ಅತಿಮಧುರ ಚಾಪಹಸ್ತಾಂ ಅಪರಿಮಿತಾಮೋದ ಬಾಣ ಸೌಭಾಗ್ಯಾಂ ಅರುಣಾಂ ಅತಿಶಯ ಕರುಣಾಂ ಅಭಿನವ ಕುಲಸುಂದರೀಂ ವಂದೇ. ಸಕುಂಕುಮ ವಿಲೇಪನಾಂ ಅಲಿಕಚುಂಬಿ ಕಸ್ತೂರಿಕಾಂ ಸಮಂದ ಹಸಿತೇಕ್ಷಣಾಂ ಸಶರ ಚಾಪ ಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯ ಭೂಷಾಂಬರಾಂ ಜಪಾ ಕುಸುಮ ಭಾಸುರಾಂ ಜಪವಿಧೌ ಸ್ಮರೇತ್ ಅಂಬಿಕಾಂ. ಕಿರೀಟದಲ್ಲಿ ಶೋಭಿಸುವ ಚಂದ್ರಕಲೆ, ಹಣೆಯಲ್ಲಿ ರಾರಾಜಿಸುವ ಮೂರು ನೇತ್ರಗಳು, ಮೂರನೆಯ ನೇತ್ರ, ನಾಲ್ಕು ಹಸ್ತಗಳಲ್ಲಿ ನಾಲ್ಕು ಆಯುಧಗಳು, ಇಕ್ಷುಚಾಪ ಕಬ್ಬಿನ ಬಿಲ್ಲು ಮತ್ತು ಪುಷ್ಪಬಾಣ, ಹೂವಿನ ಅಂಬುಗಳು, ಅದಲ್ಲದೆ ಪಾಶ ಮತ್ತು ಅಂಕುಶಗಳು. ಇವುಗಳಿಂದ ಒಪ್ಪುವ ಅರುಣಕಾಂತಿಯ ಅರುಣವರ್ಣದಿಂದ ಶೋಭಿಸುವಂತಹ ವಸ್ತ್ರಗಳ ಆ ಲಲಿತ ತ್ರಿಪುರ ಸುಂದರಿಗೆ ಅನಂತ ಕೋಟಿ ಪ್ರಣಾಮಗಳು. ಕೈಯಲ್ಲಿ ಒಂದು ಬಿಲ್ಲು ಸಾಕು ಯುದ್ಧಕ್ಕೆ. ಆದರೆ ಬಾಣಗಳು 5 ಅಂದರೆ ಸಂಶಯ ಬರ್ತದೆ, 5 ಬಾಣ ಸಾಕಾ ಅಂತ. ದೊಡ್ಡ ಯುದ್ಧ, ಕೋಟಿ ಅಂತರ ರಾಕ್ಷಸರನ್ನು ಗೆಲ್ಲಬೇಕು. ಹಾಗಿರುವಾಗ ಕೇವಲ 5 ಬಾಣಗಳು ಸಾಕೆ ಅಂದರೆ ಈ ಒಂದು ಮಂಗಲಸ್ತುತಿ ಅದಕ್ಕೆ ಉತ್ತರವನ್ನು ಕೊಡ್ತದೆ. ಅಪರಿಮಿತ ಆಮೋದ ಬಾಣ ಸೌಭಾಗ್ಯ. ಹೂವು 5 ಆದರೇನು, ಅದರ ಪರಿಮಳ ಇದೆಯಲ್ಲ ಅದು ಅಪರಿಮಿತ ಅಂತ. ಹೂವು ಪರಿಮಿತ ಇರ್ಬೋದು, ಲೆಕ್ಕ ಹಾಕ್ಬೋದು, 1 2 3 4 5 ಅಂತ ಲೆಕ್ಕ ಹಾಕ್ಬೋದು. ಆದರೆ ಆ ಹೂವು ಬೀರುವ ಪರಿಮಳ ಇದೆಯಲ್ಲ ಅದು ಅಪರಿಮಿತ. ಸಮಸ್ತ ಜೀವಲೋಕವನ್ನು ಆವರಿಸಬಲ್ಲ ಪರಿಮಳ. ನಮಗೆ ಸಂಸ್ಕಾರ ಇದ್ದರೆ ನಾವು ಕೂಡ ಆ ಪರಿಮಳವನ್ನು ಆಘ್ರಾಣಿಸಬಹುದು. ಆ ಪರಿಮಳ ನಮ್ಮವರೆಗೂ ಬರಬಹುದು. ಯಾರಿಗೆ ಆ ಪರಿಮಳ ಬಂತು ಅವನು ಉದ್ಧಾರ ಆಗ್ತಾನೆ. ಯಾರಿಗೆ ಆ ಪರಿಮಳ ಬಂತು ಅವನು ಆ ಕಡೆಗೆ ಆಕರ್ಷಿತನಾಗ್ತಾನೆ. ಅವನ ಚಿತ್ತ, ಅವನ ಜೀವ ಅತ್ತ ಕಡೆಗೆ ಸಾಗುವಂತೆ ಆಗ್ತದೆ. ಹಾಗೆ ಅಂತಲೂ ಹೇಳ್ಬೋದು. ಈ ಅಪರಿಮಿತ ಶಬ್ದವನ್ನು ಆಮೋದ ಶಬ್ದಕ್ಕೆ ಅನ್ವಯ ಮಾಡಿದರೆ ತುಂಬ ಅಂದರೆ ಗಡಿ ಮಿತಿ ಇಲ್ಲದೆ ಇರತಕ್ಕಂಥ ಪರಿಮಳ ಎಂಬ ಅರ್ಥ. ಅದೇ ಅಪರಿಮಿತ ಶಬ್ದವನ್ನು ಬಾಣಕ್ಕೆ ಅನ್ವಯ ಮಾಡಿದರೆ ನೋಡೋದಕ್ಕೆ 5, ಆದರೆ ಯುದ್ಧ ಪ್ರಾರಂಭ ಆಗಬೇಕು, ಆಮೇಲೆ ಗೊತ್ತಾಗಬೇಕು ಅದು 5 ಅಲ್ಲ ಅದು. 5ಕ್ಕೆ ಅಸಂಖ್ಯ ಅಂತ ಅರ್ಥ, ಅನಂತ ಅಂತ ಅರ್ಥ ಅನ್ನೋದು ಯುದ್ಧ ಪ್ರಸಂಗದಲ್ಲಿ ಗೊತ್ತಾಗುವಂಥದ್ದು ಅಂತ. ಹಾಗಾಗಿ ನೋಡೋದಕ್ಕೆ ಯಾವುದೋ ಒಂದಿಷ್ಟೇ ಕಾಣ್ತದೋ ಅದಿಷ್ಟೇ ಆಗಿರಬೇಕು ಅಂತೇನಿಲ್ಲ. ಅದರೊಳಗೆ ಎಷ್ಟು ಇರ್ಬೋದು, ಅನಂತವೇ ಇರ್ಬೋದು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳೋ ಹಾಗೆ 5ರಲ್ಲಿ ಎಷ್ಟಿದೆಯೋ ಯಾರಿಗೂ ಗೊತ್ತು. ಈ ಪ್ರಪಂಚವೂ ಕೂಡ ಹಾಗೆ ಅಲ್ವಾ. ಈ ಪ್ರಪಂಚ ಅಂದರೆ ಏನು, 5 ಅಂತಲೇ ಅರ್ಥ. ಅದಕ್ಕೆ ಮಣ್ಣಿದೆ, ನೀರಿದೆ, ಬೆಂಕಿ ಇದೆ, ಗಾಳಿ ಇದೆ, ಆಕಾಶ ಇದೆ, 5 ತಾನೆ. ಇದಕ್ಕೆ ಪ್ರಪಂಚ ಅಂತ ಹೆಸರು. ಅದಕ್ಕೆ ನಮ್ಮ ಕೈ ಬೆರಳು 5 ಇದೆ ನೋಡಿ, ಅದಕ್ಕೆ ಸರಿಯಾಗಿ ಇದು ಕೂಡ 5 ಇದೆ. ಕಾಲ ಬೆರಳಾಗಲಿ ಕೈ ಬೆರಳಾಗಲಿ ಎಲ್ಲ 5 ಇದೆ. ಈ ಪಚಿಧಾತುವಿಗೆ ವಿಸ್ತಾರ ಅಂತ ಅರ್ಥ ಇದೆ. ಪಂಚಧಾತು ಶಬ್ದದ ಮೂಲ ಪಚಿಧಾತು, ಅದಕ್ಕೆ ವಿಸ್ತಾರ ಅಂತ ಅರ್ಥ ಇರುವಂಥದ್ದು. ಈ ವಿಸ್ತಾರ ಸಾಮಾನ್ಯವಾಗಿ 5 ಮುಖವಾಗಿ ಆಗುವಂಥದ್ದು, ಪಂಚಭೂತಾತ್ಮಕವಾಗಿ. ನಾವು ನಮ್ಮನ್ನೇ ಗಮನಿಸ್ಕೊಂಡ್ರೆ ಇಲ್ಲಿ ಪಂಚಭೂತಗಳಿದೆ ನಮ್ಮ ಶರೀರದಲ್ಲಿ, ಅದರೊಳಗೆ ಪಂಚ ತನ್ಮಾತ್ರಗಳನ್ನು ಕರೆಯುತ್ತೇವೆ ನಾವು. ಒಂದೊಂದು ಭೂತದ ಸೂಕ್ಷ್ಮ ರೂಪ.
ಭೂಮಿಯ ಸೂಕ್ಷ್ಮ ರೂಪ ಅಥವಾ ಜಲದ ಸೂಕ್ಷ್ಮ ರೂಪ. 5 5 ಆಯಿತು. ಪ್ರಾಣಗಳು ಪಂಚ, ಪ್ರಾಣಾಪಾನ ವ್ಯಾನೋದಾನ ಸಮಾನ. ಮತ್ತೆ 5 ಅಂತಲೇ ಹೇಳ್ತಾರೆ ಪ್ರಾಣಿಗಳನ್ನು ಅಂತ. ಈ 5ರದ್ದೇ ಇನ್ನು 5 ರೂಪಗಳು ಕೂಡ ಹೇಳ್ತಾರೆ, ಅದು 5 ಸಂಖ್ಯೆ ಅಲ್ಲಿಯೂ ಕೂಡ ಅಂತ. ಇಂದ್ರಿಯಗಳು ಅಂದರೆ 5 ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ 5 5. ಮತ್ತು ಕರ್ಮೇಂದ್ರಿಯಗಳು ಮತ್ತು 5 5 ಅಂತ. ಹೀಗೆ 5 5 ವಿಸ್ತಾರ ಆಗ್ತಕ್ಕಂಥ ಈ ಪ್ರಪಂಚದ ನೆನಪನ್ನು ಕೊಡುವಂಥ ಪಂಚಬಾಣಗಳು. ಹಾಗಾಗಿ ಪ್ರಪಂಚ ಎಷ್ಟೋ ಅಷ್ಟು ಆ ಪಂಚಬಾಣಗಳಲ್ಲಿದೆ ಅನ್ನೋದನ್ನು ನಾವು ಭಾವಿಸಬೇಕು. ಹಾಗೆ ಆ ತಾಯಿ ಅಪರಿಮಿತವಾದ ಆಮೋದದ ಮೂಲಕ, ಆಮೋದ ಪರಿಮಳ, ಆಮೋದದ ಮೂಲಕ ನಮಗೆಲ್ಲ ಸೌಭಾಗ್ಯವನ್ನು ಕೊಡಲಿ, ಅಥವಾ ಅಪರಿಮಿತವಾದ ಆಕೆಯ ಬಾಣಗಳ ಮೂಲಕವೂ ನಮಗೆ ಸೌಭಾಗ್ಯವನ್ನೇ ಕೊಡಲಿ. ಅವಳ ಬಾಣಗಳು ಪ್ರಪಂಚಕ್ಕೆ ಸೌಭಾಗ್ಯವನ್ನು ಕೊಡಲಿಕ್ಕಿರುವಂಥದ್ದು, ಪ್ರಪಂಚಕ್ಕೆ ಕ್ಲೇಶವನ್ನು ತರಲಿಕ್ಕಿರುವಂಥದ್ದೆಲ್ಲ ಆಯುಧಗಳು, ಪ್ರಪಂಚಕ್ಕೆ ಸೌಖ್ಯವನ್ನು ಕೊಡಲಿಕ್ಕೆ ಇರುವಂಥದ್ದು. ಹಾಗಾಗಿ ಅಪರಿಮಿತ ಆಮೋದ ಬಾಣ ಸೌಭಾಗ್ಯಂ ಎನ್ನುವಾಗ ಅಪರಿಮಿತವಾದ ಸೌಭಾಗ್ಯವನ್ನು ಆ ತಾಯಿ ಎಲ್ಲರಿಗೂ ಕೊಡಲಿ ಎಂಬುದಾಗಿ ಆಶಿಸಿ ಕಥೆಯನ್ನು ಮುಂದುವರಿಸ್ತಾ ಇದ್ದೇವೆ. ಬಂಡಾಸುರ ಸಂಹಾರದ ಲಲಿತೋಪಾಖ್ಯಾನ, ಅದರ ಮುಂದುವರಿದ ಭಾಗ. ನಿನ್ನೆ ನೀವು 3 ರಾಕ್ಷಸ ಸೇನಾಪತಿಗಳ ಸಂಹಾರದ ಕಥೆಯನ್ನು ಕೇಳಿದ್ದೀರಿ. ದುರ್ಮದ ಅಲ್ವಾ, ಆಮೇಲೆ ಕುರುಂಡ ಅಂತ ಇನ್ನೊಬ್ಬ, ಆಮೇಲೆ ಅವನು ಕರಂಕ ಅಂತ. ಕರಂಕ ಮತ್ತು ಅವನ 4 ಸಹಚರರು 5 5 ಅವರು ಕೂಡ ಹಾಗೆ ಬರ್ತಾರೆ. 5 5 ಜನ ಒಟ್ಟಿಗೆ ಬರೋದುಂಟು. ಅವರೆಲ್ಲರ ಸಂಹಾರ ಆದಾಗ ಭಂಡಾಸುರನಿಗೆ ತುಂಬ ಆಶ್ಚರ್ಯ, ಆತಂಕ ಎಲ್ಲ ಆಗಲೇಬೇಕಲ್ವ. ಎಂದೂ ಮುರಿಯದ ಸೊಕ್ಕು ಇಂದು ಮುರಿಯುವಾಗ ಅದು ಹೊಸದಾಗಿ ಯಾವ ಅನುಭವ ಆದರೂ ಕೂಡ ತುಂಬ ತುಂಬ ಪರಿಣಾಮಕಾರಿಯಾಗಿರ್ತದೆ ಅಲ್ಲ. ದಿನ ಆದರೆ ಅದೇನು ಅನಿಸೋದಿಲ್ಲ. ಈಗ ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಸಾಯೋ ಸುದ್ದಿ ಬರ್ತಾ ಇರ್ತದೆ, ಆಮೇಲೆ ಏನು ಅನಿಸೋದೇ ಇಲ್ಲ ಅದು ನೋಡಿದಾಗ, ಬಿಡು ಅಂತ, ಇವತ್ತೆಷ್ಟು ಅಂತ ಕೇಳೋ ಹಾಗಾಗ್ಬೋದು. ಆದರೆ ಅಂಥ ಪತ್ರಿಕೆಗಳು ಇಲ್ಲದೇ ಇದ್ದಿದ್ರೆ, ಸಾವಿನ ಸುದ್ದಿಯನ್ನೇ ಕೇಳೋದಾಗಿದ್ದರೆ ತುಂಬ ನಮಗೊಂದು ಸರ್ತಿ ನಮ್ಗೆಲ್ಲಾಡ್ದಾಗ ಆಗ್ತಾಯಿತ್ತದು ಅಂತ. ಮೊಟ್ಟ ಮೊದಲ ಬಾರಿ ಏನೇ ಆದರೂ ಕೂಡ ಅದು ತುಂಬ ಪರಿಣಾಮಕಾರಿಯಾಗಿ ಆಗ್ತಾಯಿದೆ ಅಂತ. ಇದೀಗ ಅವನಿಗೆ ಅಭ್ಯಾಸ ಇಲ್ಲ. ಬಂಡಾಸುರನಿಗೆ ಸೋತು ಗೊತ್ತಿಲ್ಲ ಅಂತ. ಈ ಸೋತು ಗೊತ್ತಿಲ್ಲದೆ ಇದ್ದವರು ಸೋತಾಗ ಭಾಳ ಕಷ್ಟಪಡ್ತಾರೆ. ಅದು ಆಗ್ತಾಯಿದೆ ಆತನಿಗೆ. ಏನು ಮಾಡೋದು? ಯಾರ್ಯಾರನ್ನು ಯುದ್ಧಕ್ಕೆ ಕಳುಹಿಸಿಕೊಟ್ಟನೋ ಅವರೆಲ್ಲ ಶಾವವಾಗಿ ಮರಳಿ ಬರ್ತಾ ಇದ್ದಾರೆ ಹೊರತು ವಿಜಯಶ್ರೀಯನ್ನು ಹೊತ್ತು ತರ್ತಾ ಇಲ್ವಲ್ಲ ಅಂತ. ಈ ಜೂಜಿಗೆ ಕೂತಾಗ ಜೂಜಿನಲ್ಲಿ ಸೋತ್ರೆ ಏನು ಮಾಡ್ತಾರೆ ಅವರು ಅಂದರೆ ಹೆಚ್ಚಿನ ಪಣವನ್ನು ಇಡ್ತಾರೆ ಅಂತ. 100 ಸೋತ್ರೆ 500 ಇಡ್ತಾರೆ ಅವರು, 500 ಸೋತ್ರೆ 1000 ಇಡ್ತಾರೆ. ಅಂತೂ ಈಗ 100 ಸೋತನು 50 ಇಡೋದಿಲ್ಲ, ಯಾವುದೇ ಕಾರಣಕ್ಕೂ 10 ಇಡೋದಿಲ್ಲ ಅಂತ, ನೀನು ದೊಡ್ಡದನ್ನು ಇಡ್ತಾನೆ ಅಂತ. ಪಾಪ ಇವನ ಪರಿಸ್ಥಿತಿ ಹಾಗೆ ಆಗಿದೆ. ಮೊದಲು ತಮ್ಮನನ್ನು ಕಳುಹಿಸಿಕೊಟ್ಟ 10 ಅಕ್ಷೋಹಿಣಿ, ಅವನು ಉಳಿಲಿಲ್ಲ. ಅಣ್ಣನನ್ನು ಕಳುಹಿಸಿಕೊಟ್ಟ 20 ಅಕ್ಷೋಹಿಣಿ, ಅವನು ಉಳಿಲಿಲ್ಲ. ಆಮೇಲೆ ಒಬ್ಬರನ್ನೆಲ್ಲ 5 ಕಳುಹಿಸಿಕೊಟ್ಟ, ವಿಶೇಷ ಮಾಯಾಬಲ ಸಂಪನ್ನರನ್ನು ಕಳುಹಿಸಿಕೊಟ್ಟ, ಸರ್ಪಿಣಿ ಮಾಯೆಯಿಂದ ಕೂಡಿರ್ತಕ್ಕಂಥವ್ರನ್ನ 100 ಅಕ್ಷೋಹಿಣಿ, ಅದು ಉಳಿದೇ ಇದ್ದಾಗ ಮತ್ತೂ ಬಲಾಢ್ಯರಾದ ಇನ್ನು ಇವರನ್ನು ಕಳುಹಿಸಿಕೊಡ್ತಾನೆ. 7 ಜನರನ್ನು ಕಳುಹಿಸಿಕೊಡ್ತಾನೆ. ಬಲಾಹಕ ಮೊದಲಾಗಿರ್ತಕ್ಕಂಥ 7 ರಾಕ್ಷಸರು. ಬಲಾಹಕ ಅಂದರೆ ಮೋಡ ಅಂತ, ಮೋಡಕ್ಕೆ ಹೋಲಿಸ್ಬೋದು ರಾಕ್ಷಸರನ್ನು. ಕಪ್ಪು ಬಣ್ಣ, ದೊಡ್ಡ ಆಕಾರ. ರಾಕ್ಷಸರನ್ನು ರಾಮಾಯಣದಲ್ಲಿ ಅಲ್ಲಲ್ಲಿ ಮೋಡಕ್ಕೆ ಹೋಲಿಸಿದ್ದಾರೆ ಅಂತ. ಅವ್ರು ಬಂದರೆ ಕಾರ್ಮೋಡು ಕವಿತು ಅಂತಲೇ ಇರ್ತಾ ಅಂತ, ಹಾಗಿರ್ತಾರೆ ಅವರು ಅಂತ. ಮಳೆ ಮಾತ್ರ ಅದು ಶುಭವನ್ನು ಉಂಟು ಮಾಡುವಂಥ ಮಳೆಯೆಲ್ಲ ಬೀಳುವಂಥದ್ದು. ಬಾಣಗಳ ಮಳೆ ಬೀಳ್ಬೋದು, ಶಸ್ತ್ರಗಳ ಮಳೆ ಬೀಳ್ಬೋದು, ರಕ್ತದ ಮಳೆ ಕರಿಬೋದು, ಅಂಥದ್ದದು. ಹಾಗೆ ಇವನು ಬಲಾಹಕ ಅಂತ. 7 ಮಂದಿ ಸೋದರರು, ಪರಸ್ಪರ ತುಂಬ ಪ್ರೀತಿ ಅವರಿಗೆ, ಒಳ್ಳೆ ಸಮನ್ವಯ ಕೂಡ ಅವರ ಮಧ್ಯೆ ಇದೆ. ತೋಳಗಳು ದಾಳಿ ಮಾಡುವಾಗ ಗುಂಪು ಗುಂಪಾಗಿ ದಾಳಿ ಮಾಡ್ತವೆ. ಅವುಗಳ ಮಧ್ಯೆ ಅದ್ಭುತವಾದ ಸಮನ್ವಯ ಇರ್ತದೆ. ಆ ತೋಳಗಳು ಅವರು ಯಾವ ತರಬೇತಿ ಶಾಲೆಗೂ ಹೋಗಿಲ್ಲವು, ಏನೂ ಮಾಡಿಲ್ಲ. ಆದರೆ ತಾನಾಗಿ ಅವುಗಳಿಗೆ ಎಂಥ ತರಬೇತಿ ಇರ್ತದೆ ಅಂದರೆ ಒಂದಕ್ಕೊಂದು ಏನು ಕೆಲವು ಸಾರಿ ಒಂದು ಒಳ್ಳೆ ನೃತ್ಯವನ್ನು ಮಾಡಬೇಕು, 10 ಜನ ಸೇರಿನ ತುಂಬ ತಯಾರಿಬೇಕಾಗ್ತದೆ ಅಂತ. ಇವಳೊಂದು ಮಾಡಿ ಅವಳು ಮತ್ತೊಂದು ಮಾಡಿದರೆ ಕೂತವರಿಗೆ ಆಭಾಸ ಆಗ್ತದೆ ನೋಡಿ ಅಂತ. ಹಾಗಾಗಿ ತುಂಬ ತಯಾರಿಬೇಕಾಗ್ತದೆ ಅದಕ್ಕೆ. ಇದು ಏನಿಲ್ಲ, ತೋಳಗಳು ಜೊತೆಗೂಡಿ ಭೇಟಿಯಾಡುವಾಗ ತುಂಬ ಸಮನ್ವಯದಲ್ಲಿ ಆ ಕಾರ್ಯವನ್ನು ಮಾಡ್ತವೆ. ಹಾಗಿದ್ದರಂತೆ
ಈ ಬರಾಹಕ ಮೊದಲಾಗಿರ್ತಕ್ಕಂಥ 7 ಮಂದಿ ಸೇನಾ ನಾಯಕರು. ಅವರನ್ನು ಕಳುಹಿಸಿಕೊಡ್ತಾನೆ ಬಂಡಾಸುರ. ಅವರ ಜೊತೆಯಲ್ಲಿ 300 ಅಕ್ಷೌಹಿಣಿ ಸೈನ್ಯ. 10, 20, 100, 300 ಅಂತ ಜೂಜಾಡಿದಾಗ ಆಯ್ತು ಇದೀಗ ಅಂತ. ಏರ್ತಾ ಇದೆ ಅಂತ ಪಣ ಅಂತ. ಒಂದು ಅಕ್ಷೌಹಿಣಿ ಅಂದರೆ 21,870 ಆನೆಗಳು, 21,870 ರಥಗಳು, 65,610 ಕುದುರೆಗಳು, 10,635 ಕಾನಾಳುಗಳು. ಇಷ್ಟು ಸೇರಿದರೆ ಒಂದು ಅಕ್ಷೌಹಿಣಿ ಅಂತ ಆಗ್ತದೆ. 300 ಎಷ್ಟಾಯಿತು ನೋಡಿ. ಹೀಗೆ ಕಳುಹಿಸಿ ಕೊಡ್ತಾನೆ ಇದ್ದಾನೆ ಒಂದರ ಹಿಂದೆ ಅಕ್ಷೌಹಿಣಿಗಳನ್ನು. ಎಷ್ಟಿರಬಹುದು ರಾಕ್ಷಸರು ಅಂತ. ಯಾಕೆ ಲಲಿತಾವತಾರ ಆಗಬೇಕಾಯಿತು ಅಂದರೆ ರಾಕ್ಷಸರ ಉಪಟಳ ಮಾತ್ರ ಅಲ್ಲ, ಸಂಖ್ಯೆ ಮಿತಿ ಮೀರಿತ್ತು ನೋಡಿ. ಯಾವ ವರ್ಗವಾದರೂ ಕೂಡ ನಾನು ಮೊದಲೇ ಹೇಳಿದ ಹಾಗೆ ಅದು ಮಿತಿಮೀರಿ ಬೆಳೀತು ಅಂದರೆ ಪ್ರಕೃತಿ ಏನೋ ಒಂದು ಮಾಡ್ತದೆ ಅಂತ. ಅದನ್ನು ಆ ಸಂಖ್ಯೆಯನ್ನು ಪುನಃ ನಿಯಂತ್ರಣಕ್ಕೆ ತರಲಿಕ್ಕೆ ಏನೋ ಒಂದು ಪ್ರಕೃತಿ ಮಾಡ್ತದೆ. ಮಾಡದೇ ಇರೋದಿಲ್ಲ, ಏನೋ ಒಂದು ಬರ್ತದೆ. ಒಂದು ದೊಡ್ಡ ಕಾಯಿಲೆ ಬರ್ಬೋದು, ಒಂದು ಭೂಕಂಪ ಆಗ್ಬೋದು, ಇನ್ನೊಂದು ಸುನಾಮಿ ಬರ್ಬೋದು, ಏನೋ ಆಗ್ಬೋದು. ಅದೆಲ್ಲ ಯಾಕೆ ಆಗಬೇಕು ಅಂದರೆ ಸಂಖ್ಯೆ ನಿಯಂತ್ರಣಕ್ಕೆ ಬರಬೇಕು, ಮತ್ತೆ ಸಹಜತೆಗೆ ಬರಬೇಕು. ಆ ಕಾರಣಕ್ಕೆ ಇರುವಂಥದ್ದು. ಕೆಲವು ಬಾರಿ ಸಂಖ್ಯೆ ಬೆಳೆದಿದ್ದಾಗೇನೆ ವ್ಯವಸ್ಥೆ ಇರ್ತದೆ. ಜಿಂಕೆಗಳ ಸಂಖ್ಯೆ ಬೆಳಿಬಾರ್ದು. ಹಾಗಾಗಿ ಸಿಂಹಗಳಿದ್ದಾವೆ, ಚಿರತೆಗಳಿದ್ದಾವೆ, ತೋಳಗಳಿದ್ದಾವೆ, ಇಂಥದ್ದೆಲ್ಲ ಇದ್ದಾವೆ. ಅವು ಜಿಂಕೆಗಳ ಸಂಖ್ಯೆ ಮಿತಿಮೀರಿ ಬೆಳೆಯೋಕ್ಕೆ ಕೊಡೋದಿಲ್ಲ. ಹುಲ್ಲು ಕೂಡ ಮಿತಿಮೀರಿ ಬೆಳಿಬಾರ್ದು. ಹಾಗೆ ಜಿಂಕೆಗಳಿದ್ದಾವೆ. ಅದಕ್ಕೆ ಹೀಗೆ ನೀವು ನೋಡಿದರೆ ಇಡೀ ಪೂರ್ತಿ ಸರಪಳಿ ಕಾಣುತ್ತದೆ ಆ ರೀತಿಯಲ್ಲಿ ಅಂತ. ಈಗ ಹುಲಿ, ಉದಾಹರಣೆಗೆ ಹುಲಿಯೋ ಅಥವಾ ಸಿಂಹವೋ ಜಿಂಕೆಗಳು ನಿರ್ನಾಮ ಆಗಬೇಕು ಅಂತ ಬಯಸೋದಿಲ್ಲ. ಅದು ಯಾಕೆ ಹೇಳಿ? ನಾಳೆಯಿಂದ ಆಹಾರವೇ ಇಲ್ಲ ಅದಕ್ಕೆ. ಹೊಟ್ಟೆ ತುಂಬಿದ ಮೇಲೆ ಆಕ್ರಮಣ ಮಾಡೋದಿಲ್ಲ ಅದು. ಯಾಕೆಂದರೆ ನಾಳೆಗೆ ಬೇಕು ಅಂತ ಗೊತ್ತು ಅದಕ್ಕೆ. ಈಗಲೇ ಕೊಲ್ಲೋದಿಲ್ಲ ಅದು. ಹಾಗಾಗಿ ಅವು ಕೂಡ ತುಂಬ ವಿವೇಕದಿಂದ ವರ್ತಿಸ್ತವೆ. ಮನುಷ್ಯರು ಹಾಗಲ್ಲ. ಮನುಷ್ಯರು ಅವಿವೇಕಿಗಳು. ಮನುಷ್ಯರು ಕಸಾಯಿಖಾನೆ ಮಾಡ್ತಾರೆ, ಆದರೆ ಹುಲಿಗಳು ಕಸಾಯಿಖಾನೆ ಮಾಡೋದಿಲ್ಲ, ಅಥವಾ ಚಿರತೆಗಳು ಕಸಾಯಿಖಾನೆ ಮಾಡೋದಿಲ್ಲ. ಹೊಟ್ಟೆ ತುಂಬಿದ ಮೇಲೆ ಅಲ್ಲಿ ಎದುರೇ ಬಂದರೂ ಕೂಡ ಅವೇನೂ ಮಾಡೋದಿಲ್ಲ, ಸುಮ್ಮನೆ ಇರ್ತೇವೆ. ಯಾಕೆಂದರೆ ಪ್ರಕೃತಿ ಅದು ಅಂತ. ಹೀಗೆ ಸಂಖ್ಯೆಯನ್ನು ನಿಯಂತ್ರಣ ಮಾಡುವಂಥ ವ್ಯವಸ್ಥೆ ಪ್ರಕೃತಿಯಲ್ಲೇ ಇದೆ, ಸಹಜವಾಗಿ ಇದೆ. ಇದು ಪ್ರಕೃತಿ ಮೀರಿ ಬೆಳೀತಾ ಇದೆ. ಹಾಗಾಗಿ ಮೂಲ ಪ್ರಕೃತಿಯೇ ಎದ್ದು ಬಂದಿದ್ದಾಳೆ. ಅದನ್ನೊಂದು ಹದಕ್ಕೆ ತರಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಆಕೆಯೇ ಎದ್ದು ಬರಬೇಕಾಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಕೀಕಸ ಅಂತ ಇವರ ತಾಯಿ. ಕೀಕಸ ಗರ್ಭ ಸಂಜಾತಾ. ಯಾರು ನೆನಪಾಯ್ತು ನಿಮಗೆ? ಅದು ರಾವಣನ ತಾಯಿ ಅದು ಅಲ್ವಾ? ಕೈಕಸ, ಅವಳು ಸಂಬಂಧಿಕಳೆ ಇವಳು ಕೂಡ ಅಂತ. ಕೀಕಸ ಕೈಕಸ ಸಂಸ್ಕೃತದಲ್ಲಿ ಅದು ಕೀಕಸದಿಂದ ಕೈಕಸ ಬರುತ್ತದೆ ಅಂತ. ಹೆಚ್ಚಿಗೆ ದೂರ ಅಲ್ಲ ಅಂತ. ಏನೋ ಮುಟ್ಕೊಂಡು ಹೋದ್ರೆ ನೀವೆಲ್ಲ ಒಬ್ರಿಗೊಬ್ರು ನೆಂಟ್ರೆ ಅಲ್ವಾ? ಈಗ ಸರಿಯಾಗಿ ಸಂಬಂಧ ಚರ್ಚೆಗೆ ಶುರು ಮಾಡಿದರೆ ಈ ಕೂತವರೆಲ್ಲ ಒಬ್ರಿಗೊಬ್ರು ನೆಂಟ್ರೆ ಆಗಿರ್ತಾರೆ ಅಂತ. ಹಾಗೆ ಈ ರಾವಣನ ನೆಂಟ್ರೆ ಹೋದಿವರು ಅಂತ ನಾವು ಭಾವಿಸ್ಬೇಕು. ಸಪ್ತಲೋಕ ವಿಜಯಗಳಂತೆ ಸಪ್ತ ಸಹೋದರರು. ಈ ಮೊದಲ ಚರಿತ್ರೆ ಬಹಳ ದೊಡ್ಡದಿದೆ ಅವರದ್ದು. ಸಪ್ತಲೋಕಗಳನ್ನು ಗೆದ್ದವರು, ಬ್ರಹ್ಮಾಂಡವನ್ನೇ ಗೆದ್ದವರು. ಯಾಕೆಂದರೆ ಅಂತಹದ್ದೊಂದು ಅದ್ಭುತವಾಗಿರುವಂಥ ಶಕ್ತಿ, ವಿಶೇಷ ಶಕ್ತಿ ಅವರಲ್ಲಿದೆ. ಆ ಕಾರಣದಿಂದಾಗಿ ಅವರು ಸಮಸ್ತ ಲೋಕಗಳನ್ನು ಕೂಡ ಗೆದ್ದವರು. ಅವರು ಶಸ್ತ್ರಪಾಣಿಗಳಾಗಿ ದೊಡ್ಡ ಸೇನೆ ಎಡಗೂಡಿ ಯುದ್ಧಕ್ಕೆ ಬಂದರು. ಇತ್ತ ಶಕ್ತಿ ಸೇನೆ, ಲಲಿತಾದೇವಿಯ ಶಕ್ತಿ ಸೇನೆ ಕೂಡ ಯುದ್ಧಕ್ಕೆ ಅಭಿಮುಖ ಆಯಿತು. ಘೋರವಾದ ಸಂಗ್ರಾಮ ನಡೀತು. ಸಂಗ್ರಾಮದಲ್ಲಿ ಶಕ್ತಿಯರ ಕೈ ಮೇಲಾಯಿತು ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ ನಿಮಗೆ. ಯಾಕೆಂದರೆ ಶಕ್ತಿಯರವರು ಅಂತ. ಹಾಗಾಗಿ ಅವ್ರ ಕೈ ಮೇಲೆ ಆಗಲೇಬೇಕು. ಅವರೇನು ಶಕ್ತಿಯರು ಅಂದರೆ ಕೆಲವ್ರ ಕೈಯಲ್ಲಿ ಪಾಶ ಇತ್ತು, ಕೆಲವ್ರ ಕೈಯಲ್ಲಿ ಮುಸಲ ಇತ್ತು, ಕೆಲವ್ರ ಕೈಯಲ್ಲಿ ಚಕ್ರ ಇತ್ತು, ಮುದ್ಗರ ಇತ್ತು, ಪಟ್ಟಸ ಇತ್ತು, ಧನುಸ್ಸಿತ್ತು. ವಿವಿಧ ಪಾಣಿಗಳು, ವಿವಿಧಾಕೃತಿಯವರು, ವಜ್ರ ಕವಚದಿಂದ ಸನ್ನದ್ಧರಾಗಿರ್ತಕ್ಕಂಥವ್ರು. ಯಾವ ಯುದ್ಧಕ್ಕೂ ಕೂಡ ಬೆದರುವವರಲ್ಲ. ಅವರು ರಾಕ್ಷಸರನ್ನು ಮರ್ದನ ಮಾಡಿದರು. ಆ ಯುದ್ಧದಲ್ಲಿ ಶಕ್ತಿಯರ ಪರಾಕ್ರಮ ಮೇಲಾಯಿತು. ಹೀಗಾದಾಗ ತಮ್ಮ ಸೈನ್ಯಕ್ಕೆ ಹಿನ್ನಡೆಯಾದಾಗ ಸೇನಾಪತಿಗಳು ಮುಂದೆ ಬರಬೇಕು. ಯಾವಾಗಲೂ ಕ್ರಮ ಹೇಗೆ? ಹಳೆಯ ಯುದ್ಧದ ಕ್ರಮ ಹೇಗೆ? ಈಗಿನ ಯುದ್ಧದಲ್ಲಿ ಯಾರು ಯುದ್ಧಕ್ಕೆ ಆಜ್ಞೆ ಕೊಡ್ತಾನೋ ಅವನೆಲ್ಲೋ ಗುಟ್ಟಾಗಿ ಅಡುಗೆ ಕೊಡ್ತಿರ್ತಾನೆ. ಅವನು ಎಲ್ಲೂ ಎದುರಿಗೆ ಬರೋದಿಲ್ಲ. ಭಾರೀ ಭದ್ರತೆಯಲ್ಲಿ ಅವನೆಲ್ಲೋ ಸುಖಭವನದಲ್ಲಿ ಇರ್ತಾನವನು. ಆದರೆ ಅವತ್ತಿನ ಕಾಲದ ಯುದ್ಧಗಳು ಹಾಗಲ್ಲ. ಅವನಿಗೆ ರಾಜನಾದವನು
ಎದುರಿರ್ತಾನೆ ಯುದ್ಧದಲ್ಲಿ. ಶ್ರೀರಾಮ ಯುದ್ಧದ ಅವನ ಸೇನಾ ವ್ಯೂಹ ರಚನೆಯಲ್ಲಿ ಮುಂದೆ ಶ್ರೀರಾಮ ಅಂತ, ಎಲ್ಲರಿಗಿಂತ ಎದುರು ಶ್ರೀರಾಮ ಇರ್ತಾನೆ ಅಂತ. ಸಂದರ್ಭ ಬಂದರೆ ಸೇನೆ ಅವನನ್ನು ರಕ್ಷಣೆ ಮಾಡೋದಲ್ಲ, ಅವನು ಸೇನೆಯನ್ನು ರಕ್ಷಣೆ ಮಾಡ್ತಾನೆ ಅನ್ನೋದು ಹಳೆ ಕ್ರಮಗಳು. ಹಾಗೆ ತನ್ನ ಸೇನೆ ಆಪತ್ತಿನಲ್ಲಿದ್ದಾಗ ಸೇನೆಯ ರಕ್ಷಣೆಗೋಸ್ಕರವಾಗಿ ಬಲಾಹಕ ಮತ್ತು ಅವನ ಸೋದರರು ಮುಂದೆ ಬರ್ತಾರೆ. ಅವನ ವಾಹನ ಯಾವುದು ಬಲಾಹಕನದ್ದು ಅಂದರೆ ಚೆನ್ನಾಗಿದೆ, ಅದು ಹದ್ದು. ಹದ್ದನ್ನೇರಿ ಯುದ್ಧಕ್ಕೆ ಬಂದರಂತೆ ಬಲಾಹಕ ಅಂತೇಳಿ ಅವರ ಬಳಗ ಪೂರ್ತಿ ಹಾಗೇ ಇದೆ ಅಂತ. ಹಂಸ ಅಲ್ಲ, ಹದ್ದು ಅಂತ. ಬಲಾಹಕೋ ಮಹಾಗೃಧ್ರಂ, ಸಾಮಾನ್ಯವಾದ ಹದ್ದಲ್ಲ, ಬಹಳ ದೊಡ್ಡ ಹದ್ದು. ವಜ್ರ ತೀಕ್ಷ್ಣ ಸ ಕಂಚುಕಂ, ಅದರ ಚೆಂಚು ಇದೆಯಲ್ಲ, ಕೊಕ್ಕಿದೆಯಲ್ಲ, ಅದು ವಜ್ರ ಇದ್ದಾಗಿದೆ ಅಂತ, ಅಂಥದ್ದದು ಅಂತ. ಅದರ ಕಾಲುಗಳು ಕಾಲದಂಡ ಇದ್ದಾಗೆ, ಯಮನ ದಂಡ ಇದ್ದಾಗಿದೆ ಅಂತ ಚಂಡ ಪರಾಕ್ರಮವುಳ್ಳ ಹದ್ದು. ಧೂಮಮದ್ದೂಸರಾಕಾರಂ, ಹೊಗೆ ಬಣ್ಣ ಅದರದ್ದು. ಅದು ಆ ರೆಕ್ಕೆಗಳನ್ನು ಹರಡಿತು ಅಂದರೆ ಎಷ್ಟೋ ದೂರ ಹೋಗ್ತದೆ ರೆಕ್ಕೆಗಳು ಅಂತ. ಎಷ್ಟು ದೂರ ಅಂತಿದೆ ಅಲ್ಲಿ ಲೆಕ್ಕ, ಅರ್ಧ ಕ್ರೋಶ ಅಂತ. ಅಷ್ಟು ದೂರ ಆ ರೆಕ್ಕೆ ಸದ್ದೇ ಭಯಂಕರವಾಗಿರ್ತೈತಂತೆ. ಯಾವುದೊಂದು ದೊಡ್ಡ ವಿಮಾನ ಬಂದಾಗ ಅಂಥ ಸದ್ದನ್ನು ಮಾಡ್ತಾ ಇತ್ತಂಥದ್ದು. ಅದರ ಹೆಸರು ಸಂಹಾರಗುಪ್ತ ಅಂತ. ಸಂಹಾರಗುಪ್ತನೆಂಬ ಹದ್ದನ್ನು ಏರಿ, ಅದಕ್ಕೆಲ್ಲ ಹೆಸರಿದೆ ನೋಡಿ. ಬರ್ತಾ ಇದ್ದಾನೆ, ಸಂಖ್ಯೆಗಳನ್ನು ಕೊಡೋ ಕಾಲಲ್ಲ, ಈಗಿನ ಕಾಲದಲ್ಲಿ ಸಂಖ್ಯೆಗಳನ್ನು ಕೊಡ್ತಾರೆ. ಆಗಿನ ಕಾಲದಲ್ಲಿ ಹೆಸರುಗಳನ್ನು ಕೊಡ್ತಾ ಇದ್ರು, ಭಾವಿಸ್ತಾ ಇದ್ರು ಅವ್ರು, ನಾನು ಅರ್ಥವೇ ಅದು ಅಂತ. ಅದು ಬೆಂಕಿಯ ಕುಂಡದಂತೆ ಇದ್ದಂಥ ತನ್ನ ತುಂಡವನ್ನು, ತನ್ನ ಕೊಕ್ಕನ್ನು, ತನ್ನ ಬಾಯನ್ನು ಅಗಲಿಸಿ ಶಕ್ತಿ ಸೈನ್ಯವನ್ನು ನುಂಗತೊಡಗಿತು ಆ ಹದ್ದು. ಅದರ ಮೇಲೇರಿ ಆತ ಯುದ್ಧ ಮಾಡ್ತಾ ಇದ್ದಾನೆ ಬಲಾಹಕ. ಅವನು ತಮ್ಮ ಸೂಚಿಮುಖ, ಅರ್ಥ ಎಲ್ಲ ಕೇಳಬೇಡಿ, ಅರ್ಥ ಹೇಳೋಕ್ಕೆ ಕಷ್ಟ ಆಗ್ಬೋದು. ಸೂಚಿಮುಖ ಅಂದರೆ ಸೂಜಿಯಂತೆ ಅವನ ಮುಖ ಇದೆ ಅಂತ. ಅದು ನೀವು ಊಹೆ ಮಾಡ್ಕೊಳ್ಬೇಕು ಹೇಗಿರ್ಬೋದು ಅಂತ. ನೀವು ನಮಗೆ ಕಷ್ಟ ಕೊಡಬೇಡಿ, ನೀವು ಅದಕ್ಕೆ ನೀವೇ ಊಹೆ ಮಾಡ್ಕೊಳ್ಳಿ. ಹೆಸರಿನ ಅರ್ಥ ಅಷ್ಟೇ, ಸೂಜಿಯಂತೆ ಮುಖ ಇದೆ ಆ ರಾಕ್ಷಸನದ್ದು ಅಂತ. ಅಷ್ಟು ಸಪುರ ಅಂತಲೂ ಆಲೋಚನೆ ಮಾಡ್ಬೋದು ನೀವು, ಅಷ್ಟು ಚುಚ್ಚುವಾಗಿದೆ ಅಂತಲೂ ಆಲೋಚನೆ ಮಾಡ್ಬೋದು, ಎಲ್ಲ ಇದೆ ಅದರಲ್ಲಿ. ಆತ ಒಂದು ಕಾಗೆಯನ್ನೇರಿ ಯುದ್ಧ ಮಾಡ್ತಾ ಇದ್ದಾನೆ, ಕಾಕವಾಹನಂ, ಕಾಗೆಯನ್ನೇರಿ ಆತ ಯುದ್ಧ ಮಾಡ್ತಾ ಇದ್ದಾನೆ. ಆ ಕಾಗೆಯು ಕೂಡ ಭಯಂಕರ ಆಕಾರದ, ಭಯಂಕರ ಪರಾಕ್ರಮದ ಕಾಗೆ. ಫಾಲಮುಖ ಅಂತ ಮೂರನೇವನು ಅವರ ಪೈಕಿಯಲ್ಲಿ, ಅವನು ರಣಹದ್ದನ್ನು, ಕಂಕ ಅಂತ ಕರೀತಾರೆ ಅದನ್ನು ಸಂಸ್ಕೃತದಲ್ಲಿ, ರಣಹದ್ದನ್ನೇರಿ ಅವನು ಯುದ್ಧ ಮಾಡ್ತಾನೆ. ಅದು ಕೂಡ ಗಿರಿಸಂಧಿಪಂ, ಪರ್ವತಾಕಾರದ ಒಂದು ಪ್ರಾಣಿಯಾಗಿತ್ತು ಅಂತ. ವಿಕಟ ಅಂತ ಅವನ ತಮ್ಮ, ಅವನು ಭೇರುಂಡ, ಗಂಡೆ ಭೇರುಂಡ ಅಂತ ಕೇಳ್ತೇವಲ್ಲ, ಆ ಪಕ್ಷಿಯನ್ನೇರಿ ಅವನು ಯುದ್ಧ ಮಾಡ್ತಾನೆ. ಆಮೇಲೆ ವಿಕಟ ಅಂತ ಅವನು ಕುಕ್ಕುಟವನ್ನೇರಿ, ಕೋಳಿಯನ್ನೇರಿ. ನೀವು ನೋಡಿದ ಕೋಳಿಯೆಲ್ಲ ಅಲ್ಲ ಅದು, ಅದಕ್ಕಿಂತ ಬಹಳ ದೊಡ್ಡದಾಗಿರುವಂಥ, ತುಂಬ ಭಯಂಕರವಾಗಿರುವಂಥ ಕೋಳಿ ಇದು. ಅದನ್ನೇರಿ ಅವನು ಯುದ್ಧ ಮಾಡ್ತಾನೆ. ಇನ್ನು ಕರಾಲಾಕ್ಷ ಅಂತ ಅವನ ಹೆಸರೇ ಆಗಿದೆ ಅಂತ, ಕರಾಳವಾದ ಕಣ್ಣುಗಳು ಅಂತ. ಹಾಗೆ ಹುಟ್ಟುವಾಗಲೇ ಬಹುಶಃ ಹಾಗೆ ಕಣ್ಬಿಟ್ಟಿದ್ನೋ ಏನೋ, ಹಾಗೆ ಹೆಸರಿಟ್ಟಿದ್ದಾರೆ ತಂದೆ ತಾಯಿ ಅವನಿಗೆ, ಕರಾಲಾಕ್ಷ ಅಂತ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಹೆಸರಿಟ್ಟಿದ್ದಾರೆ ಅವನಿಗೆ. ಅವನು ಏನನ್ನು ಏರಿದ್ನಪ್ಪ ಅಂತಂದರೆ, ಒಂದು ಪ್ರೇತವನ್ನು ಏರಿ ಯುದ್ಧ ಮಾಡ್ತಾ ಇದ್ದವನು ಕರಾಲಾಕ್ಷ ಎನ್ನುವವನು ಅಂತ. ಈ ರಾಕ್ಷಸರು ಶಿವನ ಉಪಾಸನೆಯನ್ನು ಬಿಟ್ಟು, ಒಂದು ಕಾಲದಲ್ಲಿ ಪೂರ್ತಿ ಶಿವಭಕ್ತರಾಗಿ ಶಿವನ ಸೇವೆ ಮಾಡ್ತಾ ಇದ್ದಂಥವ್ರು ಅದನ್ನು ಬಿಟ್ಟು ಹೀಗೆ ಹೊರಳಿದ್ದಾರೆ ನೋಡಿ. ತಪಶ್ಮಶಾನ ಮಂತ್ರೇಣ ತೇನ ಸಂಸಾಧಿತಃ ಪುರ, ಈ ಪ್ರೇತವನ್ನು ಅವನು ಒಲಿಸಿಕೊಂಡಿದ್ದಂತೆ. ಸ್ಮಶಾನಕ್ಕೆ ಹೋಗಿ ತಪಸ್ಸು ಮಾಡಿ ಏನಪ್ಪ ಮಾಡಿದ್ದು ಅಂದರೆ ಪ್ರೇತವನ್ನು ಒಲಿಸ್ಕೊಂಡಿದ್ದು. ಅದೇ ತಪಸ್ಸಿನಿಂದ ಯಾವುದಾದ್ರು ದೇವತೆಯನ್ನು ಒಲಿಸ್ಕೊಳ್ಬೋದಾಗಿತ್ತು, ಅದು ಮಾಡಲಿಲ್ಲ. ತಂದೆ ತಾಯಿನ ಒಲಿಸ್ಕೊಳ್ಬೋದಾಗಿತ್ತು ಸೇವೆ ಮಾಡಿ, ಅದು ಮಾಡಲಿಲ್ಲ. ಸ್ಮಶಾನಕ್ಕೆ ಹೋಗಿ ತಪಸ್ಸು ಮಾಡಿ ಪ್ರೇತವನ್ನು ಒಲಿಸಿಕೊಂಡಿದ್ದಾನೆ. ಸಾರದೇ ಇರೋದಕ್ಕೆ ಆ ಪ್ರೇತಕ್ಕೆ ಭೂತವನ್ನು ಆವಾಹನೆ ಮಾಡಿದ್ದಾನಂತೆ. ಪ್ರೇತಃ ಭೂತ ಸಮಾವಿಷ್ಟ ಅಂತ. ಏನಪ್ಪ ಇದು ವಿಚಿತ್ರವಾಗಿದೆ ಅಂತ. ಕಪಿರಪಿಚ ಕಾಪಿಶಾಯನ ಮದಮತ್ತಃ ಕೇಳಿದಿರಲ್ವಾ? ವೃಶ್ಚಿಕೇನ ಸಂದಷ್ಟ ಅಪಿಚ ಪಿಶಾಚಗ್ರಸ್ತ ಕಿಂ ಬ್ರೂಮೋ ವೈಕೃತಂ ತಸ್ಯ. ಕಪಿ ಮೊದಲೇ, ಕಪಿ ಅಂದರೆ ಚಂಚಲ ಅಲ್ವಾ ಅದು. ಅದು ಕಪಿ ಮದ್ಯವನ್ನು ಸೇವನೆ ಮಾಡಿದೆ, ಸುರೆಯನ್ನು ಕುಡಿದಿದೆ ಕಪಿ. ಸುರೆಯ ಅದು ಸಾಮಾನ್ಯ ಸುರೆಯ ಅಂದರೆ ಸಾಮಾನ್ಯವಾದ ಸುರೆಯಲ್ಲ, ಅದು ಕಾಪಿಶಾಯಿನ ಎಂಬಂಥ ವಿಶೇಷವಾದ ಹೆಚ್ಚು ಅಮಲುಂಟು ಮಾಡುವಂಥ ಮದ್ಯವನ್ನು ಸೇವಿಸಿದಂತೆ ಅದು. ಆಗ ಹೇಗಿರ್ಬೋದು ಅದು? ಮೊದಲೇ ಕಪಿ, ಅದು ಕುಡಿದಿದ್ದು ಕೂಡ ಏನು ಹೆಚ್ಚು ಅಮಲು ಬರುವಂಥ ಅಮಲು ವಸ್ತುವನ್ನೇ ಕುಡಿದಿದೆ. ಅದು
ಹೇಗಿರ್ಬೋದು ಪರಿಸ್ಥಿತಿ ಸಾರದೇ ಇರೋದಕ್ಕೆ ಅದಕ್ಕೆ ಚೇಳು ಕಚ್ಚಿದೆಯಂತೆ. ವೃಶ್ಚಿಕೆಯನ್ನು ಸಂದಷ್ಟ ಅಂತ ಆಯ್ತಾ ಅಂದರೆ ಇಲ್ಲ ಆಗಲಿಲ್ಲ, ಇನ್ನೊಂದು ಚೂರಿದೆ ಅಂತ. ಅಪಿಚ ಪಿಶಾಚಗ್ರಸ್ತ ಅಂತ ಅದಕ್ಕೆ ದೆವ್ವ ಆವಾಹನೆ ಆಗಿದೆ ಅಂತ. ಕಿಂ ಬ್ರೂಮೋ ವೈಕೃತಂ ತಸ್ಯ, ಎಷ್ಟು ವಿಕಾರವಾಗಿರ್ಬೋದು ಅದು ಅಂದರೆ ವಿಕಾರಕ್ಕೆ ಆತುದಿ ಅಂತ, ವಿಕಾರದ ಚರ್ಮಸೀಮೆ ಅಂತ. ಹಾಗೆ ಮೊದಲೇ ಪ್ರೇತ, ಅದಕ್ಕೆ ಭೂತವನ್ನು ಆವಾಹನೆ ಮಾಡೋದು ಅಂದರೆ ಇನ್ನಷ್ಟು ಅಮಂಗಲ ಮಾಡುವಂಥದ್ದು, ಕೆಟ್ಟಿದ್ದನ್ನು ಮತ್ತೂ ಕೆಡಿಸುವಂಥದ್ದು, ಹಾಳಾಗಿದ್ದನ್ನು ಮತ್ತಷ್ಟು ಹಾಳು ಮಾಡುವಂಥದ್ದು ಅಂಥದ್ದದು. ಹಾಗೆ ಆ ಪ್ರೇತವನ್ನು ನೀರು ನಿದ್ದೆ ಮಾಡ್ತಾ ಇದ್ದಾನೆ. ಮುಖ ಅಡಿಯಾಗಿ ಉದ್ದ ಕೈಗಳನ್ನು ನೀಡಿ ಕಾಲುಗಳನ್ನು ಪಸರಿಸಿ ಆ ಪ್ರೇತ ಗಗನದಲ್ಲಿ ಸಂಚಾರ ಮಾಡ್ತಾ ಇದ್ದರೆ ಅದರ ಮೇಲೆ ಆತ ಕುಳಿತುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಕರಾಲಾಕ್ಷ ಎನ್ನುವಂಥವನು. ಅವನ ತಮ್ಮ ಕರಟಕ. ಈ ಕರಾಲಾಕ್ಷನ ತಮ್ಮನೇ ಹೋದಾದ್ರು ಸಾಧನೆಯಲ್ಲಿ ಅಣ್ಣ. ಯಾಕೆಂದರೆ ಅವನೊಂದು ಬೇತಾಳವನ್ನು ಬೆಳೆಸ್ಕೊಂಡಿದ್ದಂತೆ. ಪ್ರೇತ ಅಲ್ಲ, ಬೇತಾಳ ಅಂತ. ಸ್ಮಶಾನ ಭೂಮಿಗೆ ಹೋಗಿ ಅಲ್ಲೇನೋ ಮಂತ್ರ ಸಾಧನೆ ಮಾಡಿ ಒಂದು ಬೇತಾಳವನ್ನು ವಶಪಡಿಸಿಕೊಂಡು ಆ ಬೇತಾಳದ ಹೆಗಲ ಮೇಲೆ ಕೂತ್ಕೊಂಡು ಅವನು ಯುದ್ಧ ಮಾಡ್ತಾ ಇದ್ದಾನೆ. ಹೀಗೆ ರಾಕ್ಷಸರು ತುಂಬ ಅಮಂಗಲಕರವಾಗಿ ಇದ್ದುದು ಮಾತ್ರ ಅಲ್ಲ, ಅಮಂಗಲಕರವಾದ ವಾಹನಗಳನ್ನು ಏರಿ ಯುದ್ಧ ಮಾಡ್ತಾಯಿದ್ರು. ಸಾಮಾನ್ಯ ಯುದ್ಧವೇ ಆಗಿಬಿಟ್ರೆ ಇದನ್ನು ನೋಡಿ ಅವ್ರು ಓಡಿ ಹೋಗ್ಬಿಡ್ತಾರೆ. ಯುದ್ಧ ಮಾಡಬೇಕು ಅಂತಲೇ ಇಲ್ಲ, ಪ್ರೇತವನ್ನು ಬೇತಾಳವನ್ನು ನೋಡಿಯೇ ಓಡಿ ಹೋಗಬೇಕು ಅಂತ. ನಾವು ಜಾಸ್ತಿ ವರ್ಣನೆ ಮಾಡ್ತಾ ಇಲ್ಲ, ಯಾಕೆಂದರೆ ನೀವೆಲ್ಲ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು ನೀವು ಅನ್ನೋ ಕಾರಣಕ್ಕೆ ನಿದ್ದೆಯಲ್ಲಿ ಮತ್ತು ಇದು ಬರೋದು ಬೇಡ. ನಿದ್ದೆಯಲ್ಲಿ ಲಲಿತಾ ಪರಮೇಶ್ವರಿ ಬರಲಿ ಬೇಕಾದರೆ, ಇದೆಲ್ಲ ನಿದ್ದೆಯಲ್ಲಿ ಬರೋದು ಬೇಡ, ಇಲ್ಲೇ ಮರೆತು ಬಿಡಿ. ಆಮೇಲೆ ಹೋಗಬೇಕಾದ್ರೆ ಹೇಳುವಾಗ ಬಿಡಬಾರ್ದು. ಯಾಕೆಂದರೆ ಇದು ಈ ಸ್ವಕೋಪವಾದ ಕಲ್ಪಿತ ಕಥೆಯೆಲ್ಲ ಹೇಳ್ತಾ ಇರುವಂಥದ್ದಲ್ಲ, ಇರೋದನ್ನು ಹೇಳ್ತಾ ಇದ್ದೇವೆ ನಾವು. ಆಗ ಬಿಟ್ಟು ಹೋಗುವಂಥ ಸರಿಯಾದ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೇವೆ. ಸಾಕು, ಅದು ಇಲ್ಲಿ ಬಿಟ್ಟು ನಾವು ಈಗ ಬೇರೆ ಒಳ್ಳೆ ನೆನಪನ್ನು ಮಾಡ್ಕೊಳ್ಳೋಣ. ಆದರೆ ಅವರು ವಿಶೇಷ ಈ ಪ್ರೇತ ಭೂತ ಬೇತಾಳ ಯಾವುದೂ ಅಲ್ಲ, ಅವರು ವಿಶೇಷ ಬೇರೆ ಇದೆ. ಈ ಸಪ್ತ ಸೋದರರು ಗಾಢ ತಪಸ್ಸಿನಿಂದ ಸೂರ್ಯನನ್ನು ಒಲಿಸಿದರಂತೆ. ವರ ಪಡ್ಕೊಂಡಿದ್ದಾರೆ ಒಲಿಸಿ. ಬರೀ ಪ್ರೇತಭೂತ ಮಾತ್ರ ಅಲ್ಲ, ದೇವತೆಯನ್ನು ವಶಪಡಿಸಿ ಒಲಿಸಿಕೊಂಡು ವರ ಪಡ್ಕೊಂಡಿದ್ದಾರೆ. ವರ ಏನಪ್ಪ ಅಂದರೆ ಏನೆಲ್ಲ ಯುದ್ಧ ಮಾಡುವಾಗ ನಮ್ಮ ಕಣ್ಣಲ್ಲಿ ನೀನು ಬರಬೇಕು, ಸೂರ್ಯ ಬರಬೇಕಂತೆ. ಯುದ್ಧ ಮಾಡುವಾಗ ಇವರು ಯಾವಾಗ ಸ್ಮರಿಸ್ತಾರೋ ಆ ಸಮಯದಲ್ಲಿ ಈ ಸಪ್ತ ಸೋದರರ ಕಣ್ಣಿನಲ್ಲಿ ಸೂರ್ಯ ಬರಬೇಕು. ಬಂದು ಅತ್ಯಂತ ಹಾನಿಕರವಾದ ಕಿರಣಗಳನ್ನು ಪಸರಿಸಬೇಕು. ಎಂಥ ಕಿರಣಗಳು ಅಂದರೆ ಇದರಿರುವ ಸೈನ್ಯ ಅದು ನಿಶ್ಚೇಷ್ಟ ಆಗಿಬಿಡಬೇಕು. ಕೈ ಎತ್ತಲಿಕ್ಕೆ ಆಗಬಾರ್ದು, ಅವರಿಗೆ ಶಸ್ತ್ರವನ್ನು ಎತ್ತಲಿಕ್ಕೆ ಸಾಧ್ಯ ಆಗಬಾರ್ದು. ಹಾಗೆ ನಿಶ್ಚೇಷ್ಟ ಆಗುವಂತೆ ಇರುವ ಕಿರಣಗಳನ್ನು ಪಸರಿಸಬೇಕು ನೀನು. ಯಾರು ನಮ್ಮ ನೋಟಕ್ಕೆ ಒಳಗಾಗ್ತಾರೋ, ಯಾರು ನಮ್ಮ ದೃಷ್ಟಿಗೆ ಬೀಳ್ತಾರೋ ಅವರು ಯಾವ ಶಸ್ತ್ರವನ್ನು ಕೂಡ ಎತ್ತೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಹಾಗಾಗಬೇಕು. ಇದು ವರವಂತೆ. ಈಗ ನೀವು ಕೇಳ್ಬೋದು, ಈ ಸೂರ್ಯನಿಗಾರು ಬುದ್ಧಿ ಬೇಡವಾ? ಯಾಕಿಂಥ ವರ ಕೊಡಬೇಕು? ಯಾಕೆ ಒಲಿಬೇಕು ಇಷ್ಟಕ್ಕೂ? ಅವ್ರು ಕೆಟ್ಟವರು ಅಂತ ಗೊತ್ತಿಲ್ವಾ ಅಂದರೆ ಅದು ಸ್ವಾತಂತ್ರ್ಯ ಅಲ್ಲ, ಅದು ಸ್ವಾತಂತ್ರ್ಯ ಅಲ್ಲ. ಅದು ತಪಸ್ಸು ಅನ್ನೋದು ಒಂದು ದಾರಿ, ಅದು ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ದಾರಿ. ಅದು ಇಷ್ಟು ತಪಸ್ಸು ಮಾಡಿದರೆ ಇಷ್ಟು ಸಿಗಬೇಕಾಗಿದ್ದ ಹಕ್ಕು ಅವನದ್ದದು ಅಂತ. ಅದು ಇಲ್ಲ ಅನ್ನುವ ಹಕ್ಕು ದೇವತೆಗಳಿಗಿಲ್ಲ ಅಥವಾ ಇನ್ನೊಬ್ಬನಿಗಿಲ್ಲ. ತಪಸ್ಸಿಗೆ ಮೀರಿದುದನ್ನು ಕೇಳಿದರೆ ವಿಷಯ ಬೇರೆ. ಆ ತಪಸ್ಸಿಗೆ ಈಗ ಅಂಗಡಿಗೆ ಹೋಗಿ ನಾವು ಹಣ ಕೊಡ್ತೇವೆ, ಹಣಕ್ಕಾಗುವಂಥದ್ದನ್ನು ಕೊಡ್ತಾನೆ ಅವನು. ಆದರೆ ಮೀರಿದ್ದರೆ ಕೊಡೋದಿಲ್ಲ ಅಂತ ಹೇಳ್ಬೋದು ಅವನು, ಆ ವಿಷಯ ಬೇರೆ. ಆದರೆ ಅವನ ತಪಸ್ಸಿನ ವ್ಯಾಪ್ತಿ ಎಷ್ಟುಂಟೋ ಅಷ್ಟನ್ನು ಕೇಳಿದಾಗ ಅವರು ಕೊಡಬೇಕು, ಅದನ್ನು ಕೊಡದೆ ಇರುವಂತಿಲ್ಲ ಅಂತ. ಹಾಗಾಗಿ ಹಿಂದಿನ ಕಾಲದಲ್ಲಿ ಪ್ರತಿಯೊಂದನ್ನು ತಪಸ್ಸಿಂದ ಸಾಧನೆ ಮಾಡ್ತಾ ಇದ್ದದನ್ನು ಕಾಣ್ತೇವೆ. ಒಂದು ಸಂದರ್ಭ ಬಂದರೆ ತಪಸ್ಸಿಗೆ ಹೊರಟ ಅಂತ. ಯಾಕೆಂದರೆ ಅವರು ಕಂಡುಕೊಂಡಿದ್ದು ತಪಸ್ಸಿನಿಂದ ಸಾಧನೆ ಮಾಡಲಿಕ್ಕಾಗದೇ ಇರುವಂಥದ್ದು ಯಾವುದೂ ಇಲ್ಲ ಅಂತ. ಇವತ್ತಿಗೂ ಸತ್ಯ ಅದು. ಈಗ ಉದಾಹರಣೆಗೆ ತುಂಬ ಸ್ಥೂಲವಾಗಿ ಹೇಳೋದಾದರೆ, ಒಂದು ಸಂಗೀತ ನಿಮಗೆ ಒಲಿಬೇಕು ಅಂದರೆ ನೀವು ತಪಸ್ಸು ಮಾಡಬೇಕು, ಸಂಗೀತದ ತಪಸ್ಸು. ಒಂದು ಚಿತ್ರಗಾರಿಕೆ ನಿಮಗೆ ಒಲಿಬೇಕು ಅಂದರೆ ತಪಸ್ಸು ಮಾಡಬೇಕು ನೀವು. ಅಂದರೆ ಪೂರ್ತಿ ಅಲ್ಲಿಯೇ ಮುಳುಗಿ ತನ್ಮಯವಾಗಿ ಮತ್ತೆಲ್ಲ ಮರೆತು, ಅವನಿಗೆ ನಿದ್ದೆಯೂ ಬೇಡ ಊಟವೂ ಬೇಡ ಅಲ್ವಾ, ಅಲ್ಲೇ ಮುಳುಗಿದ್ದಾಗ ತಪಸ್ಸಲ್ಲಿ ಬೇರೆ ಇನ್ನೇನದು. ಹಾಗಾಗಿ ಅದು ಅವರಿಗೆ ಆಯ್ಕೆ ಅಲ್ಲ ಅಂತ, ದೇವತೆಗಳಿಗೆ ಅಂತ. ಅವರು ಮಾಡಬೇಕಾಗ್ತದೆ ಅದನ್ನು ಅಂತ, ಕೊಡಬೇಕಾಗ್ತದೆ ಅಂತೆ. ವೃಕಾಸುರನಿಗೆ ಶಿವ ವರ ಕೊಟ್ಟಂತೆ, ಯಾರ ತಲೆ ಮೇಲೆ ಕೈ ಇಡ್ತಾನೋ ಅವರು ಸುಟ್ಟು ಹೋಗಬೇಕು ಅಂತ. ಭಸ್ಮಾಸುರನು ಇಂಥದ್ದೇ ವರವನ್ನು ಕೇಳಿದ್ದ. ಶಿವ ಕೊಡುವಾಗ ಅವನಿಗೆ ಗೊತ್ತು ಶಿವನಿಗೆ ಅಂತ. ಅಲ್ಲಿ ಭಾಗವತ ತುಂಬ ಸ್ಪಷ್ಟವಾಗಿ ಹೇಳ್ತದೆ, ಸಂತೋಷ ಆಗಲಿಲ್ಲ ಶಿವನಿಗೆ ವರ ಕೊಡುವಾಗ, ಕೊಡುವ ಮನಸ್ಸು ಇರಲಿಲ್ಲ ಅಂತ.
ಅದನ್ನು ಕೊಟ್ಟ, ಯಾಕೆಂದರೆ ಕೊಡಬೇಕಾಗ್ತದೆ. ಹಾಗೆ ಸೂರ್ಯ ವರವನ್ನು ಕೊಟ್ಟಿದ್ರು. ಇವರೇನು ಸೂರ್ಯನನ್ನು ಪ್ರೀತಿಯಿಂದ ಒಲಿಸಿದ್ದಾರೆ ಅಂತಲ್ಲ, ಆಮೇಲೆ ಅವನ ಮೇಲೆ ದಾಳಿ ಮಾಡ್ತಾರೆ ಅವರು ಅದಾದ ನಂತರ ಅಂಥವರೇ ಅವರು. ಹಾಗಾಗಿ ಆ ಶಕ್ತಿಯನ್ನು ಸ್ಮರಣೆ ಮಾಡ್ತಾರೆ. ಈ 7 ರಾಕ್ಷಸ ಸೇನಾಪತಿಗಳು ತಮ್ಮ ಆ ಶಕ್ತಿಯನ್ನು, ಅವರ ದೃಷ್ಟಿಯ ಮೂಲಕವಾಗಿ ಸೂರ್ಯಕಿರಣಗಳು ಸೂರ್ಯ ಪಸರಿಸಬೇಕು, ಇದರ ಸೈನ್ಯ ನಿಶ್ಚೇಷ್ಟ ಆಗಬೇಕು, ಸ್ತಬ್ಧ ಆಗಬೇಕು. ಅದನ್ನು ಯಾವಾಗ ಆವಾಹನೆ ಮಾಡಿಕೊಂಡ್ರೋ ಶಕ್ತಿ ಸೈನ್ಯ ಸ್ತಬ್ಧವಾಯಿತು. ಶಕ್ತಯ ಸ್ತಬ್ಧ ಶಸ್ತ್ರೌಘ. ಅವರು ಯಾರಿಗೂ ಶಕ್ತಿ ದೇವಿಯರಿಗೆ ತಮ್ಮ ಶಸ್ತ್ರವನ್ನು ಎತ್ತಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ವಿಫಲೋತ್ಸಾಹತಾಂ ಗತಾಃ. ಉತ್ಸಾಹ ಬತ್ತಿ ಹೋಯ್ತು ಅವರದ್ದು. ಕೈ ಎತ್ತೋಕ್ಕಾಗದ್ರೆ ಏನು ಮಾಡೋದು? ಅಸಹಾಯಕತೆ ನೋಡಿ. ಸಿಂಹ ಬಂದು ಗೋವಿನ ಮೇಲೆ ಆಕ್ರಮಣ ಮಾಡಿದೆ, ರಕ್ಷಣೆ ಮಾಡಬೇಕಾದನು ದಿಲೀಪ. ಧೇನು ವಸಿಷ್ಠರದ್ದು. ಅದರ ಮೇಲೆ ಒಂದು ಸಿಂಹ ಆಕ್ರಮಣ ಮಾಡಿದೆ. ಬತ್ತಳಕ್ಕೆ ಕೈ ಹಾಕ್ತಾನೆ ದಿಲೀಪ, ಬಾಣವನ್ನು ತೆಗಿಬೇಕು ಅಂತ. ಅಲ್ಲೇ ಕೈ ಸ್ತಬ್ಧ ಆದಾಗ ಪೂರ್ತಿ ಯಾವುದು ಏನು ಚಲನೆ ಇಲ್ಲ, ಮಾತೊಂದು ಆಡ್ಬೋದು, ಬೇರೆ ಏನು ಮಾಡೋ ಹೋಗಿಲ್ಲ ಅಂತ ಆದಾಗ ಏನು ಮಾಡ್ತಾನೆ ಅವನು? ನಿಸ್ಸಹಾಯಕತೆ ನೋಡಿ. ಅಂಥ ಪರಿಸ್ಥಿತಿ ಇಡೀ ಶಕ್ತಿ ಸೈನ್ಯಕ್ಕೆ ಬಂದುಬಿಡ್ತಂತೆ. ಏನಪ್ಪ ಮಾಡಿದ್ರು ಅವರು ಅಂದರೆ, ಏನು ಮಾಡ್ತಾರೆ ಪಾಪ, ನಿಟ್ಟುಸಿಟ್ಟು ಸುಮ್ಮನಾದರು ಅಂತ. ಏನೂ ಮಾಡಲಾರದೆ ಅವಿಭೂತಾಹ ಸ ನಿಶ್ವಾಸಂ ಜೋಷಮಾಸತ ಶಕ್ತಜೋ ಜೋಷಮಾಸತ. ಸುಮ್ಮನಾಗ್ಬಿಟ್ರು. ಅವರು ಸುಮ್ಮನಾದರು, ಆದರೆ ಇವರು ಸುಮ್ಮನಾಗಲಿಲ್ಲ. ಅವ್ರ ಮೇಲೆ ದಾಳಿ ಮಾಡ್ತಾರೆ. ಅಂಥ ಸ್ಥಿತಿಯಲ್ಲಿ ಯುದ್ಧ ಧರ್ಮ ಅಲ್ಲ ಅದು. ಶತ್ರು ಅವನ ಕೈಯಲ್ಲಿ ಶಸ್ತ್ರ ಇಲ್ಲದೇ ಇದ್ದರೆ, ಅಥವಾ ಶಸ್ತ್ರ ಇತ್ತು ಆ ಸ್ಥಿತಿಯಲ್ಲಿ ಅವನು ಇಲ್ಲದೇ ಇದ್ದರೆ, ಅಥವಾ ಪಲಾಯನ ಮಾಡ್ತಾ ಇದ್ದರೆ, ಇಂಥ ಯಾವುದೇ ಸ್ಥಿತಿಯಲ್ಲಿ ಕೂಡ ಯುದ್ಧ ಮಾಡಬಾರ್ದು ಅನ್ನೋದು ಯುದ್ಧ ಧರ್ಮ ಅದು. ಈಗಿನ ಕಾಲದಲ್ಲಿ ಯುದ್ಧ ತುಂಬ ವಂಚನೆಯೇ ಯುದ್ಧದ ವೈಶಿಷ್ಟ್ಯ ಅನ್ನೋ ಹಾಗಿರ್ತದೆ ಇವತ್ತು. ಹಿಂದಿಂದ ಬಂದು ಹೊಡಿ, ಅಲ್ಲಿಂದ ಬಂದು ಹೊಡಿ, ಇಂಥದ್ದನ್ನು ಕಾಣ್ತೇನೆ ತುಂಬ. ಆದರೆ ಅದು ಹಾಗಲ್ಲ. ಅವತ್ತಿನ ಕಾಲದಲ್ಲಿ ಹಗಲು ಮಾತ್ರ ಯುದ್ಧ, ರಾತ್ರಿ ಇಲ್ಲ. ಎದುರಿಗೆ ಬರಬೇಕು, ಹೇಳಿ ಮಾಡಬೇಕು. ಅವನ ತಲೆಗೂದಲು ಬಿಚ್ಚಿ ಹೋದರೆ, ಅಥವಾ ಅವನ ಕವಚ ಹೊರದು ಹೋದರೆ, ಶಸ್ತ್ರ ಎತ್ತಕ್ಕೆ ಸಾಧ್ಯ ಆಗದೆ ಹೋದರೆ, ಸೋತರೆ, ಶರಣಾಗತನಾದರೆ ಮಾಡಬಾರ್ದು ಯುದ್ಧವನ್ನು ಅನ್ನೋ ಈ ನೀತಿಯನ್ನು ಅನೇಕರು ಬಹುಸಂಖ್ಯಾತರು ಪಾಲಿಸ್ತಾ ಇದ್ದಂಥ ಕಾಲ ನೋಡಿ ಹಿಂದಿನ ಕಾಲ ಅಂದರೆ. ಆದರೆ ಅದನ್ನು ರಾಕ್ಷಸರು ಪಾಲಿಸಲಿಲ್ಲ. ಯಾಕೆಂದರೆ ಅವರು ರಾಕ್ಷಸರು ಅಂತ. ಅದಕ್ಕಾಗಿ ರಾಕ್ಷಸರು ಅವರು ಅಂತ. ಅವರಿಗೆ ನೀತಿ ನಿಯಮ ಇಲ್ಲ, ಅವರು ವ್ಯವಸ್ಥೆಯನ್ನು ಅನುಸರಿಸೋದಿಲ್ಲ, ವ್ಯವಸ್ಥಾ ಭಂಜಕರು ಅಂತ. ಹಾಗೆ ನಿರ್ವ್ಯಾಪಾರ ಅಂದರೆ ನಿಶ್ಚೇಷ್ಟರಾದ, ಕೈ ಎತ್ತಲಾರದ ಶಕ್ತಿಯರ ಮೇಲೆ ಆಯುಧಗಳನ್ನು ಪ್ರಯೋಗ ಮಾಡ್ತಾರೆ ಈ ರಾಕ್ಷಸರು. ಹಾಗೆ ವಜ್ರ ಕವಚಗಳನ್ನೇನೋ ಧಾರಣೆ ಮಾಡಿದ್ರು ಶಕ್ತಿಯರು. ಆದರೆ ನಿಧಾನಕ್ಕೆ ಆ ವಜ್ರ ಕವಚಗಳನ್ನು ಭೇದಿಸುವಂಥ ಶಸ್ತ್ರಗಳು ಪ್ರಯೋಗ ಆಗೋಕ್ಕೆ ಆರಂಭ ಆದಾಗ ಆರ್ತನಾದ ಮಾಡಿದರು ಶಕ್ತಿಗಳು. ತಮ್ಮ ಅಮ್ಮನನ್ನು ಕರೀತಾರೆ ಅವರೆಲ್ಲರೂ ಕೂಡ. ಹಾಹಾಕಾರಂ ವಿತನ್ಮಾನ. ಅವರು ಶಕ್ತಿಯರು ಹೌದು, ಆದರೆ ಮಹಾಶಕ್ತಿಯರಲ್ಲ, ಅವರು ಆದಿಶಕ್ತಿಯರಲ್ಲ ಅವರೇನು. ಹಾಗಾಗಿ ಆ ಮಹಾಶಕ್ತಿಯನ್ನು, ಆದಿಶಕ್ತಿಯನ್ನು ಅವರು ಕರೀತಾರೆ. ಆ ಸಮಯದಲ್ಲಿ ಮಹಾಶಕ್ತಿ ಅಲ್ಲಿಗೆ ಬರಲಿಲ್ಲ, ಆದಿಶಕ್ತಿ ಬರಲಿಲ್ಲ ಅಲ್ಲಿಗೆ. ಆದರೆ ಕಳುಹಿಕೊಟ್ಲು. ಯಾರನ್ನು ಕಳುಹಿಕೊಡಬೇಕೋ ಅವರನ್ನು ಕಳುಹಿಕೊಟ್ಲು ಅಂತ. ಹೌದು, ಯುದ್ಧ ಕ್ಷೇತ್ರಕ್ಕೆ ತಿರಸ್ಕರಣಿ ಎಂಬ ದೇವಿಯ ಆಗಮನ ಆಗಿದೆ. ಅವಳ ಹೆಸರು ತಿರಸ್ಕರಣಿ. ಏನು ಮಾಡ್ತಾಳೆ ಅವಳು? ತಿರಸ್ಕಾರ ಮಾಡ್ತಾಳೆ ಅಂತ. ತಿರಸ್ಕಾರ ಮಾಡ್ತಾಳಾ ಅಂತ ನೀವು ಕನ್ನಡದವರು ಕೇಳ್ತೀರಿ. ಅದು ಕನ್ನಡದ ತಿರಸ್ಕಾರ ಅಲ್ಲ, ಅದು ಸಂಸ್ಕೃತದ ತಿರಸ್ಕಾರ ಅಂದರೆ ಮಾಯ ಆಗೋದು ಅಂತ, ಕಾಣದೇ ಇರೋದು ಅಂತ. ಪುರಸ್ಕಾರ, ತಿರಸ್ಕಾರ ಈ ಶಬ್ದಕ್ಕೆ ಸಂಸ್ಕೃತದ ಅರ್ಥ. ಪುರಸ್ಕಾರ ಅಂದರೆ ಎದುರಿಗೆ ತರುವಂಥದ್ದು, ತಿರಸ್ಕಾರ ಅಂದರೆ ಮರೆ ಮಾಡೋ ಅಂಥದ್ದು, ಮುಚ್ಚುವಂಥದ್ದು, ಕಾಣದಂತೆ ಮಾಡುವಂಥದ್ದು. ಮತ್ತು ಯಾಕೆ ಕನ್ನಡದಲ್ಲಿ ಈ ಥರ ಬಂದುಬಿಟ್ಟಿದೆ ಅದು ಅಂದರೆ, ಕಂಡರೂ ಕಾಣದೇ ಇರೋಗೆ ಮಾಡಿದರೆ ತಿರಸ್ಕಾರ ಅಲ್ವ ಅದು? ಇದ್ರೂ ಇಲ್ಲದೇ ಇರೋ ಥರ ಮಾಡಿದರೆ ಏನು ಮರ್ಯಾದೆ ಕೊಡಬೇಕು, ಎಷ್ಟು ಮರ್ಯಾದೆ ಕೊಡಬೇಕು, ಕೊಡದೇ ಇದ್ದರೆ. ಕೊಟ್ಟಾಗ ಪುರಸ್ಕಾರ. ಇರುವುದನ್ನು ಮುಂದೆ ತಂದರೆ, ಸಭೆಯ ಮುಂದೆ ತಂದರೆ, ಎತ್ತಿ ಹೇಳಿದರೆ ಪುರಸ್ಕಾರ ಅದು. ಹಾಗೆ ಮಾಡಿದೆ ಹಿಂದಕ್ಕೆ ಒತ್ತಿದರೆ, ಉಪೇಕ್ಷೆ ಮಾಡಿದರೆ ತಿರಸ್ಕಾರ ಅದು. ತಿರಸ್ಕರಣಿ ದೇವಿ ಯಾರಿವಳು ಅಂದರೆ, ದಂಡನಾಥ ದೇವಿಯ ಪ್ರತ್ಯಂಗರಕ್ಷಿಣಿ, ಅಂಗರಕ್ಷಿಕೆ ಅವಳು, ಅಂಗರಕ್ಷಿಣಿ. ಆಜ್ಞೆ ಲಲಿತಾದೇವಿಯದ್ದು, ಅಥ ದೇವ್ಯಾಜ್ಞೆಯ ಅಂತ ಆಜ್ಞೆ ಆಗಿದ್ದು ಲಲಿತಾದೇವಿಯದ್ದು. ಲಲಿತಾದೇವಿಯ
ಸೇನಾಧಿನಾಯಕಿ ಯಾರು? ದಂಡಿನಿ ಅಥವಾ ದಂಡನಾಥ ದೇವಿ. ಆ ದಂಡನಾಥ ದೇವಿಯ ಅಂಗರಕ್ಷಿಕೆ ಇವಳು ತಿರಸ್ಕರಣಿ. ಅವಳ ವೈಶಿಷ್ಟ್ಯ ಅನ್ನೋದು ಮರೆ ಮಾಡದೇ ವೈಶಿಷ್ಟ್ಯ ಅವಳಿದ್ದು, ಕಾಣದಂತೆ ಮಾಡದೆ ವೈಶಿಷ್ಟ್ಯ ಅವಳದ್ದು. ಹೇಗೆ ಬಂದಳಪ್ಪ ಅಂದರೆ ವಿಮಾನ ಏರಿ ಬಂದಳಂತೆ ಅವಳು. ಆ ವಿಮಾನಕ್ಕೆ ಏನು ಹೆಸರು ಅಂದರೆ ತಮೋಲಿಪ್ತ ಅಂತ ಹೆಸರಂತೆ ವಿಮಾನಕ್ಕೆ. ಅದಕ್ಕೆ ತಮೋಲಿಪ್ತ. ಹಾಗಂದರೆ ಈಗ ಸಾಮಾನ್ಯ ವಿಮಾನಗಳಿಗೆ ಬಣ್ಣ ಹಚ್ತಾರಲ್ವಾ, ಇದಕ್ಕೆ ಕತ್ತಲೆಯನ್ನು ಹಚ್ಚಲಾಗಿದೆ ಅಂತ. ವಿಮಾನಕ್ಕೆ, ಅವಳ ರಥಕ್ಕೆ, ಅವಳ ವಾಹನಕ್ಕೆ ಕತ್ತಲೆಯನ್ನು ಬೆಳೆಯಲಾಗಿದೆ. ಅಂದರೆ ಆ ವಿಮಾನವೂ ಕೂಡ ಕಾಣೋದಿಲ್ಲ, ಅವಳ ವಾಹನವೂ ಕೂಡ ಕಾಣಿಸೋದಿಲ್ಲ. ತಮೋಲಿಪ್ತ ಹ್ವಯಂ ನಾಮ ವಿಮಾನಂ ಸರ್ವತೋಮುಖಂ. ಎಲ್ಲ ಕಡೆ ಬಾಗಿಲಿದೆ ಆ ವಿಮಾನಕ್ಕೆ. ಎಲ್ಲಿಂದ ಬೇಕಾದ್ರೂ ಇಳಿಬೋದು, ಎಲ್ಲಿಂದ ಬೇಕಾದ್ರೂ ಯುದ್ಧ ಮಾಡ್ಬೋದು, ಆದರೆ ಎಲ್ಲೂ ಕಾಣಿಸೋದಿಲ್ಲ, ಏನೂ ಕಾಣಿಸೋದಿಲ್ಲ ಅಂತ. ಅಂಥ ವಿಮಾನವಂತೆ ಅದು ಅಂತ. ಅವಳು ಮಹಾಮಾಯೆ, ಅವಳು ತಿರಸ್ಕರಣಿ ಅನ್ನೋಳು. ಅವಳು ಬಂದು ಶಕ್ತಿದೇವಿಯರಿಗೆ ಅಭಯವನ್ನು ಕೊಟ್ಟಳು, ಹೆದರಬೇಡಿ ನಾನಿದ್ದೇನೆ, ಈ ಯುದ್ಧವನ್ನು ನಾನು ಗೆದ್ದು ಕೊಡ್ತೇನೆ, ನೀವು ಧೈರ್ಯವಾಗಿರಿ ಅಂತ ಶಕ್ತಿಯರಿಗೆ ಆಕೆ ಅಭಯವನ್ನು ಕೊಡ್ತಾಳೆ. ಹೇಗಿದ್ದಾಳಪ್ಪ ಅವಳು, ಏನು ಹುಟ್ಟಿದಾಳೆ, ಏನು ತೊಟ್ಟಿದ್ದಾಳೆ ಅಂತಂದರೆ ಅವಳು ಕಪ್ಪು ಬಣ್ಣವಂತೆ. ಅವಳು ಕಪ್ಪು ಬಣ್ಣ. ಅವಳು ತೊಟ್ಟ ಕಂಚುಕ ಅಥವಾ ಅವಳ ವಸ್ತ್ರಗಳು, ಅವಳ ಕವಚ ಎಲ್ಲ ಕಪ್ಪು ಬಣ್ಣವಂತೆ. ಈ ಹೊಂದಾಣಿಕೆ ವಸ್ತ್ರಗಳನ್ನು ಧಾರಣೆ ಮಾಡ್ತಾರಲ್ಲ ಈಗ ಇತ್ತೀಚಿನ ಕಾಲದಲ್ಲಿ, ಭಾಳ ಹಿಂದೆ ಇದೆ ನೋಡಿ ಇದು ಅಂತ. ಆದರೆ ಬೇರೆ ರೀತಿ ಉಪಯೋಗ ಮಾಡಿದ್ದಾರೆ ಅದನ್ನು. ಆಮೇಲೆ ವಿಮಾನವೂ ಕಪ್ಪು, ಅವಳ ರಥವೂ ಕೂಡ ಕಪ್ಪು. ಶ್ಯಾಮಚ್ಛಾಯಿ ತಮೋಲಿಪ್ತೆ ಶ್ಯಾಮಯುಕ್ತ ತುರಂಗಮೆ. ಕುದುರೆಗಳು ಕಪ್ಪು. ಆ ಕುದುರೆಗೆ ಕಟ್ಟುವಂಥ ಆ ಕಡಿವಾಣ ಹಗ್ಗ ಇದೆಯಲ್ಲ ಅದೂ ಕಪ್ಪಂತೆ. ಎಲ್ಲ ಕಪ್ಪು, ಪೂರ್ತಿ ಕಪ್ಪು. ಹಾಗಾಗಿ ಅಮಾವಾಸ್ಯೆ ರಾತ್ರಿ ಅವಳು ಏನಾದ್ರು ಬಂದರೆ ಏನು ಕಾಣಿಸೋದಿಲ್ಲ. ಅವಳು ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ. ಎಲ್ಲ ಕೃಷ್ಣಮಯ, ಎಲ್ಲ ನೀಲಾಕಾರ, ಪೂರ್ತಿ ಕಪ್ಪು ಅಂತ. ಈ ಕಪ್ಪು ಕೂಡ ಉಪಯೋಗ ಆಗ್ತದೆ. ಕಪ್ಪು ಕಪ್ಪು ಅಂತ ಹೀಗೆ ಹೇಳಿಬಾರ್ದು. ಈ ಕೂದಲು ಕಪ್ಪಿದ್ರೆ ಚೆನ್ನಾಗಿರ್ತದೆ ಅಲ್ವಾ. ಒಂದು ವೇಳೆ ಕೂದಲು ಬಿಳಿ ಆದರೆ ಖುಷಿ ಪಡ್ತೀರ ನೀವು. ಸುಮ್ಮನೆ ಕಪ್ಪು ಕಪ್ಪು ಅಂತ ಯಾಕೆ ಹೇಳ್ತೀರಿ? ಕೃಷ್ಣನೂ ಕಪ್ಪೆ, ರಾಮನೂ ಕಪ್ಪೆ. ಕಪ್ಪಿಗೆ ತುಂಬ ಉಪಯೋಗ ಇದೆ ಎಷ್ಟೋ ಸಂದರ್ಭದಲ್ಲಿ ಅಂತ ಅಲ್ವಾ. ಕಣ್ಣಿಗೆ ಕಪ್ಪು ಬಳಿಯ ಬದಲು ಬಿಳಿ ಬಳಿದ್ರೆ ಏನಾಗ್ತದೆ ಹೇಳಿ? ಅದು ಬೇರೆ ಏನೋ ಥರ ಕಾಣ್ತದೆ ಅದು ಅಂತ. ಹೇಗೆ ಕಾಣಬೇಕು ಹಾಗೆ ಕಾಣಿಸೋದಿಲ್ಲ ನೋಡಿ ಅಂತ. ಕಪ್ಪಿಗೊಂದು ಔಚಿತ್ಯ ಅರ್ಥ ಇದೆ. ಇಲ್ಲಿ ತಿರಸ್ಕರಣಿಗಂತೂ ವಿಶೇಷವಾದ ಅರ್ಥ ಇದೆ ಅಂತ. ಅವಳ ಧನಸ್ಸು, ಅದಕ್ಕೆ ಮೋಹನ ಅಂತ ಹೆಸರು. ಆ ಧನಸ್ಸಿಗೆ ಮೋಹನ ಅಂದರೆ ಏನೂ ತಿಳಿಯದಂತೆ ಮಾಡುವಂಥದ್ದು ಅಂತ ಅರ್ಥ. ಮೋಹನ ಅಂದರೆ ಮೋಹಗೊಳಿಸುವಂಥದ್ದು, ಅದರ ಹೆಸರು ಅದೇ. ಆ ಮೋಹನ ಧನಸ್ಸಿಗೆ ಅವಳು ಹೂಡಿದ್ದು ಮೋಹನಾಸ್ತ್ರ ಅಂತ. ಅಸ್ತ್ರವೂ ಅಂಥದ್ದೇ. ಹೋಗಲಿ, ಅದ್ರ ಬಣ್ಣ ಹೇಗಿತ್ತು ಅಂದರೆ ಕೃಷ್ಣರೂಪ ಭುಜಂಗಾಭಾನ್. ಈ ಕೃಷ್ಣ ಸರ್ಪ ಇರುತ್ತಲ್ಲ ಆ ರೀತಿ ಇತ್ತಂಥದ್ದು. ಆ ಅವಳ ಬಾಣಗಳು ಕೃಷ್ಣ ಸರ್ಪಗಳಿದ್ದಂತೆ ಅಂಥ ಬಾಣಗಳಂತೆ. ಅಥವಾ ಕಪ್ಪು ಬಣ್ಣದ ಮುಸಲ, ವನಕ್ಕೆ ಪೂರ್ತಿ ಕಪ್ಪು ಬಣ್ಣದ್ದು, ಅದರಂತೆ ಇರುವಂಥ ಬಾಣಗಳನ್ನು ಆ ದೈತ್ಯರ ಮೇಲೆ ಯಾಕೆ ಪ್ರಯೋಗ ಮಾಡಿದಾಗ ಅವರಿಗೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ. ಆ ಬಾಣಗಳನ್ನು ಅವರಿಗೆ ಕಷ್ಟ ಆಯಿತು ಅದನ್ನು ಎದುರಿಸಲಿಕ್ಕೆ. ತಿರಸ್ಕರಣಿಕಾದೇವಿ, ಯಾಕೆಂದರೆ ಅವಳು ಕಾಣ್ತಾ ಇಲ್ಲ ತಿರಸ್ಕರಣಿಕಾದೇವಿ. ಅವಳನ್ನು ನೋಡಿದರೆ ಈ ದೈತ್ಯರು, ಈ ಬಲಾಹಕ್ಕೆ ಮೊದಲಾಗಿರ್ತಕ್ಕಂಥ ದೈತ್ಯರು ಆಕೆಯನ್ನು ನೋಡಿದ್ರ ಅವಳು ನಿಶ್ಚೇಷ್ಟರಾಗ್ತಾಳೆ. ಕಣ್ಣಿಗೆ ಬಿದ್ದರೆ ಅವ್ರಿಗೆ ಎದುರು. ಆದರೆ ಇವಳು ವೈಶಿಷ್ಟ್ಯ ಏನಂದರೆ ಕಣ್ಣಿಗೆ ಬೀಳದಿರುವಂಥದ್ದೇ ವೈಶಿಷ್ಟ್ಯ ಅವಳದ್ದು. ಹಾಗಾಗಿ ಎಲ್ಲ ಇದೆ ದೇವಿಯ ಬತ್ತಳಿಕೆಯಲ್ಲಿ. ನಾನಾ ಪ್ರಕಾರದ ಅಸ್ತ್ರಗಳಿದ್ದಾವೆ, ಯಾವ್ಯಾವ ರೀತಿ ಬಂದರೂ ಅದಕ್ಕೆ ಉತ್ತರಗಳಿದ್ದಾವೆ ಅಲ್ಲಿ ಅಂತ. ಹಾಗೆ ಅವಳನ್ನು ಕಾಣಲಿಲ್ಲ, ಆದರೆ ಅವಳ ಬಾಣಗಳು ಬಂದು ಬಿದ್ದವು. ಅದು ಪರಿಚಯ ಕೊಡ್ತು, ಯಾರೋ ಬಂದಿದ್ದಾರೆ ಯುದ್ಧಕ್ಕೆ, ಗೊತ್ತಿಲ್ಲ ಯಾರು ಅಂತ, ಏನೋ ಬಂದು ಬೀಳ್ತಾ ಇದೆ ಅಂತ. ಇಷ್ಟು ಅನುಭವ ಅಲ್ಲಿ ಆಗ್ತಾ ಇದೆ. ಆದರೆ ಶಕ್ತಿ ದೇವಿಯರನ್ನು ಬಿಡುಗಡೆ ಮಾಡಬೇಕಲ್ಲ, ಅದಕ್ಕೆ ಏನಾದರೂ ಆಗಬೇಕಲ್ಲ. ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಹಿಂದಿಂದ ಆದೇಶ ಆಗ್ತಾ ಇದೆ. ದಂಡಿನಿ ದೇವಿ, ದಂಡನಾಥ ದೇವಿ ಹಿಂದ್ಗಡೆ ಇದ್ದಾಳೆ. ಅವಳು ಆದೇಶ ಮಾಡ್ತಾ ಇದ್ದಾಳೆ ತನ್ನ ಅಂಗರಕ್ಷಣೆಗೆ, ಅಂಧಾಸ್ತ್ರವನ್ನು ಪ್ರಯೋಗ ಮಾಡು. ಅದರ ಹೆಸರೇ ಅಂಧಾಸ್ತ್ರ. ಕುರುಡನ್ನು ಉಂಟು ಮಾಡುವಂಥ ಬಾಣ ಅದು. ಆ ಬಾಣವನ್ನು ಪ್ರಯೋಗ ಮಾಡು. ಅದನ್ನು ಪ್ರಯೋಗ ಮಾಡ್ತಾಳೆ ತಿರಸ್ಕರಣಿ ದೇವಿ. ಅದನ್ನು ಪ್ರಯೋಗ ಮಾಡಿದಾಗ ಅವರೆಲ್ಲರಿಗೂ ಕಣ್ಣು ಕಾಣದೆ ಹೋಯ್ತಂತೆ. 7 ಜನ ರಾಕ್ಷಸರಿಗೆ ಕಣ್ಣೇ ಕಾಣದೆ ಹೋಯಿತು. ಅವ್ರಿಗೆ ಇಡೀ ಶಕ್ತಿ ಇದ್ದಿದ್ದೇ ಅಲ್ಲಿ, ಕಣ್ಣಿನಲ್ಲಿ ಶಕ್ತಿ ಇದ್ದಿದ್ದು. ಇಲ್ಲದೇ ಇದ್ರೂ ಕಣ್ಣೇ ಶಕ್ತಿ ನೋಡಿ. ಸರ್ವೇಂದ್ರಿಯಾಣ ನಯನನ್ ಪ್ರಧಾನಂ. ಏನಿದ್ರೇನು, ಕಣ್ಣೊಂದು ಇಲ್ಲದೆ ಇದ್ದರೆ ಅಲ್ವಾ, ನಾವು ಕಲ್ಪನೆ ಕೂಡ ಮಾಡೋಕ್ಕಾಗೋದಿಲ್ಲ. ಕಣ್ಣಿರೋರಿಗೆ ಕಣ್ಣಿಲ್ಲದಿದ್ರೆ ಹೇಗಿರುತ್ತೆ ಅನ್ನೋದನ್ನು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಪಾಪ ಹೇಗಿರ್ತಾರೋ ಕಣ್ಣಿಲ್ಲದೆ ಇರೋಂಥವ್ರು.
ಹಾಗಿರುವಾಗ ಇವರಿಗಂತೂ ಇವರ ಮುಖ್ಯವಾದ ಶಕ್ತಿಯೇ ಅದು ಅಂತ. ಆ ಶಕ್ತಿಯನ್ನು ಧ್ವಂಸ ಮಾಡ್ತಾಳೆ ತಿರಸ್ಕರಣಿ ದೇವಿ ಅಂಧಾಸ್ತ್ರದ ಪ್ರಯೋಗ ಮೂಲಕ ಅಂತ. ತಿರಸ್ಕರ್ಣಿಕಾ ದೇವಿಯ ಮಹಾಮೋಹನ ಧನ್ವನಃ, ಆ ಮಹಾಮೋಹನ ಧನುಸ್ಸಿನಿಂದ ಆಕೆ ಪ್ರಯೋಗ ಮಾಡಿದ ಉದ್ಗತೆಯನ ಅಂಧಬಾಣೇನ ಚಕ್ಷುಸ್ತೇಷಾಂ ವ್ಯಧೀಯತ, ಕಣ್ಣು ಕುರುಡಾಯಿತು ಆ 7 ಜನರದ್ದು. ಅಲ್ಲಿಗೆ ಮುಗಿತು ಕಥೆ. ಕಣ್ಣು ಯಾವಾಗ ಕುರುಡಾಯ್ತೋ ಈ ಶಕ್ತಿಗಳೆಲ್ಲ ಬಿಡುಗಡೆ ಹೊಂದಿದರು. ಕೂಡಲೇ ಅವರಿಗೆ ಪುನಶ್ಚೈತನ್ಯ ಬಂತು, ಕೈಕಾಲು ಆಡ್ಲಿಕ್ಕೆ ಶುರುವಾಯಿತು ಮತ್ತೆ ಎಲ್ಲ ಶಕ್ತಿಗಳಿಗೂ ಅಂತ. ಶಕ್ತಿ ದೇವಿಯರು ಅಭಿನಂದನೆ ಮಾಡ್ತಾರೆ ತಿರಸ್ಕರಣಿ ದೇವಿಯನ್ನು. ನೀನೊಬ್ಬಳು ಬಂದು ನಾವೆಲ್ಲ ಬಚಾವದು, ಬರಬಾರದ ಕಷ್ಟ ಬಂದ್ಬಿಟ್ಟಿತ್ತು ನಮಗೆ, ಏನು ಮಾಡೋದು, ಕೈಯೇ ಹೇಳಿದರೆ ಏನು ಮಾಡೋದು, ಯುದ್ಧ ಹೇಗೆ ಮಾಡೋದು, ಭಾರಿ ದೊಡ್ಡ ಕೆಲಸ ಆಯಿತು ಅಂಥೇಳಿ ಅವಳನ್ನು ಸ್ತೋತ್ರ ಮಾಡ್ತಾರೆ ಶಕ್ತಿ ದೇವಿಯರು. ಸ್ತೋತ್ರ ಮಾಡ್ಬೇಕಾದ್ರೆ ಏನು ಹೇಳ್ತಾರೆ ಗೊತ್ತಾ? ತಿರಸ್ಕರಣಿ ದೇವಿಯೇ, ನೀನು ದುರ್ಜನರ ನೇತ್ರಗಳಿಗೆ ಮರೆಯ ಮಹೌಷಧಿ. ಈ ಜಗತ್ತಿನಲ್ಲಿ ದುಷ್ಟರು ಯಾರಿದ್ದಾರೋ ಸಮಯ ಬಂದಾಗ ಅವರಿಗೆ ಕಾಣಬೇಕು, ಅದನ್ನು ಕಾಣದಂತೆ ಮಾಡ್ತೀಯ ನೀನು. ನಿತ್ಯ ಜೀವನದಲ್ಲಿ ತುಂಬ ಮಹತ್ವ ಇದೆ ಅಲ್ವಾ ಈ ತಿರಸ್ಕರಣಿಕಾ ದೇವಿ. ಈಗ ಇಲ್ಲೇ ಎಲ್ಲೋ ಇಟ್ಕೊಂಡಿರುತ್ತೆ ನಾವು ಒಂದು ವಸ್ತುವನ್ನು, ಕಾಣಿಸೋದೇ ಇಲ್ಲ. ಏನದು? ತಿರಸ್ಕರಣೆಯ ಮಹಾತ್ಮ್ಯ ಅದು. ಇದರೇ ಇಟ್ಕೊಂಡಿರ್ತೇವೆ. ಕೆಲಸ ಕೊರಡಲ್ಲಿ ಹಾಕೊಂಡು ಊರು ತುಂಬ ಹುಡುಕ್ತಾ ಇರ್ತೇವಲ್ಲ, ಎಲ್ಲಿ ಹೋಯ್ತು ಎಲ್ಲೋ ಹೋಯ್ತು ಎಲ್ಲೋ ಹೋಯ್ತು ಅಂತ. ಕಂಠಚಾಮ್ಯಕರ ನ್ಯಾಯ ಅಂತ ವೇದಾಂತಲ್ಲಿ ಒಂದು ನ್ಯಾಯ. ಹಾಲು ಕೊರಳಲ್ಲಿದೆ, ಊರು ತುಂಬ ಹುಡುಕ್ತಾ ಇದ್ದಾನೆ ಅಂತ, ಎಲ್ಲಿರೋದು ಗೊತ್ತಿಲ್ಲ ಅಂತ. ಹಾಗಾಗ್ತದೆ, ಕಿಸೆಯಲ್ಲಿರ್ತದೆ ಅದು, ಊರು ತುಂಬ ಹುಡುಕ್ತಾ ಇರ್ತೇನೆ ನಾವು. ಏನಪ್ಪ ಅಂದರೆ ತಿರಸ್ಕರಣಿಕಾ ದೇವಿ ಅದು ಅಂತ, ಅದು ತಿರಸ್ಕರಣಿ ದೇವಿ. ಅವಳು ಏನಾದರೂ ಮನಸ್ಸು ಮಾಡಿದರೆ ಇದರೇ ಇದ್ದರೂ ಕೂಡ ಕಾಣಿಸೋದಿಲ್ಲ, ಅದ್ರ ಉಪಯೋಗ ತಗೊಳ್ಳೋಕ್ಕಾಗೋದಿಲ್ಲ ಅಂಥವಳು. ಹಾಗಾಗಿ ಅವಳ ಅನುಗ್ರಹ ತುಂಬ ಬೇಕು. ಈ ಮಂತ್ರವಾದಿಗಳಲ್ಲಿ ಇಂಥದ್ದೊಂದು ಪ್ರಯೋಗ ಇದೆ. ಅವರು ಮಾಡಬೇಕಾದ ಪ್ರಯೋಗ ಮಾಡಿದ ಮೇಲೆ, ಅವರು ಕೃತ್ರಿಮ ಪ್ರಯೋಗ ಮಾಡಿದ ಮೇಲೆ ಈ ತಿರಸ್ಕರಣಿಕೆಯನ್ನು ಪ್ರಯೋಗ ಮಾಡ್ತಾರೆ. ಮಾಡಿದಾಗ ಮಾಡಿದ್ದು ಕಾಣಿಸೋದಿಲ್ಲ ಅಂತ ಅವ್ರು ಹೇಳೋದು. ನಾವು ಆಮೇಲೆ ಇದನ್ನು ಪ್ರಯೋಗ ಮಾಡಿದರೆ ಎಲ್ಲಿ ಹೋಗಿ ನೋಡಿಸಿದ್ರು ಕೇಳಿಸಿದ್ರು ಇದು ಕಾಣಿಸೋದೇ ಇಲ್ಲ ಅಂತ, ಮಾಡಿದ್ದೇ ಗೊತ್ತಾಗೋದಿಲ್ಲ. ಯಾಕೆಂದರೆ ಮೇಲಿಂದ ತಿರಸ್ಕರಣ ಇದೆ ಅಂತ. ಈ ಪರದೆ ಕೂಡ ತಿರಸ್ಕರಣೆ ಅಂತ ಹೇಳ್ತಾರೆ. ಪರದೆ ಇದೆಯಲ್ಲ, ಪರದೆಗೆ ಸಂಸ್ಕೃತ ಶಬ್ದ ತಿರಸ್ಕರಣಿ. ಹಾಗೆ ದುರ್ಜನರಿಗೆ ಸಮಯ ಬಂದರೆ ಕಣ್ಣು ಕಾಣದಂತೆ ಮಾಡ್ತೀಯ ನೀನು, ತನ್ನ ಮೂಲಕ ಅವರ ಪತನವನ್ನು ಮಾಡುವವಳು ನೀನು ಮಾಡಿದ್ದೆ. ಆಗಲಿ, ನೀನು ಮಾಡಿದ ಕಾರ್ಯದಿಂದ 3 ಮಹಾದೇವಿಯರಿಗೂ ಪ್ರೀತಿ ಉಂಟಾಗ್ತದೆ. ಮಹಾರಾಜ್ಞಿ ಲಲಿತಾದೇವಿಗೆ, ಮಂತ್ರಿಣಿ ಶ್ಯಾಮಲಾಂಬಿಕೆಗೆ ಮತ್ತು ದಂಡನಾಥಾದೇವಿ ವಾರ್ತಾಲಿ ಅಥವಾ ವಾರಾಹಿ ಆಕೆಗೆ ಸಂಪ್ರೀತಿ ಆಗ್ತದೆ ಅಂತೆಲ್ಲ ಹೇಳಿ ಕೊಂದಲೊಂದು ಪಾಲು ಮಾಡ್ತಾರೆ ಶಕ್ತಿದೇವಿಯರು. ಒಂದು ಕೆಲಸ ಮಾಡೋಣ, ಆ 7 ಸೇನಾ ನಾಯಕರು ನಿನ್ನ ಪಾಲು, ಈ ಉಳಿದ ಸೈನ್ಯ ಎಲ್ಲ ನಮ್ಮ ಪಾಲು ಅಂತ ಈಗೊಂದು ಭಾಗ ಮಾಡ್ಕೊಳ್ಳೋಣ. ಈ ಉಳಿದ ಸಾಮಾನ್ಯ ರಾಕ್ಷಸರನ್ನೆಲ್ಲ ನಾವು ನೋಡ್ಕೊಳ್ತೇವೆ, ಆ 7 ಜನ ದೊಡ್ಡ ದೊಡ್ಡ ರಾಕ್ಷಸರನ್ನು ನೀನು ನೋಡ್ಕೊ ಅಂತ ಒಂದು ಭಾಗ ಮಾಡ್ಕೊಂಡಿದ್ದಾರೆ ಈ ರೀತಿಯಲ್ಲಿ. ಯಾಕೆಂದರೆ ಅಸಾಮಾನ್ಯ ರಾಕ್ಷಸರಿಗೆ ಅಸಾಮಾನ್ಯ ಶಕ್ತಿ ಬೇಕಾಗ್ತದೆ, ಸಾಮಾನ್ಯ ರಾಕ್ಷಸರಿಗೆ ಶಕ್ತಿಯರು ಸಾಕು ಅಂತ ಅದನ್ನು ಒಪ್ಪಿದ್ರಂತೆ ತಿರಸ್ಕರಣಿದ್ದೀವಿ. ಆಯಿತು, ನಾನು ಈ ಕಡೆ ನೋಡ್ಕೊಳ್ತೇನೆ, ನೀವು ಆ ಕಡೆ ಹೋಗಿ ಅಂಥೇಳಿ ಭಾಗ ಮಾಡ್ಕೊಂಡು ಯುದ್ಧ ಮಾಡ್ತಾರೆ. ಈ ತಿರಸ್ಕರಣಿ ದೇವಿ 7 ಸೋದರರನ್ನು ಸಂಹಾರ ಮಾಡ್ತಾಳೆ ಆ ಯುದ್ಧದಲ್ಲಿ. ಮೊದಲಾಗಿ ಬಲಾಹಕನನ್ನು ಅವನ ಜುಟ್ಟು ಹಿಡಿದು ತಲೆಯನ್ನು ಕತ್ತರಿಸಿದಳು ಅಂತರ್ಧಿ ದೇವತೆ ಎಂಬುದಾಗಿ ವರ್ಣನೆ ಇದೆ. ಆಮೇಲೆ ಅವನ ಹದ್ದು, ಅದರ ನಂತರ ಶುಚಿಮುಖ, ಆಮೇಲೆ ಉಳಿದೆಲ್ಲ ಸಹೋದರರು ಎಲ್ಲರನ್ನೂ ಕೂಡ ಆಕೆ ಸಂಹಾರ ಮಾಡಿದಳು. ಮಾಡಿದ್ದು ಮಾತ್ರ ಅಲ್ಲ, ಆಕೆ ಸ್ವಲ್ಪ ಉಗ್ರ ಸ್ವಭಾವದ ದೇವಿಯವಳು. ಎಷ್ಟು ಉಗ್ರ ಅಂದರೆ, ಸಂಹಾರ ಮಾಡಿದ ನಂತರ ಎಷ್ಟು ಸಿಟ್ಟಿತ್ತು ಅವಳಿಗೆ ಅವ್ರ ಮೇಲೆ ಅಂತಂದರೆ, ಅವರೆಲ್ಲ ತಲೆಗಳನ್ನು ಕೂದಲಿನ ಮೂಲಕ ಕಟ್ಟಿ ಜೋಡಿಸಿ ಒಂದು ಹಾರದ ತರಹ ಮಾಡಿ ಕೊರಳಿಗೆ ಹಾಕ್ಕೊಂಡು ವಿಜಯ ನರ್ತನೆ ಮಾಡ್ತಾಳೆ ಅಲ್ಲಿ ಅಂತ ಈ ಗ್ರಂಥ ವರ್ಣನೆ ಮಾಡ್ತದೆ. ಲಲಿತೋಪಾಖ್ಯಾನ ವರ್ಣನೆ ಮಾಡ್ತದೆ. ತೈಹಿ ಸಪ್ತದೈತ್ಯ ಮುಂಡೈಶ್ಚ ಗ್ರಥಿತಾನ್ಯೋನ್ಯ ಕೇಶಕೈ ಹಾರಧಾಮ ಗಲೆ ಕೃತ್ವ ನನರ್ಥ ಅಂತ. ಯಾಕೆಂದರೆ ಅಷ್ಟು ರೌದ್ರ ಅಂತ, ಅಷ್ಟು ಭಯಾನಕ, ಇನ್ನೊಬ್ಬರು ಇಂಥ ಕೆಲಸ ಮಾಡಬಾರ್ದು, ಈ ದಾರಿಗೆ ಮತ್ತೊಬ್ಬರು ಬರಬಾರ್ದು ಎನ್ನುವ ಪಾಠವನ್ನು ಕಲಿಸುವಂತೆ ಆಕೆಯ ಆ ಪ್ರಚಂಡ ನರ್ತನ ಅಥವಾ ರುಂಡ ನರ್ತನ ಅಂತ ಕರಿಬೋದು ಅದನ್ನು. ರುಂಡ ನರ್ತನವನ್ನು ಕಾಳಿಗೂ ಕೂಡ ಹೇಗೆ ಮಾಡೋದುಂಟು ಅಂತ ನರ್ತನವನ್ನು ಆಕೆ ಮಾಡಿದಳು ಅಂತ. ಉಳಿದ ಎಲ್ಲ ಸೈನ್ಯವನ್ನು ಕೂಡ ಶಕ್ತಿ ದೇವಿಯರು ನೋಡಿಕೊಂಡ್ರು. ದಂಡನಾಥ ದೇವಿ ತನ್ನ ಅಂಗರಕ್ಷಣೆಯ ಮೇಲೆ ವಿಶೇಷ ಕೃಪೆ ಮಾಡಿದಳು.
ಏನಪ್ಪ ಮಾಡಿದ್ಲು ಅಂದರೆ ತುಂಬ ಪ್ರೀತಿಯಿಂದ ನೋಡಿದಳು ಅವಳನ್ನು ಅಂತ. ತಿರಸ್ಕರಣಿ ದೇವಿಯನ್ನು, ತನ್ನ ಸೇವಿಕೆ ಅವಳನ್ನು ಅತಿಶಯವಾದ ಪ್ರೀತಿಯಿಂದ ಪ್ರಸಾದ ಮಂಥರಂ ಚಕ್ಷುಹು. ದಂಡನಾಥ ದೇವಿ ಕಣ್ಣು ತೀಕ್ಷ್ಣವೇ, ಸೇನಾನಾಯಕಿ ಅಲ್ವ ಅವಳು, ಯುದ್ಧವೇ ಅವಳ ಮುಖ್ಯವಾದ ಕಾರ್ಯ, ಹಾಗಾಗಿ ತೀಕ್ಷ್ಣವೇ ಅದು. ಆದರೆ ಈ ತಿರಸ್ಕರಣಿ ದೇವಿಯ ಮೇಲೆ ಅತಿಶಯವಾದ ಪ್ರೇಮ ತುಂಬಿರ್ತಕ್ಕಂಥ, ಅಭಿಮಾನ ತುಂಬಿರ್ತಕ್ಕಂಥ ನೋಟವನ್ನು ಬೀರಿದಳು. ಅದೇ ಅವಳಿಗೆ ದೊಡ್ಡ ಬಹುಮಾನ ಆಯಿತು ಆ ತಿರಸ್ಕರಣಿಕಾ ದೇವಿಗೆ. ಎಲ್ಲ ಶಕ್ತಿ ದೇವಿಯರು ಕೂಡ ಶ್ಲಾಘನೆ ಮಾಡಿದರು. ಈಗಂತೂ ಭಂಡಾಸುರನ ಚಿಂತೆಗೆ ಪಾರವೇ ಇಲ್ಲ. ಏನೇನು ಮಾಡಿದರೂ ಹೀಗಾಗ್ತಾ ಇದೆಯಲ್ಲ ಅಂತ ದೈವವನ್ನು ಹಿಡಿತಾನವನು. ಸಾಮಾನ್ಯವಾಗಿ ನಮಗೆ ಯಾವಾಗ ನೆನಪಾಗೋದು ದೈವ ಅಥವಾ ವಿಧಿ ಗ್ರಹಚಾರ ಅಂದರೆ ಅದು ಬಂದು ಕಾಡಬೇಕು ನಮ್ಮನ್ನು ಅಂತ. ಕಾಡೋರಿಂದ ನೆನಪಾಗೋದಿಲ್ಲ, ಅಲ್ಲಿವರೆಗೂ ನಾನು ಅಂತಿರ್ತದೆ. ಗೆದ್ದಾಗಲೆಲ್ಲ ನಾನು 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 ಅಂತಿರ್ತದೆ, ಬಿದ್ದಾಗ ಗ್ರಹಚಾರ ದುರದೃಷ್ಟ ಅಲ್ವಾ, ಆವಾಗ ನಾವಂತ ಹೇಳ್ತೇವ, ಹಾಗೆ ಹೇಳೋದಿಲ್ಲ ಅಂತ. ಅದಕ್ಕೆ ಬೇಕಾದ್ರೆ ಬೇರೆ ಬೇರೆ ಭಾಷೆಗಳ ಶಬ್ದಗಳನ್ನು ಪ್ರಯೋಗ ಮಾಡ್ಬೋದು ಇದೇ ವಿಷಯಕ್ಕೆ. ಆದರೆ ತಪ್ಪಿಯು ನಾನು ಅಂತ ಹೇಳೋದಿಲ್ಲ ಅಂತ. ಏನು ಮಾಡೋದು, ಹಣೆ ಬರಹ, ವಿಧಿ, ಕರ್ಮ, ಇಂಥದ್ದೆಲ್ಲ ಮಾತುಗಳು ಬಂದುವಂತೆ ಬಂಡನ ಬಾಯಿಂದ. ಎಷ್ಟೋ ಬಹುಕಾಲದ ಬಳಿಕ ವಿಧಿ, ಹಣೆ ಬರಹ ಅಂತ ಆ ಶಬ್ದಗಳೆಲ್ಲ ಬಂದವು ಅಂತ. ಆದರೆ ಯುದ್ಧದಿಂದ ಹಿಂದಿರುವ ಮನಸ್ಸಿಲ್ಲ ಅವನಿಗೆ, ದಾರಿಯೂ ಇಲ್ಲ. ಯಾಕೆಂದರೆ ನಗರವನ್ನು ಬಂದು ಮುತ್ತಿಗೆ ಹಾಕಿದ್ದಾಳೆ ಲಲಿತಾದೇವಿ. ಹಾಗಾಗಿ ಬೇರೆ ದಾರಿಯೂ ಇಲ್ಲ, ಯುದ್ಧ ಮಾಡಲೇಬೇಕು ಅಥವಾ ಶರಣಾಗಬೇಕು. ಶರಣಾಗಲಿಕ್ಕೆ ಸಾಧ್ಯ ಇಲ್ಲ ಅವನಿಗೆ. ಎರಡು ಬಗೆ ಇರ್ತದೆ ನೋಡಿ. ಈಗ ಕಲ್ಲಿನ ಕಂಬ ಇದೆ, ಬಿದಿರಿನ ಗಳ ಅಂತ ಕರೀತಾರಲ್ಲ ಅದಿದೆ. ಈ ಬಿದಿರಿನ ಗಳವನ್ನು ಬಗ್ಗಿಸ್ಬೋದು, ಬಗ್ತದೆ ಅದು ಅಲ್ವಾ. ಆದರೆ ಕಲ್ಲಿನ ಕಂಬ ಅದು ಬಗ್ಗೋದಿಲ್ಲ. ನೀವು ಜಾಸ್ತಿ ಪ್ರಯತ್ನ ಮಾಡಿದರೆ ಮುರಿದು ಹೋಗ್ತದೆ ಅದು ಅಂತ. ರಾವಣ ಈ ಮಾತನ್ನು ಹೇಳ್ತಾನೆ, ಅಪಿ ದ್ವಿಧಾ ವಿಭಜ್ಯೇಯಂ ನನ್ನ ಅಮೇಯಂ ಕದಾಚನ. ಸೀತೆಯನ್ನು ಒಪ್ಸೋ ರಾಮನಿಗೆ ಅಂತ ಹೇಳಿದರೆ ಕಿವಿ ಮಾತನ್ನು ವಿಭೀಷಣನೋ ಅಥವಾ ಅವನ ತಾಯಿಯೋ ಅಜ್ಜನೋ ಮಂತ್ರಿಗಳು ಎಲ್ಲ ಹೇಳಿದರೆ ಅಪಿ ದ್ವಿಧಾ ವಿಭಜ್ಯೇಯಂ, ಎರಡಾಗಿ ತುಂಡಾಗಿ ಹೋದೇನು ಕಲ್ಲಿನ ಕಂಬದ ಹಾಗೆ. ಆದರೆ ಬಗ್ಗುವವನಲ್ಲ, ಬಿದಿರಿನ ಗಡದ ಹಾಗೆ ಎನ್ನುವ ಹಾಗೆ ಅವನು. ಆದರೆ ಯುದ್ಧ ಗೆಲ್ಲಬೇಕು, ಆದರೆ ನೇರ ಯುದ್ಧದಲ್ಲಿ ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತಾ ಇದೆ ಬಂಡಾಸುರನಿಗೆ. ಹಾಗಾಗಿ ಒಂದು ಮಂತ್ರಾಲೋಚನೆ ಮಾಡ್ತಾನೆ ಬಂಡಾಸುರ, ಎಲ್ಲರನ್ನೂ ಕರೀತಾನೆ. ಈ ಮಂತ್ರಾಲೋಚನೆಗಳು ಅಂದರೆ ನಿಜವಾಗಿಯೂ ಬೇಕು, ಅದು ಪ್ರತಿಯೊಬ್ಬರ ಜೀವನದಲ್ಲೂ ಬೇಕು ಅದು ಮಂತ್ರಾಲೋಚನೆ. ಯಾಕೆಂದರೆ ಬೇರೆಯವ್ರ ಸಲಹೆ ಕೇಳಬೇಕು, ಕೂತು ಚರ್ಚೆ ಮಾಡಬೇಕು, 4 ಜನರ ಜೊತೆಯಲ್ಲಿ ಕೂತು ಚರ್ಚೆ ಮಾಡಬೇಕು, ಮಾಡಿ ತೀರ್ಮಾನಕ್ಕೆ ಬರಬೇಕು. ನಮ್ಮ ವೈಯಕ್ತಿಕ ಜೀವನದ ವಿಷಯಕ್ಕೂ ತುಂಬ ಒಳ್ಳೆಯದು. ಆಪ್ತರಂತ ಇಟ್ಕೊಳ್ಬೇಕು, ಯಾರಾದರೂ ನಂಬಿಕಸ್ತರಂತ ಇಟ್ಕೊಳ್ಬೇಕು, ತಿಳಿದವರು ಅಂತ ಇರಬೇಕು. ಯಾವಾಗಲೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ತೀರ್ಮಾನಕ್ಕೆ ಬರಬೇಕು. ಆದರೆ ದುರಹಂಕಾರಿಗಳು ಸಾಮಾನ್ಯವಾಗಿ ಬೇರೆಯವ್ರ ಜೊತೆಗೆ ಚರ್ಚೆ ಮಾಡೋದು ಅದನ್ನೆಲ್ಲ ಇಟ್ಕೊಂಡಿರೋದಿಲ್ಲ. ತಮಗೇನು ತೋಚದ ಮಾಡ್ತಾ ಹೋಗ್ತಾರೆ ಎಷ್ಟೋ ಬಾರಿ. ಆದರೆ ಅವರೂ ಕೂಡ ಮಾತುಕತೆಗೆ ಬರೋದು ಯಾವಾಗ ಅಂದರೆ ಪೆಟ್ಟು ಬಿದ್ದಾಗ ಅಂತ. ಪೆಟ್ಟು ಬಿದ್ದಿದೆ, ಹಾಗಾಗಿ ಮಂತ್ರಾಲೋಚನೆಗೆ ಎಲ್ಲರನ್ನು ಕರೆದಿದ್ದಾನೆ. ಮಂತ್ರಾಲೋಚನೆ ಮುಂದುವರೆದಾಗ ಒಂದು ಕಪಟೋಪಾಯವನ್ನು ಪ್ರಸ್ತಾಪ ಮಾಡ್ತಾನೆ ಬಂಡಾಸುರ, ಸ್ವತಃ ಬಂಡಾಸುರ. ಅದೇನಪ್ಪ ಅಂದರೆ, ನಾನು ಗುಪ್ತಚರರ ಮೂಲಕ ಈ ಲಲಿತಾದೇವಿಯ ಸೇನಾ ವಿನ್ಯಾಸವನ್ನು ತಿಳ್ಕೊಂಡಿದ್ದೇನೆ. ಅದನ್ನು ತಿಳ್ಕೊಂಡಾಗ ನನಗೊಂದು ಉಪಾಯ ಹೊಳೆದಿದೆ ಅಂತ. ಸೇನಾ ವಿನ್ಯಾಸ ಹೇಗಿದೆ ಅಂದರೆ, ಇಡೀ ಸೈನ್ಯ ಸೇನಾ ನಾಯಕಿಯರು ಮುಂದಕ್ಕಿರ್ತಾರೆ. ಎಲ್ಲರಿಗಿಂತ ಹಿಂದಕ್ಕೆ, ಇಡೀ ಸೈನ್ಯದ ಹಿಂದಕ್ಕೆ ಲಲಿತಾದೇವಿ ಇರ್ತಾಳೆ, ಆಕೆಯ ರಥ ಇರ್ತದೆ. ಸಾರಾಂಶ ಇದು. ಒಂದು ವೇಳೆ ಆಕೆಯನ್ನು ಏನಾರು ಮಾಡಿಬಿಟ್ರೆ ಮತ್ತೆ ಯುದ್ಧ ಮುಗೀತು ಅಂತ. ಈ ಎಲ್ಲ ದೇವಿಯರ ಜೊತೆ ಹೋರಾಡಿ ಮುಗಿಯುವಂಥದ್ದಲ್ಲ ಇದು. ಹಾಗಾಗಿ ಮೂಲವನ್ನೇ ಛೇದ ಮಾಡಿದರೆ ಅಂತ. ರಾಣಿ ಹುಳುವನ್ನು, ಈ ಜೇನು ತರುವವರು ರಾಣಿ ಹುಳು ಅಂತ ತರ್ತಾರೆ, ಎಲ್ಲ ಹುಳುಗಳು ಜೊತೆಲಿ ಬರ್ತವೆ ಹಿಂದಕ್ಕೆ ತಾನೇ ಸಹಜವಾಗಿ. ಹಾಗೆ ರಾಣಿ ಹುಳು ಇದ್ದಾಗ, ರಾಣಿ ತಾನೇ ಮಹಾರಾಜ್ಯವಳು ಅಂತ ಹೋಗಿ ಅವಳ ಮೇಲೆ ದಾಳಿ ಮಾಡಬೇಕು. ಅಲ್ಲಿ ಯಾರೂ ಹೆಚ್ಚು ಜನ ಇಲ್ಲ, ಅವಳು ಇರುವಲ್ಲಿ ಸುತ್ತಮುತ್ತ ತುಂಬ ಜನ ಇಲ್ಲ, ಮುಂದಕ್ಕಿದೆ ಸೈನ್ಯ, ಹಿಂದಿಂದ ಇಲ್ಲ ಅಂತ ಅವನೇ ವರ್ಣನೆ ಮಾಡ್ತಾನೆ. ಇದನ್ನು ಪಾರ್ಷ್ಣಿಗ್ರಾಹ ಅಂತ ಕರೀತಾರೆ ಇದನ್ನು ಸಂಸ್ಕೃತದಲ್ಲಿ. ಇದಕ್ಕೆ ಶಬ್ದ ಪಾರ್ಷ್ಣಿಗ್ರಾಹ, ಅನ್ಯಾಯ, ಇದು ಮಾಡಬಾರ್ದು. ಹಿಂದಿನಿಂದ ಬಂದು ಯುದ್ಧ ಮಾಡುವಂಥದ್ದು, ಹಿಂದಿನಿಂದ ದಾಳಿ ಮಾಡುವಂಥದ್ದು. ಮಹಾಭಾರತ ಯುದ್ಧದಲ್ಲಿ ಶಕುನಿ ಇದನ್ನು ಮಾಡಿದ್ದಾನೆ. ಪಾಂಡವರು ಸೈನ್ಯದ
ಹಿಂಭಾಗದಿಂದ ಮುಂದೆ ಬಂದು ಯುದ್ಧ ಮಾಡ್ತಾನೆ ಒಂದು ಸಂದರ್ಭದಲ್ಲಿ, ಮಹಾಭಾರತ ಯುದ್ಧದಲ್ಲಿ. ಅಂತಾರೆ ಶಕುನಿ ಅಂಥವರೇ ಮಾಡುವಂಥ ಯುದ್ಧ ಇದು. ಇವನು ತನ್ನ ಶಕುನಿತನವನ್ನು ತೋರಿಸ್ತಾ ಇದ್ದಾನೆ ಬಂಡಾಸುರ ಇಲ್ಲಿ. ಯಾರು ಸಮರ್ಥರು ಅದಕ್ಕೆ ಅಂದರೆ ತನ್ನ ತಮ್ಮ ವಿಷಂಗ, ವಿಶುಕ್ರ ಯುವರಾಜ, ಅವನಿಗೂ ತಮ್ಮ ಆಗ್ತಾನೆ ವಿಷಂಗ. ಈ ವಿಷಂಗ ಈ ಮೋಸ ವಂಚನೆಗಳಲ್ಲಿ ಇವನಂಥವ್ರು ಬೇರೆ ಯಾರೂ ಇಲ್ಲ ಅಂತ. ಅದ್ಭುತವಾಗಿರ್ತಕ್ಕಂಥ ಮಾಯಾವಿಯವನು, ಮೋಸಗಾರವನು, ವಂಚಕವನು. ಇದು ಪ್ರಶಸ್ತಿಯೋ ಅಥವಾ ಏನೋ, ಆ ಊರಲ್ಲಿ ಪ್ರಶಸ್ತಿ ಅದು, ಆ ರಾಜ್ಯದಲ್ಲಿ ಪ್ರಶಸ್ತಿ ಅದು. ವಿಷಂಗಶ್ಚತುರೋ ಭವೇತ್, ಈ ಕೆಲಸ ಮಾಡೋದಕ್ಕೆ ವಿಷಂಗನೇ ಚತುರ, ವಿಷಂಗನೇ ಸಮರ್ಥ ಎಂಬುದಾಗಿ ಹೇಳಿ ಆ ವಿವರ ಕೊಡ್ತಾನೆ, ರಥದ ವಿವರ ಕೊಡ್ತಾನೆ. ವಿಷಂಗನಿಗೆ ಹೇಳ್ತಾನೆ, ಎಲ್ಲ ರಥಗಳು, ಎಲ್ಲ ಇಡೀ ಸೈನ್ಯದ ಹಿಂದಕ್ಕೆ ಆ ರಥ ಇದೆ. ಹೇಗೆ ಗೊತ್ತಾಗ್ತದೆ ಅಂದರೆ ಆ ರಥದಲ್ಲಿ ಇರುವಷ್ಟು ತೇಜಸ್ಸು ಬೇರೆ ಯಾವ ರಥದಲ್ಲೂ ಇಲ್ಲ. ಅದೆಷ್ಟು ಎತ್ತರ ಇದೆಯೋ ಆ ಯಾವ ರಥವೂ ಅಷ್ಟು ಎತ್ತರ ಇಲ್ಲ. ಅದೆಷ್ಟು ವಿಸ್ತಾರವೋ ಅಷ್ಟು ವಿಸ್ತಾರ ಯಾವ ರಥವೂ ಇಲ್ಲ. 10 ಯೋಜನೆ ಎತ್ತರ, 10 ಯೋಜನೆ ವಿಸ್ತಾರ ಇರತಕ್ಕಂಥ ಒಂದು ರಥ ಅದು. ಅದರ ಮೇಲೆ ಸರ್ವೋನ್ನತವಾದ ಮುತ್ತಿನ ಬೆಳಗೊಡೆ ಇದೆ. 4 ಚಾಮರಗಳು, 4 ಪರಿಚಾರಕಿಯರು 4 ಕಡೆಯಲ್ಲಿ ನಿಂತು ಚಾಮರವನ್ನು ಬೀಸ್ತಾ ಇರ್ತಾರೆ. ಧವಲ ಚಾಮರವನ್ನು, ಬಿಳಿಯ ಚಾಮರಗಳನ್ನು ಬೀಸ್ತಾ ಇರ್ತಾರೆ. ಹೀಗೆ ಅದೆಲ್ಲ ಗುರುತು ಹೇಳಿ ಹೋಗಿ ಅಲ್ಲಿ ದಾಳಿ ಮಾಡಿ. 15 ಸೇನಾಪತಿಗಳನ್ನು ನಿಯೋಜನೆ ಮಾಡ್ತಾನೆ ಕಾರ್ಯಕ್ಕೆ. ವಿಷಂಗ ಅವನ ನೇತೃತ್ವ, ಅವನ ಹಿಂದಕ್ಕೆ 15 ಸೇನಾಪತಿಗಳು ಮತ್ತು 15 ಅಕ್ಷೌಹಿಣಿ ಸೈನ್ಯ. ಒಬ್ಬೊಬ್ಬ ಸೇನಾಪತಿಯ ಜೊತೆಯಲ್ಲಿ ಒಂದೊಂದು ತುಕಡಿ, 15 ಅಕ್ಷೌಹಿಣಿ ಸೈನ್ಯ. ಯಾಕೆಂದರೆ ಅವನಿಗೆ ಧೈರ್ಯ ಇಲ್ಲ, ಇಷ್ಟಾಗಿ ಕೂಡ ಇನ್ನೇನಾಗ್ತದೋ, ಅವಳಲ್ಲಿ ಏನು ಶಕ್ತಿ ಇದೆಯೋ ಯಾರಿಗೆ ಗೊತ್ತು ಅಂತ, ಯಾವುದಕ್ಕೂ ಇರಲಿ ಅಂತ. ಹಾಗಾಗಿ 15 ಸೇನಾಪತಿಗಳು 15 ಅಕ್ಷೌಹಿಣಿ ಸೈನ್ಯದ ಜೊತೆಯಲ್ಲಿ ಗುಪ್ತ ವೇಷ, ಗೊತ್ತೇ ಆಗಬಾರ್ದು, ಬಂದಿದ್ದೇ ಗೊತ್ತಾಗಬಾರ್ದು. ಹಾಗೆ ರಾತ್ರಿ ಸಮಯದಲ್ಲಿ ಹೋಗಿ ದಾಳಿ ಮಾಡು. ಅದು ಚಂದ್ರ ಇಲ್ಲದೆ ಇರ್ತಕ್ಕಂಥ ರಾತ್ರಿ ಅದು. ಹಾಗಾಗಿ ರಾತ್ರಿ ಮಾಡೋಣ ಅಂತ 15 ಸೇನಾಪತಿಗಳು. ದಮನಕ, ನಮ್ಮ ಸ್ವಭಾವವೇ ದಮನ ಮಾಡೋದು ಬೇರೆಯವ್ರನ್ನ ಅಂತ, ದಮನಕ ಅಂತ. ದೀರ್ಘಜಿಹ್ವ, ಹುಂಬೇಕ, ಹುಲುಮುಲ್ಲ, ಕಲ್ಕಸ, ಕಲ್ಕಿವಾಹನ, ಪುಲ್ಕಸ, ಪುಂಡ್ರಕೇತು, ಚಂಡಬಾಹು, ಕುಕ್ಕುರ, ಜಂಬುಕಾಕ್ಷ, ಜಂಭನ, ತೀಕ್ಷ್ಣಶೃಂಗ, ತ್ರಿಕಂಟಕ. 3 ಮುಳ್ಳವನು ಅಂತ. ಕೊನೆಯವನು ಚಂದ್ರಗುಪ್ತ. ಇವನು ನಮ್ಮ ಚಂದ್ರಗುಪ್ತ ಅಲ್ಲ, ಇವನು ಚಂದ್ರಗುಪ್ತ ಮೌರ್ಯ, ಸ್ವರ್ಣಯುಗ ಅವನಲ್ಲ ಇವನು, ಹಳೆ ಚಂದ್ರಗುಪ್ತ ಅವನು ಬೇರೆ. ಇವರೆಲ್ಲ ಹೋಗೋರು ಅಂತ. ರಾತ್ರಿ ಆಯ್ತಂತೆ, ಅದು ಚಂದ ಇಲ್ಲದೆ ಇರ್ತಕ್ಕಂಥ ರಾತ್ರಿ. ಆ ರಾತ್ರಿಯಲ್ಲಿ ಮೊದಲೇ ಅಂಧಕಾರ, ಈ ರಾಕ್ಷಸರ ಮಾಯೆಯಿಂದ ಮಾಡಲ್ಪಟ್ಟಿರ್ತಕ್ಕಂಥ ಗಾಢಾಂಧಕಾರ, ಘೋರಾಂಧಕಾರ ಅಂತ. ಅಷ್ಟು ಅಂಧಕಾರ ಕವಿತಂತೆ ಅಂದರೆ ಆ ರಾತ್ರಿಯಲ್ಲಿ ಇನ್ನಿಲ್ಲ ಅಂತ, ಇನ್ನಷ್ಟು ಅಂಧಕಾರಕ್ಕೆ ಒದ್ಬಿಡ್ತು ಅಲ್ಲಿ. ಅದಕ್ಕೆ ನಾವು ಯಾವಾಗಲೂ ಒಂದು ಹೇಗೆ ಹೇಳೋದಪ್ಪ ಅಂದ್ರೆ ಹೀಗೆ ಹೇಳ್ತಾ ಇರ್ತೇವೆ. ಇವತ್ತು ಕ ಅಂತ ಶುರು ಮಾಡಿದರೆ ಇನ್ನು 1 ತಿಂಗಳು ಬಿಟ್ಟು ಪೂ ಅಂತ ಹೇಳಬೇಕು ಅಂತ. ಅಷ್ಟು ಕೊಪ್ಪು ಅಂತ. ಎಷ್ಟು ಕೊಪ್ಪು ಅಂದರೆ ಕಾ ಅಂತ ಶುರು ಮಾಡಿ ಉಸಿರು ಕೊಟ್ಟು ಸತ್ಯ ಹೋಗ್ಬಿಡ್ಬೇಕು ಅಂತ. ಪೂ ಅಂತ ಹೇಳೋಕ್ಕೆ ಅವಕಾಶವೇ ಇಲ್ಲದೆ ತುಂಬ ಕಪ್ಪಲ್ಲ ಅಂತ, ವಿಪರೀತ ಕಪ್ಪು ಅಂತ. ಎಷ್ಟು ಕಪ್ಪು ಅಂದರೆ ಪೂ ಯಾವಾಗಲೂ ಹೇಳೋದಿನ್ನು, ಸದ್ಯ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕಪ್ಪು ಅಂತ. ಅಷ್ಟು ಕಪ್ಪಿತ್ತಂತೆ ಅಲ್ಲಿ. ಈ ರಾಕ್ಷಸರಿಗೆ ರಾತ್ರಿ ಬಲ ಜಾಸ್ತಿ, ಅವರ ಮಾಯೆಗಳಿಗೆಲ್ಲ ಅವಕಾಶ ರಾಕ್ಷಸರಿಗೆ. ಹಾಗಾಗಿ ರಾತ್ರಿ ಬಂದರೆ ಸಂತೋಷ ಅವರಿಗೆ. ನಿಶಾಚರಡು ಅಂತಲೇ ಹೆಸರು ರಾಕ್ಷಸರಿಗೆ ಅಲ್ವಾ. ರಾತ್ರಿಂಚರ, ನಿಶಾಚರ ಅಂದರೆ ರಾಕ್ಷಸರು ಅಂತ. ಈಗ ಮನುಷ್ಯರು ಹಾಗೆ ಆಗ್ತಾ ಇದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ರಾತ್ರಿ, ಆಮೇಲೆ ಅನೇಕರು ಹಾಗಿದ್ದಾರೆ. ರಾತ್ರಿ ಬರ್ತಿರಾಗ ಒಂದು ಉತ್ಸಾಹ, ಒಂದು ಆವೇಶ, ಏನೇನು ಯೋಚನೆಗಳು ಬರ್ತವೆ ಅವರಿಗೆ ರಾತ್ರಿ ಹೊತ್ತಿನಲ್ಲಿ. ಹಗಲು ಹೊತ್ತಿನಲ್ಲಿ ಬರೋದೇ ಇಲ್ಲ, ಒಳ್ಳೆ ನಿದ್ದೆ ಬರ್ತದೆ ಹಗಲು ಹೊತ್ತಿನಲ್ಲಿ. ಇಡೀ ರಾತ್ರಿ ಎಚ್ಚರವಾಗಿರ್ತಾರೆ, ಬೆಳಗಿನ ಜಾವದವರೆಗೂ ಎಚ್ಚರವಾಗಿರ್ತಾರೆ. ಅದು ಬೆಳಗಾಗೋದೇ ಇಲ್ಲ. ಆಮೇಲೆ ಬೆಳಗಾಗೋದು ಮಧ್ಯಾಹ್ನ, ಸೂರ್ಯ ನಡುನೆತ್ತಿಗೆ ಬಂದು ಮುಖಕ್ಕೆ ಏನು ಬಿಸಿ ನೀರನ್ನು ಎರಚಿದ ಮೇಲೆ ಏಳೋದು ಅಂಥ ಪರಿಸ್ಥಿತಿ ಅಂತ ಹಾಗಿರ್ತಾರೆ. ವ್ಯತ್ಯಸ್ತವಾಗಿರ್ತಕ್ಕಂಥ ದಿನಚರ್ಯೆ. ಕೆಲವರು ಕೆಲಸಗಳು ಕೂಡ ಆಗಿರ್ತವೆ ಪಾಪ. ರಾತ್ರಿ ಇಡೀ ಕೆಲಸ, ಹಾಗೆ ನಿದ್ದೆ ಮಾಡಬೇಕು ಅವರು. ಸಂದರ್ಭ ಪರಿಸ್ಥಿತಿಯು ಆಗಿರ್ತದೆ, ಅದು ಉಂಟು. ಅಂದರೆ ಆ ವ್ಯವಸ್ಥೆ ಸರಿಯಲ್ಲ ಅಂತ. ನಿದ್ದೆಗಾಗಿ ಪ್ರಕೃತಿ ಯಾವುದನ್ನು ಇಟ್ಟಿದೆಯೋ ಆ ಸಮಯದಲ್ಲಿ ನಿದ್ದೆ ಮಾಡಬೇಕು. ಕತ್ತಲು ಕವಿಯೋದು ಯಾಕೆ? ಮಲ್ಕು ಅಂತ ಪ್ರಕೃತಿ ಹೇಳ್ತಾ ಇರೋದು. ಮಲ್ಕೋಬೇಕು ಆ ಸಮಯದಲ್ಲಿ. ಬೆಳಕಾಗೋದು ಯಾಕೆ? ಕೆಲಸ ಮಾಡು ಅಂತ. ಆ ಸಮಯದಲ್ಲಿ ಮಲ್ಕೊಡೋದಲ್ಲ, ಕೆಲಸ ಮಾಡಬೇಕು, ಕಾರ್ಯಪ್ರವೃತ್ತರಾಗಬೇಕು ಅಂತ. ಹಾಗಾಗಿ ಹಾಗಾಗದಿದ್ದರೆ
ನಿಧಾನಕ್ಕೆ ನಾವು ಕೂಡ ನಿಶಾಚರರಾಗ್ತಾ ಹೋಗ್ತೇವೆ. ಆ ಗುಣಗಳು ಬೆಳೀತಾ ಹೋಗ್ಬೋದು, ನಮಗೆ ಆ ಸ್ವಭಾವಗಳು ಬೆಳೀತಾ ಹೋಗ್ಬೋದು. ರಾತ್ರಿಯ ಸ್ವಭಾವಗಳು ಪದ್ಧತಿ ತುಂಬ ಒಳ್ಳೆಯ ಪದ್ಧತಿ ಅಲ್ಲ ಅದು, ರಾತ್ರಿ ಎಚ್ಚರ ಇರ್ತಕ್ಕಂಥ ಪದ್ಧತಿಗಳು ಅಂತ. ಹಾಗಾಗಿ ಒಂದು ಯಾಮ ಕಳೆಯೋರೊಳಗೆ, ಸೂರ್ಯಾಸ್ತ ಆಗಿ ಒಂದು ಯಾಮ ಕಳೆಯೋರೊಳಗಡೆಗೆ ಮಲಗಿಬಿಡ್ಬೇಕು. ಒಂದು ಯಾಮ ಬಾಕಿ ಇದ್ದಾಗ ಹೇಳ್ಬೇಕು, ಸೂರ್ಯೋದಯಕ್ಕೆ ಒಂದು ಯಾಮ ಬಾಕಿ ಇದ್ದಾಗ ಹೇಳ್ಬೇಕು, ಬ್ರಾಹ್ಮಿ ಮುಹೂರ್ತ ಬಂದಾಗ ಹೇಳ್ಬೇಕು. ಇದು ತುಂಬ ಒಳ್ಳೆಯ ಕ್ರಮ, ಒಳ್ಳೆಯ ಪದ್ಧತಿ. ಈ ವಿಷಂಗನಾಗಲಿ, ಸೇನಾಪತಿಗಳಾಗಲಿ, ಸೈನಿಕರಾಗಲಿ ಅವರೆಲ್ಲರೂ ವಿಶಿಷ್ಟ ಸಮವಸ್ತ್ರವನ್ನು ಧಾರಣೆ ಮಾಡಿದರು. ಹೇಗಿತ್ತು ಅಂದರೆ, ಈ ತಿರಸ್ಕರಣಿ ದೇವಿಯಿಂದ ಒಂದು ಅವರು ಪಾಠ ತಗೊಂಡಾಗಿದೆ ಅಂತ ಎಲ್ಲರೂ ಕೂಡ ಅಂತ. ರಾತ್ರಿ ಹೊತ್ತಲ್ಲಿ ಯುದ್ಧ, ಇವರೆಲ್ಲ ಶ್ಯಾಮಕಂಕಟಧಾರಿಣ ಅಂತ ಪೂರ್ತಿ ಕಪ್ಪು ಬಟ್ಟೆ ಹಾಕ್ಕೊಂಡ್ರಂತೆ. ಇಡೀ ಮೈ ತುಂಬ ಪೂರ್ತಿ ಕಪ್ಪು ಬಟ್ಟೆ, ಮೈಯೇ ಕಾಣಿಸೋದಿಲ್ಲ, ಪೂರ್ತಿ ಬಟ್ಟೆಯಿಂದ ಆವೃತವಾಗಿದೆ. ಕವಚವೂ ಕಪ್ಪು, ತಲೆಪಾಗು, ಶಿರಸ್ತ್ರಾಣ ಅದು ಕಪ್ಪು, ಯುದ್ಧೋಪಕರಣಗಳು ಎಲ್ಲವೂ ಕಪ್ಪು. ಒಂದು ಕಪ್ಪು ಬಣ್ಣವನ್ನು ಬೆಳೆದು ಅದಕ್ಕೆಲ್ಲ ಯುದ್ಧೋಪಕರಣಗಳಿಗೆ ಯಾವುದು ಬೇರೆ ಬಣ್ಣದಲ್ಲ, ಎಲ್ಲ ಕಾಡುಗಪ್ಪು ಬಣ್ಣದಲ್ಲಿದೆ ಅಂತ ಎಲ್ಲವೂ ಕೂಡ. ಹಾಗೆ ಮಾಡಿಕೊಂಡು ಅವರು ಆ ಯುದ್ಧಕ್ಕೆ ಹೋಗ್ತಾರೆ. ಮತ್ತು ಯುದ್ಧಕ್ಕೆ ಹೋಗುವಾಗ ಬೇರಿಗಳನ್ನು ಬಡಿಬೇಕಲ್ವ, ರಣಬೇರಿಗಳನ್ನು ಬಡಿಬೇಕು, ಶಂಖ ಓದಬೇಕು, ಎಲ್ಲ ಮಾಡಬೇಕಲ್ವ. ಏನಿಲ್ಲ, ನಿಶ್ಶಬ್ದ ಯುದ್ಧ ಅಂತ. ನಚ ದುಂದುಭಿ ನಿಸ್ವಾನಃ ನಚ ಮರ್ದಲ ಗರ್ಜಿತಂ. ದುಂದುಭಿಯೂ ಇಲ್ಲ, ಮರ್ದಲವೂ ಇಲ್ಲ, ಬೇರಿಯೂ ಇಲ್ಲ, ಯಾವುದೂ ಇಲ್ಲ. ಲಲಿತಾದೇವಿ ಪಶ್ಚಿಮಾಭಿಮುಖವಾಗಿ ಹೋಗ್ತಾ ಇದ್ದಾಳಂತೆ. ಆ ಸೇನೆ ಪಶ್ಚಿಮಾಭಿಮುಖವಾಗಿತ್ತು. ಅವಳ ಬಲಭಾಗವನ್ನು ಬೆಳೆಸ್ಕೊಂಡು ಬರ್ತಾರೆ ಇವರು. ಈ ವಿಷಂಗಾದಿಗಳು ಉತ್ತರ ದಿಕ್ಕಿನಿಂದ ಬರ್ತಾರೆ, ಅವಳು ಬಲಭಾಗದಿಂದ ಬರ್ತಾರೆ. ಎಲ್ಲಿಗೆ ಬಂದರು? ಪೂರ್ವ ದಿಕ್ಕಿಗೆ ಬಂದರು. ಪೂರ್ವ ದಿಕ್ಕು ಅಂದರೆ ಎಲ್ಲಿ? ಪಶ್ಚಿಮಾಭಿಮುಖವಾಗಿ ದೇವಿ ಹೋಗ್ತಾ ಇದ್ದಾಳೆ ಅಂತಂದರೆ ಪೂರ್ವಕ್ಕೆ ಬಂದರು ಅಂದರೆ ಹಿಂದ್ಗಡೆ ಬಂದರು ಅಂತ. ದೇವಿಯ ಹಿಂಭಾಗಕ್ಕೆ ಅರಣ್ಯ ಪರಿಸರ, ಅಲ್ಲಿಗೆ ಬಂದರು ಅಂತ ಅವರೆಲ್ಲರೂ ಕೂಡ ಅಂತ. ಪೂರ್ವ ಭಾಗ ಮಶಿಶ್ರಿಯನ್. ಅಲ್ಲಿಗೆ ಬಂದ ಮೇಲಂತೂ ಉಸಿರಿನ ಶಬ್ದವೂ ಕೂಡ ಕೇಳದಂತೆ ಉಸಿರಾಡಿದ್ರು. ನಿಶ್ವಾಸಮಪಿ ಸಸ್ವಾನಂ ಅಕುರುವಂತ ಪದೇ ಪದೇ. ಹೆಜ್ಜೆ ಶಬ್ದ ಇಲ್ಲ ಅನ್ನೋ ವಿಷಯ ಬಿಟ್ಬಿಡಿ, ಅದಾಯಿತು. ಉಸಿರಾಟ ಕೂಡ ಒಬ್ಬರದ್ದೊಬ್ಬರು ಕೇಳದೇ ಇರುವಂತೆ, ಕೇವಲ ಸಂಜ್ಞೆಗಳಿಂದ ವ್ಯವಹಾರ ಅಂತ ಅವರ ಮಧ್ಯದಲ್ಲಿ ಹೊರತು ಒಬ್ಬರೊಬ್ಬರು ಮುಟ್ಟಿ ಮಾಡಿ ಅದು ಕಾಣಬೇಕಲ್ಲ ಅವರಿಗೆ. ಹಾಗಾಗಿ ಅದರ ಮೂಲಕ ವ್ಯವಹಾರ ಹೊರತು ಅದಕ್ಕೆ ವಿಷಂಗ ಬೇಕು ಅಂದರೆ ಅವನು ಇಂಥದ್ದೆಲ್ಲ ಮಾಡಿದಾನೆ ಮೊದಲು ಅಂತಲೇ ಅರ್ಥ ಅದಕ್ಕೆ ಅಂತ. ಚತುರ ಅದರಲ್ಲಿ ಅಂತ, ಆ ತರಬೇತಿ ಇದೆ ಅಂತ. ಹಾಗೆ ಹಿಂಭಾಗದಿಂದ ಬಂದು ಆ ಚಕ್ರರಾಜ ರಥ ಇದೆಯಲ್ಲ, ಶ್ರೀದೇವಿಯ ರಥ, ಚಕ್ರರಾಜ ರಥದ ಹಿಂಭಾಗದ ಮೇಲೆ ಆಕ್ರಮಣ, ಹಿಂದಿನಿಂದ ಬಂದು ಆಕ್ರಮಣ ಮಾಡಿದರು. ಪೃಷ್ಠವಂಶಂ ರಥೇಂದ್ರಸ್ಯ ಘಟ್ಟಯಾಮಾಸ ಸೈನಿಕೈ. ಹಿಂದಿನಿಂದ ದಾಳಿ ಆಯಿತು. ಕೂಟ ಯುದ್ಧ ಅಂತ ಹೇಳ್ತಾರೆ ಇದನ್ನು, ವಂಚನೆಯ ಯುದ್ಧ, ಮೋಸದ ಯುದ್ಧ. ಈ ಸುಬಾಹು ಮಾರೀಚರ ಕಾಟ ತುಂಬ ಇತ್ತಲ್ಲ, ವಿಶ್ವಾಮಿತ್ರ ಯಜ್ಞ ಮಾಡಕ್ಕೆ ಬಿಡ್ತಿರಲಿಲ್ಲ ಅವರು. ಅವ್ರು ಬಂದು ರಾಮನನ್ನು ಕಳಿಸ್ಕೊಡ್ಬೇಕು ಅಂತ ಕೇಳ್ತಾರಲ್ಲ, ದಶರಥನ ಬಳಿ ಬಂದು ರಾಮನನ್ನು ಕಳಿಸ್ಕೊಡು ಅಂತ ಕೇಳ್ತಾರಲ್ಲ, ದಶರಥ ಒಪ್ಪಲಿಲ್ಲ ಕಳಿಸ್ಕೊಡೋದಕ್ಕೆ. ಯಾಕೆಂದರೆ ಕೂಟ ಯುದ್ಧ ಹಿತೇ ಧ್ರುವಂ. ಅವರೆಲ್ಲ ಮೋಸದ ಯುದ್ಧ ಮಾಡ್ತಾರೆ ರಾಕ್ಷಸರು. ನನ್ನ ಮಗನಿಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಸಣ್ಣವನು ಇನ್ನು. ಅವರಿಗೆ ಸಾಯಂಕಾಲ ಆದಮೇಲೆ ಉಳ್ಕೊಂಡು ಬಿಡ್ತಾರೆ ರಾಕ್ಷಸರು. ಇನ್ನಿಗೆ ಸಾಯಂಕಾಲ ಆದ ಕೂಡ ನಿದ್ದೆ ಬರ್ತದೆ ನನ್ನ ಮಗನಿಗೆ. ರಾಮವು ರಾಜೀವಲೋಚನ ಅಂದರೆ ಕಮಲ. ಸಾಯಂಕಾಲ ಆಗ್ತಿರಾಗ ಮುದುರು ಬಿಡ್ತದೆ ನೋಡಿ. ಸಣ್ಣ ಸಣ್ಣ ಮಕ್ಕಳು ಹಾಗೆ ಅಲ್ವಾ, ಸಂಜೆ ಆಗ್ತಿರೋ ಹಾಗೆ ಕಣ್ಣು ಮುಚ್ಚುತ್ತದೆ ಅವರಿಗೆ ಅಂತ ಅಲ್ವಾ. ಈ ತುಂಬ ಸಣ್ಣ ಮಕ್ಕಳಾದ್ರೆ ಸರಿ ಮಧ್ಯರಾತ್ರಿ ಎದ್ದು ಕೂತ್ಕೋತಾರೆ ಅವರು ಅಂತ. ಈ ತಾಯಂದ್ರಿಗೆ ಚೆನ್ನಾಗಿ ಅಭ್ಯಾಸ ಇರ್ತದೆ. ಅಲ್ಲಿ ತನಕ ಏನು ಸಮಸ್ಯೆ ಇಲ್ಲ. ರಾತ್ರಿ 11-12 ಗಂಟೆ ದಾಟ್ತೋ ಎದ್ದು ಕೂತ್ಕೊಂಡು ಕಾರ್ಯಕ್ರಮಗಳೇ ಪ್ರಾರಂಭ ಅಂತ. ಆಟವೋ ಪಾಠವೋ ಮತ್ತೊಂದು ಅದೋ ಇದೋ, ಮಲ್ಕೊಳ್ಳೋ ಕಾರ್ಯಕ್ರಮ ಒಂದಿಲ್ಲ ಅಂತ. ಈ ತಾಯಂದ್ರಿಗೂ ಜಾಗರಣ, ತಂದೆಯಂದ್ರಿಗೆ ಜಾಗರಣ ಅಂತ ನಾವು ಹೇಳೋದಿಲ್ಲ. ಅವರು ಇರ್ಬೋದು ಎಲ್ಲರೂ ಅಲ್ಲೊಂದಿಲ್ಲೊಂದು, ಹೆಚ್ಚಾಗಿ ತಾಯಂದ್ರಿಗೆ ಜಾಗರಣ ಇರ್ತದೆ ರಾತ್ರಿಯೆಲ್ಲ ಅಂತ. ಅದಕ್ಕೆ ತಾಯ್ತನ ಅಂತ ಹೇಳುವಂಥದ್ದು ಅಂತ. ಹಿಂದಿನಿಂದ ದಾಳಿ. ಈ ಶ್ರೀಚಕ್ರ ರಥದಲ್ಲಿ ಕೊನೆಯ ಆವರಣದಲ್ಲಿ ಯಾರಿರ್ತಾರೆ ನೆನಪು ಮಾಡ್ಕೊಳ್ಳಿಲ್ಲ ಹೇಳಿದ್ದನ್ನು, ಅಣಿಮಾದಿ ಸಿದ್ಧಿಗಳು ಅಂತ. ಅಣಿಮ ಮಹಿಮ ಗರಿಮ ಮೊದಲಾದ ಸಿದ್ಧಿಗಳು. ಆ ಪರ್ವ ನವಮ ಪರ್ವ ಅಂತ 9ನೇ ಆವರಣ, ಅದರ ಮೇಲೆ ದಾಳಿ ಆಗಿದೆ. ಮೊಟ್ಟ ಮೊದಲ ದಾಳಿ ಅದರ ಮೇಲೆ ಆಗಿರ್ತಕ್ಕಂಥದ್ದು. ಏನಾಯಿತು ಅಂದರೆ ಗೊಂದಲ ಆಯಿತು.
ಅಲ್ಲಿಯೂ ಕೂಡ ಗೊಂದಲ ಆಯಿತು ಅಂತ. ನಿರೀಕ್ಷೆ ಇಲ್ಲ. ಧರ್ಮ ಅಂದರೆ ಏನು, ಅದು ರುಜುವಾಗಿ ಹೋಗ್ತದೆ ಅದು ಅಂತ ಇರೋದೇ ಹಾಗೆ ಅಂತ. ಧರ್ಮರಾಜ ಅವನು ಹೇಗಿದ್ದಂದರೆ ಪೂರ್ತಿ ರುಜು ಅವನ ವ್ಯವಹಾರಗಳು, ಅವನು ಕಪಟ ಇಲ್ಲ, ಮೋಸ ಇಲ್ಲ ಅಂತ. ರಾಮ ಹೇಗೆ ಅಂದರೆ ಸೀದಾ ಅಂತ, ಸುಳ್ಳಿಲ್ಲ, ವಂಚನೆ ಇಲ್ಲ, ಹೀಗೆ ಬಂದು ಏನೋ ಮಾಡುವಂಥದ್ದು ಇಲ್ಲ ಅಂತ, ಸೀದಾ ವ್ಯವಹಾರ ಅಂತ. ಹಾಗೆ ಲಲಿತಾದೇವಿಯು ಕೂಡ ಇಡೀ ಸೈನ್ಯ ಅದು ನೇರವಾದ ರುಜುವಾದ ಮಾರ್ಗದಲ್ಲಿ ಹೋಗುವಂಥದ್ದು ಅಂತ. ಹಿಂದಿನಿಂದ ಬಂದು ಆಕ್ರಮಣ ಆಗ್ತಾ ಇದೆ. ಇಲ್ಲಿ ಒಂದು ಗೊಂದಲ ಆಯಿತು. ರಥ ಅಂದರೆ ಒಂದು ಚಿಕ್ಕ ಊರಿದ್ದ ಹಾಗೆ ರಥ ಅಂದರೆ ಅದು ಅಷ್ಟು ದೊಡ್ಡದು. ಹಿಂಭಾಗದಲ್ಲಿ ತುಂಬ ಗೊಂದಲ ಆಗ್ತಾ ಇದೆ. ಆಯುಧಗಳು ಬೀಳ್ತಾ ಇದ್ದಾವೆ. ಪಟ್ಟಸ, ದುಗಣ, ಭಿಂಡಿಪಾಲ, ಮುಸುಂಡಿ, ವಜ್ರ ಮೊದಲಾಗಿರ್ತಕ್ಕಂಥ ಬಾಣಗಳು ಕಾಣದಂತೆ ಎಲ್ಲಿ ಯಾರನ್ನು ಗೊತ್ತಾಗ್ತಾ ಇಲ್ಲ, ಬಂದು ಬೀಳ್ತಾ ಇದೆ ಆಯುಧಗಳು ಅಂತ. ಹಾಗಾಗಿ ಇದ್ದಕ್ಕಿದ್ದಂತೆ ಒಂದು ಗೊಂದಲ, ಕವಚಗಳು ಹರಿದು ಗಾಯಗಳು ಆಗಿರ್ಬೋದು. ಅಲ್ಲಿ ಕೆಲವರಿಗೆ ಏನಾಗ್ತಾ ಇದೆ ಅನ್ನೋ ಒಂದು ಜಿಜ್ಞಾಸೆ ಅದು ಮೂಡುವಂತೆ ಆಯಿತು. ಅದೊಂದು ಅದೃಶ್ಯ ಶಸ್ತ್ರಗಳ ಆಘಾತದಿಂದಾಗಿ ಆ ಶಕ್ತಿ ಸೇನೆ, ಅಲ್ಲಿರ್ತಕ್ಕಂಥ ಪುಟ್ಟ ಶಕ್ತಿ ಸೇನೆ ಏನಿದೆಯೋ ಅವರು ಕೂತ್ಕೊಂಡ್ರಂತೆ. ಆ ಶಕ್ತಿಯವರು ಕೂಡಲೇ ಅಮ್ಮನನ್ನೇ ಕರೆಯೋದವರು. ಅವ್ರಿಗೆ ಏನಾದರೂ ವ್ಯತ್ಯಾಸ ಆದರೆ, ಹೆಚ್ಚು ಕಡಿಮೆ ಆದರೆ ದೊಡ್ಡ ಅಮ್ಮನನ್ನೇ ಕರೆಯೋದು ಸೀದಾ ಅವರು ಅಂತ. ಅವ್ರು ಕೂತ್ಕೊಂಡ್ರು ಅಂತ. ಸುದ್ದಿ ಲಲಿತವರಿಗೂ ಹೋಯ್ತಂತೆ ಸುದ್ದಿ. ಯಾಕೆಂದರೆ 9ನೇ ಪರ್ವದಿಂದ 8ನೇ ಪರ್ವ, 8ನೇ ಪರ್ವದಿಂದ 7ನೇ ಪರ್ವ, ಒಳಗೆ ಸುದ್ದಿ ದಾಟಿ ಆಗೊಂದು ವ್ಯವಸ್ಥೆ ಇದೆ ನೋಡಿ. ಇಲ್ಲಿ ಈ ಹೊರಗಿನ ಆವರಣದಿಂದ ಇಲ್ಲಿ ಏನು 3 ವೃತ್ತಗಳು ಕಾಣ್ತಾ ಇದ್ದಾವೆ, ಅಲ್ಲಿ ಗೊಂದಲ ಆಗಿರುವಂಥದ್ದು, ಆರಂಭದ ಗೊಂದಲ ಆಗಿರುವಂಥದ್ದು. ಅಲ್ಲಿಂದ ಒಂದೊಂದೇ ಪರ್ವಗಳಿಗೆ ಸುದ್ದಿ ತಲುಪಿ ಲಲಿತಾದೇವಿಗೆ ಮುಟ್ಟಿತು ಸುದ್ದಿ ಅದು ಅಂತ. ಕೋಪ ಬಂತಂತೆ ಆಕೆಗೆ, ಲಲಿತಾದೇವಿಗೆ ಅಂತ. ಭಯ ಆಗಲಿಲ್ಲ, ಕೋಪ ಬಂತು. ಒಂದು ಲಲಿತಾ ಅಂತ ಹೆಸರಿದ್ರು ಕೂಡ ಈ ಸಮಯ ಬಂದಾಗ ಅದು ರೀತಿಯೇ ಬೇರೆ ಇದು ಅಂತ. ಏತನ್ಮಧ್ಯೆ ಭಂಡ ಮತ್ತೊಂದು ಕುಟಿಲೋಪಾಯ ಮಾಡ್ತಾನೆ. ಈಗ ಕಲಕಲ ಗೊಂದಲ ಆದಾಗ ಮುಂದಿರುವ ಸೇನೆ ಅವರೆಲ್ಲ ಓಡಿ ಬರ್ಬೋದಲ್ಲ ಈ ಕಡೆಗೆ. ಮುಂದಕ್ಕೆ ದಂಡನಾಥ ದೇವಿ ಇದ್ದಾಳೆ, ಅಲ್ಲಿ ಶ್ಯಾಮಲಾಂಬಿಕೆ ಇದ್ದಾಳೆ, ಅಥವಾ ಸಂಪತ್ಕರಿ ದೇವಿ ಇದ್ದಾಳೆ, ಅಶ್ವಾರೂಢ ದೇವಿ ಇದ್ದಾಳೆ, ಅವ್ರ ತುಕಡೆಗಳಿದೆ. ಅವರೆಲ್ಲ ಬಂದರೆ ಇವ್ರ ಕಥೆಯೇನೋ, ಇವ್ರನ್ನವರು ಅರೆದು ಗೊಜ್ಜು ಚಟ್ನಿ ಮಾಡಿಬಿಡ್ತಾರೆ ಅವರೆಲ್ಲ ಬಂದುಬಿಟ್ರೆ ಅಂತ. ಹಾಗೆ ಅವ್ರು ಬರಬಾರ್ದು ಸಹಾಯಕ್ಕೆ. ಅದಕ್ಕೇನು ಮಾಡೋದು ಅಂದರೆ, ಸೇನಾಪತಿ ಕುಟಿಲಾಕ್ಷ, ಚಂಡನ ಸೇನಾಪತಿ, ಬಂಡಾಸುರನ ಸೇನಾಪತಿ ಕುಟಿಲಾಕ್ಷ, ಅವನು ಹತ್ತಕ್ಷೋಹಿಣಿ ಸೇನದ ಜೊತೆಯಲ್ಲಿ ಮುಂದಿನಿಂದ ಆಕ್ರಮಣ ಮಾಡ್ತಾನೆ. ಇದೆಲ್ಲ ಯುದ್ಧ ನೀತಿಗಳು, ಯುದ್ಧ ತಂತ್ರಗಳು. ಈ ಕಡೆಯಿಂದಲೂ ಆಕ್ರಮಣ, ಆ ಕಡೆಯಿಂದಲೂ ಆಕ್ರಮಣ ಅಂತ. ಸೇನಾಪತಿಯೇ ಬಂದು ನಿಂತಾಗ ಈ ಕಡೆಯಿಂದ ಸೇನಾಪತಿ ಹೋಗಬೇಕಾಗ್ತದೆ. ದಂಡನಾಥ ದೇವಿ ಅನಿವಾರ್ಯವಾಗಿ ಯುದ್ಧಕ್ಕೆ ಹೋಗಿ ನಿಲ್ಲಲೇಬೇಕು. ಯಾಕೆಂದರೆ ಮೀರಿದವನು, ಸಾಮಾನ್ಯ ರಾಕ್ಷಸ ಅಲ್ಲ, ಮಹಾರಾಕ್ಷಸ. ಅನಿವಾರ್ಯವಾಗಿ ದಂಡಿನಿ ಅಥವಾ ದಂಡನಾಥ ದೇವಿಯ ಯುದ್ಧಕ್ಕೆ ಹೋಗಿ ನಿಲ್ಲಬೇಕಲ್ಲಿ. ದೊಡ್ಡ ಸೈನ್ಯ ಅಲ್ಲಿ ಹೋಗಬೇಕು ಆ ಸಮಯದಲ್ಲಿ. ಅಲ್ಲಿ ಯುದ್ಧ ನಡೆಯಬೇಕಾದ್ರೆ ಇಲ್ಲಿ ಗೊಂದಲ ಗೊತ್ತಾಗೋದು ಹೇಗೆ ಅಲ್ಲಿಗೆ. ಇದು ತಂತ್ರ ಅಂತ. ಅವ್ರು ಯಾರು ಬರಬಾರ್ದು ಅಂತ. ಲಲಿತೆಯ ರಥದ ಮೇಲೆ ಆಯುಧಗಳ ಮಳೆ ಬಿಡ್ತಾ ಇದೆ. ಎಲ್ಲೆಡೆಯಿಂದ ಆಯುಧಗಳ ಮಳೆ ಇದ್ದಕ್ಕಿದ್ದಂತೆ ಬಿಡ್ತಾ ಇದೆ. ಇಷ್ಟಕ್ಕೆ ಮುಗಿಲಿಲ್ಲ. ಯಾವುದೋ ಈ ರಥದ ಪರ್ವಗಳಿದೆಯಲ್ಲ, ಯಾವುದೋ ಒಂದು ಪರ್ವದ ಸಂಧಿಯಲ್ಲಿ ಅಡಗಿ ಕುಳಿತ ವಿಷಂಗ ಲಲಿತಾ ದೇವಿಯ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ನೇರವಾಗಿ ಲಲಿತಾ ದೇವಿಯ ಮೇಲೆ ಬಾಣ ಪ್ರಯೋಗ ಮಾಡ್ತಾನೆ. ಆ ಬಾಣ ಬಂದು ಬಿತ್ತು. ಎಲ್ಲಿ ಬಿತ್ತು ಅಂದರೆ, ಪಕ್ಕದಲ್ಲಿ ಗಾಳಿ ಬೀಸ್ತಾ ಇದ್ದಾರಲ್ಲ, ಆ ತಾಳ ಬರುವಂತ ತಾಳೆಯ ಬೀಸಣಿಕೆ ಹೋಗಿ ಬಿತ್ತಂತೆ ಆ ಬಾಣ. ಹೌದು, ಒಂದು ಅಸ್ತ್ರವೇ ಅದೊಂದು, ಬೀಸಣಿಕೆ ಚೂರಾಯಿತು, ಅದು ಬಿದ್ದು ಅಂತ. ಆಗೇನಾಯಿತು ಅಂದರೆ, ಲಲಿತಾದೇವಿ ಹುಬ್ಬಿನಲ್ಲಿ ಒಂದು ಸಣ್ಣ ಗಂಟಾಯ್ತಂತೆ. ಚಿಕ್ಕದು, ದೊಡ್ಡದಲ್ಲ, ಒಂದು ದೊಡ್ಡ ಸಿಟ್ಟಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಚಿಕ್ಕದು ಒಂದು ಚಲನೆ ಹುಬ್ಬಿನಲ್ಲಿ ಅಂತ. ಅದನ್ನು ಸಹಿಸಲಿಕ್ಕೆ ಆ ನಿತ್ಯಾದೇವಿಯರಿಗೆ ಸಾಧ್ಯ ಇಲ್ಲ. ಸುತ್ತಮುತ್ತ ಅಂಗರಕ್ಷಣೆ ಇರೋದಲ್ಲ, ಅವ್ರಿಗೆ ಅವಮಾನ ಅದು. ಯಾಕೆ ಅವ್ರು ಇರ್ತಾ ಘಟನೆ ಆಗಿದೆ. 15 ಮಂದಿ ನಿತ್ಯಾದೇವಿಯರು ಮಹಾಪರಾಕ್ರಮಿಗಳು, ಅವರೆಲ್ಲರೂ ಕೂಡ ಅದ್ಭುತ ಶಕ್ತಿಗಳು, ಅವರೆಲ್ಲರೂ ಕೂಡ ಕಾಮೇಶ್ವರಿಯ ಮೊದಲಾಗಿರ್ತಕ್ಕಂಥವ್ರು. ಅವರ ಕಣ್ಮುಂದೆ ಯಾವಾಗ ದೇವಿಯ ವಾಲೆ ವ್ಯಜನ ಅದು ಚೂರ್ಣವಾಯಿತು, ತಾಲವಂತ ಅಂತ ಕರೀತಾರೆ ಅದನ್ನು, ಚೂರ್ಣ ಆಯಿತು. ಮಹಾಂತಂ ಕ್ರೋಧಮಾಯು, ಅವರಿಗೆ ದೊಡ್ಡ ಸಿಟ್ಟು ಬಂತು, ಮತ್ತು ಭಯವಾಯಿತು. ಯಾಕೆಂದರೆ ಹುಬ್ಬು ಗಂಟಿಕ್ಕಿದೆ ಅಂತ. ಲಲಿತಾದೇವಿಯ ಮುಖದಲ್ಲಿ ಒಂದು ಕೊಂಚ ಅಪ್ರಸನ್ನತೆ, ಅಲ್ಲಿ ಏನೋ ಒಂದು ಚೂರು ಸರಿಯಾಗಲಿಲ್ಲ ಅನ್ನೋ ಭಾವ, ಒಂದು ಚೂರು ಇಷ್ಟೇ ಅಂತ. ನಿಜವಾದ ಸೇವಕನಿಗಟ್ಟು ಸಾಕು ಅಂತ. ಮತ್ತು ಅದೇನು ಹೇಳ್ತಾರಲ್ಲ, ಜಾಣನಿಗೆ ಮಾತನೆ ಪೆಟ್ಟು, ಕೋಣನಿಗೆ ಲತ್ತೆ ಪೆಟ್ಟು ಅಂತದ್ದು. ಆ ಮರ್ಯಾದೆಯನ್ನು ಬಿಟ್ಬಿಟ್ರೆ ಆಮೇಲೆ ಚೀತು ಅಂದರೂ ಕೂಡ ಅವನು ಸರಿಯಾಗೋದಿಲ್ಲ ಅವನು. ಆದರೆ ಸಂಸ್ಕಾರವಂತನಾದರೆ ಅವನೇನು ಹೇಳಬೇಕು ಅಂತಲೇ ಇಲ್ಲ ಅವರಿಗೆ ಅಂತ. ಒಂದು ಚೂರು ಮುಖದಲ್ಲಿ ವ್ಯತ್ಯಾಸ ಆದರೆ ತಪ್ಪಾಯಿತು.
ಸರಿಯಾಗಲಿಲ್ಲ ಇದು ಅಂತ ತುಂಬ ಮನಸ್ಸಿಗೆ ವ್ಯಥೆ ಆಗ್ತದೆ ನೋಡಿ. ಈ ನಿತ್ಯಾದೇವಿಯರು, ದೇವಿಯ ಅಂಗರಕ್ಷಕಿಯರಿಗೆ ಭ್ರಶೋದ್ವಿಗ್ನ, ತುಂಬ ಅವರಿಗೆ ಉದ್ವೇಗವಾಯಿತು. ಆ ಘಟನೆ ಆಯಿತು ಅನ್ನೋ ಕಾರಣಕ್ಕೆ ತುಂಬ ಕೋಪವೂ ಬಂತು. ಹಾಗಾಗಿ ಲಲಿತೆಯ ಮುಖದಲ್ಲಿ ಅತಿ ಸಣ್ಣ ಅಸಮಾಧಾನದ ಚಿಹ್ನೆ, ಇವರ ಪಾಲಿಗದು ಭೂಕಂಪ, ಇವರ ಪಾಲಿಗದು ಚಂಡಮಾರುತ, ಈ ನಿತ್ಯಾದೇವಿಯರ ಪಾಲಿಗದು 100 ಸಿಡಿಲು ಬಿದ್ದಂತೆ ಒಟ್ಟಿಗೆ. ನಿತ್ಯೆಯರು ದೇವಿಯ ಮುಂದೆ ಹೋಗಿ ಕ್ಷಮೆ ಕೇಳಿ ನಮಸ್ಕಾರ ಮಾಡಿ ಅಪ್ಪಣೆ ಯಾಚನೆ ಮಾಡ್ತಾರೆ. ಈ ಸಮಸ್ಯೆಯನ್ನು ಈಗ ನಾವು ಪರಿಹಾರ ಮಾಡ್ತೇವೆ. ಈಗ ಈ ಬಂದ ಸಂಕಟವನ್ನು ನಾವು ಮುಗಿಸ್ತೇವೆ. ನಾವು ಅಪ್ಪಣೆ ಕೊಡಬೇಕು ಅಪ್ಪಣೆ ಕೊಡಬೇಕು ಅಂದರೆ ಅವ್ರು ಬಿಟ್ಟು ಹೋಗಬೇಕು ಅಂದರೆ ಅಪ್ಪಣೆ ಕೊಡಬೇಕು. ಅವಳ ದೇವಿಯ ಸನ್ನಿಧಾನವನ್ನು ಬಿಟ್ಟು ಅಲ್ಲೇ ಕೆಳಗಿಳಿಯೋದಾದರೂ ಕೂಡ ಅವಳ ಅಪ್ಪಣೆ ಇಲ್ಲದವ್ರು ಕೆಳಗಿಳಿಯೋ ಹಾಗಿಲ್ಲ, ಅವಳು ಕೆಳಗೆ ಹೋಗಬೇಕು ಅವರು. ಹಾಗಾಗಿ ರಕ್ಷಿತುಂ ಶ್ರೀಮದಂಗಕಂ, ಶ್ರೀಮದಂಗ ಅಂತ ಕರೀತಾರೆ ಅವಳ ಶರೀರವನ್ನು, ಲಲಿತಾದೇವಿ ಶರೀರವನ್ನು ಶ್ರೀಮದಂಗ ಅಂತ, ಶ್ರೀಮದಂಗ ರಕ್ಷಣೆಯರವರು ಅಂತ. ಅದಕ್ಕೋಸ್ಕರ ಮತ್ತೆ ಮರಳಿ ಬರ್ತೇವೆ. ಕೆಲ ಕ್ಷಣ ಒಂಚೂರು ಸಮಯ ನಮಗೆ ಅಪ್ಪಣೆ ಕೊಡು, ಒಂದು ಸಾರಿ ಇದನ್ನು ಮುಗಿಸಿ ಬರ್ತೇವೆ ಈ ಪ್ರಕರಣವನ್ನು ಅಂತ. ಆದರೆ ಬೆಳಕಿಲ್ಲ, ಕಾಡಾಂಧಕಾರದಲ್ಲಿ ರಾಕ್ಷಸರು ಕಾಣ್ತಾ ಇಲ್ಲ, ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ. ಅದಕ್ಕೇನು ಮಾಡೋದು ಅಂದರೆ ಅವ್ರ ಹತ್ರ ಪರಿಹಾರ ಇದೆ. ಅದಕ್ಕೆ ನಿತ್ಯಾದೇವಿಯರ ಬಳಿ ಪರಿಹಾರ ಇದೆ. ಇಬ್ಬರು ನಿತ್ಯೆಯರು, 15 ನಿತ್ಯೆಯರ ಪೈಕಿಯಲ್ಲಿ ಇಬ್ಬರು ನಿತ್ಯೆಯರಿದ್ದಾರಲ್ಲ, ಅವರು ಒಂದು ಅಗ್ನಿ ಸ್ವರೂಪಿಣಿಯರು ಅಥವಾ ಅಗ್ನಿಗೆ ತುಂಬ ಹತ್ತಿರದವರು. ವನ್ಯವಾಸನಿ ಅಂತ ಒಬ್ಬಳು ನಿತ್ಯೆ, ಅವಳು ವಾಸವೇ ಬೆಂಕಿಯಲ್ಲಿ ಯಾವಾಗಲೂ, ಅಲ್ಲೇ ಇರ್ತಾಳೆ ಅವಳು ಯಾವಾಗಲೂ ಅಂತ, ವನ್ಯವಾಸಿನಿ ಅಂತ. ಇನ್ನೊಬ್ಬಳು ಜ್ವಾಲಾಮಾಲಿನಿ ಅಂತ. ಈ ವನ್ಯವಾಸನೆ ಅಂದರೆ ಪಂಚಮಿ ತಿಥಿ ಇದೆಯಲ್ಲ, ಅದೇ ವನ್ಯವಾಸನೆ ಅಂತ. ಹಾಗೆ ಚತುರ್ದಶಿ ತಿಥಿ ಅದು ಜ್ವಾಲಾಮಾಲಿನಿ. ಇವರಿಬ್ಬರಿಗೆ ಹೊಣೆಗಾರಿಕೆ ಅದೇನಂದರೆ ಯುದ್ಧರಂಗವನ್ನು ಪ್ರಕಾಶಗೊಳಿಸಬೇಕು, ಪೂರ್ತಿ ಬೆಳಕಾಗುವಂತೆ ಮಾಡಬೇಕು ಅಂತ. ಆ ಕೆಲಸ ಅವರಿಗೆ, ಆ ನಿತ್ಯೆಯರಿಗೆ, ಇಬ್ಬರು ನಿತ್ಯೆಯರಿಗೆ ಅದನ್ನವ್ರು ಮಾಡ್ತಾರೆ. ಆಗ ಕಾಮೇಶ್ವರಿ ಅಂದರೆ ಈ 15 ಮಂದಿ ಪೈಕಿ ಮೊದಲನೇವಳು ಪತಿಪದೆ ಪಾಡ್ಯ, ಅದರ ದೇವಿಯವಳು ಅಂತ. ಅವಳು ಈ ರಾಕ್ಷಸರನ್ನು ಬೈತಾ ರಥದಿಂದ ಕೆಳಗಿಳಿದಂತೆ, ಅಲ್ಲಿಂದಲೇ ಕೂಗು ಹಾಕ್ತಾ ರಥದಿಂದ ಕೆಳಗಿಳಿದು ಕೆಳಗಿಳಿಯುವಾಗ ಹೆಜ್ಜೆ ತಪ್ಪದಂತೆ ಅವಳಿಗೆ. ಹೆಜ್ಜೆ ಯಾಕೆ ತಪ್ಪು ಅಂದ್ರೆ ಸಿಟ್ಟು ಎಷ್ಟು ಬಂದುಬಿಟ್ಟಿದೆ ಅಂದರೆ ಅದು ಮಿತಿಮೀರಿ ಹೋಗಿದ್ದರಿಂದ ಹೆಜ್ಜೆ ಆ ಕಡೆ ಆಗ್ತಾ ಇರುವಷ್ಟು ಸಿಟ್ಟು ಬಂದುಬಿಟ್ಟಿದೆ ಅವಳಿಗೆ, ಕಾಮೇಶ್ವರಿಗೆ ಅಂತ, ಕಾಮೇಶಿ ಅವಳಿಗೆ ಅಂತ. ಹಾಗೆ ಕಾಮೇಶಿ, ಭಗಮಾಲ ಮೊದಲಾಗಿರ್ತಕ್ಕಂಥ ಎಲ್ಲ ನಿತ್ಯರು ಕೆಳಗಿಳಿದು ಬರ್ತಾ ಇದ್ದಾರೆ. ಜ್ವಾಲಾಮಾಲಿನಿ ಮತ್ತು ವನ್ಯವಾಸಿನಿ ಯುದ್ಧರಂಗವನ್ನು ಬೆಳಕು ಮಾಡ್ತಾ ಇದ್ದಾರೆ. ಯುದ್ಧ ಪ್ರಾರಂಭ ಆಯಿತು. ಮತ್ತದು ಹೆಚ್ಚು ಹೊತ್ತಿನ ಯುದ್ಧ ಅಲ್ಲ, 2 ಯಾಮಗಳ ಯುದ್ಧ. ಅದು ಒಟ್ಟಿನಲ್ಲಿ 2 ಯಾಮಗಳ ಯುದ್ಧ. ಅದರಲ್ಲಿ ನಿತ್ಯರು ಕ್ರಮವಾಗಿ ಒಬ್ಬರೊಬ್ಬರನ್ನು ಸಂಹಾರ ಮಾಡ್ತಾ ಹೋಗ್ತಾರೆ. ದಮಕನನ್ನು ಕಾಮೇಶ ಸಂಹಾರ ಮಾಡ್ತಾಳೆ, ಭಗಮಾಲೆ ದೀರ್ಘಜಹ್ವನನ್ನು, ಹುಂಬೇಕನನ್ನು ನಿತ್ಯಕ್ಲಿನ್ನ ಅಂದ್ರೆ ಏನು, ಯಾವಾಗಲೂ ಒದ್ದೆ ಆಗಿರ್ತಾಳೆ ಅಂತ ಅವಳು ಅಂತ, ಯಾವಾಗಲೂ ಒದ್ದೆ ಅಂತ, ನಿತ್ಯಕ್ಲಿನ್ನ ಅಂತ ತದ್ಗೆ, ಅದು ಯಾವಾಗಲೂ ಒದ್ದೆ ಅಂತದು. ಆಮೇಲೆ ಬೇರುಂಡ ಹುಲುಮುಲ್ಲನನ್ನು, ವನ್ಯಮಾಸ ಕಲ್ಕಸನನ್ನು, ಹಾಗೆ ಮಹಾವಜ್ರೇಶ್ವರಿ ಕಲ್ಕಿ ವಾಹನನ್ನು, ಪುಲ್ಕಸನನ್ನು, ಶಿವದೂತಿ ಅಥವಾ ದೂತಿ ಅಂತ ಹಿಂದೆ ಹೇಳಿತ್ತು ನಮಗೆ, ದೂತಿ ಅಥವಾ ಶಿವದೂತಿ, ಆಕೆ ಪುಲ್ಕಸನನ್ನು, ತ್ವರಿತೆ ಪುಂಡ್ರಕೇತುವನ್ನು, ಗುಲಸುಂದರಿ ಚಂಡಬಾಹುವನ್ನು, ನಿತ್ಯೆ ಕುಕ್ಕುರನನ್ನು, ನೀಲಪತಾಕೆ ಜಂಬುಕಾಕ್ಷನನ್ನು, ವಿಜಯ ಜಂಭನನನ್ನು, ಸರ್ವಮಂಗಲ ಅಂತ ಅವಳೊಬ್ಬಳು ನಿತ್ಯೆ, ತೀಕ್ಷ್ಣಶೃಂಗನನ್ನು, ಜ್ವಾಲಾಮಾಲಿನಿ ತ್ರಿಕಂಟಕನನ್ನು. ಈ ಚಂದ್ರಗುಪ್ತ ಪಾಪ ಕೊನೆಯವನು. ಚಂದ್ರಗುಪ್ತ ಅಂದರೆ ಚಂದ್ರನಿಂದ ರಕ್ಷಿಸಲ್ಪಟ್ಟವನು ಅಂತ. ಚಂದ್ರ ಇಲ್ಲ ಅಲ್ಲಿ, ಅವನು ಕಾಯೋರು ಯಾರೂ ಇಲ್ಲ ಅಂತ. ಹಾಗಾಗಿ ಚಿತ್ರ ನಿತ್ಯೆ ಚಂದ್ರಗುಪ್ತನನ್ನು ಸಂಹಾರ ಮಾಡಿದ್ರು. ಆ ಸೈನ್ಯವನ್ನು ಕೂಡ ಅವರು ಸಂಹಾರ ಮಾಡ್ತಾರೆ. ವಿಷಂಗ ಬಂದು ಯುದ್ಧ ಮಾಡ್ತಾನೆ. ಈ 15 ಮಂದಿ ಎಳೆದ ಮೇಲೂ ಕೂಡ ಬಂಡನ ತಮ್ಮ ವಿಷಂಗ ಬಂದು ಯುದ್ಧ ಮಾಡ್ತಾನೆ. ಆದರೆ ಈ ಕಾಮೇಶಿಯ ಹತಿಯನ್ನು, ಅವಳ ಪೆಟ್ಟನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ, ಓಡಿ ಹೋದ. ಈ ಕಾಮೇಶಿ ಮೊದಲನೇ ನಿತ್ಯವಳು, 15 ಮಂದಿಯಲ್ಲಿ ಮೊದಲನೇವಳವಳು, ಅವನ ಕವಚವನ್ನು ಹೊರದವಳು, ಕೊಲ್ಲಬೇಕು ಅವನನ್ನು. ಅಷ್ಟೊತ್ತಿಗೆ ಓಡಿದ್ನಂತೆ. ಓಡಿದಾಗ ಯುದ್ಧ ಧರ್ಮ ನೆನಪಾಯಿತು ಅವಳಿಗೆ ಅಂತ. ಓಡುವವನನ್ನು ಕೊಲ್ಲಬಾರದು ಅಂತ, ಯುದ್ಧಕ್ಕೆ ಬೆನ್ನು ಹಾಕಿ ಓಡುವವನನ್ನು ಕೊಲ್ಲಬಾರದು ಅನ್ನೋದು ವೀರಕ್ಷತ್ರಿಯರ ಅಥವಾ ಧರ್ಮಯುದ್ಧದ ರೀತಿ ಅದು ಅಂತ. ಹಾಗಾಗಿ ಅವನನ್ನು ಬಿಟ್ಲು ಅಂತ. ಅವನಿಗೆ ಸ್ವಲ್ಪ ದಿನ, ಕೆಲವು ದಿವಸ ಬದುಕೋ ಯೋಗ ಇದೆ ಅವನಿಗೆ. ದಂಡನಾಥ ದೇವಿ ಬರಬೇಕು ಮುಂದಕ್ಕೆ ಅಂತ, ಅಲ್ಲಿವರೆಗೆ ಬದುಕೋ ಯೋಗ ಇದೆ ಅವನಿಗೆ. ಹಾಗಾಗಿ ಬಿಟ್ಲು. ಈ ಕಥಾನಕವನ್ನು ಲಲಿತಾ ಸಹಸ್ರನಾಮ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ
ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಒಂದೇ ವಾಕ್ಯ ಅಲ್ಲಿ ನಾವು ನಿಮ್ಮನ್ನು ಕೂರಿಸಿ ಇಷ್ಟೊತ್ತು ಕಥೆ ಹೇಳಿದ್ವಲ್ಲ, ಇದು ಒಂದೇ ವಾಕ್ಯದಲ್ಲಿದೆ. ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ. ನಿತ್ಯಯರ ಪರಾಕ್ರಮಾಟೋಪ, ಅದರ ನಿರೀಕ್ಷಣ ಅಂತ ನೋಡುವಿಕೆ, ಅದಕ್ಕೆ ತುಂಬ ಉತ್ಸುಕಳಾಗಿದ್ದಾಳೆ ಅವಳು. ಸಮುತ್ಸುಕ ಅಂತ. ರಥದ ಮೇಲೆ ಚಕ್ರರಾಜ ರಥದ ಮೇಲೆ ನಿಂತು ಅವಳು ನೋಡ್ತಾ ಇದ್ದಾಳೆ ಲಲಿತಾದೇವಿ ಯುದ್ಧವನ್ನು. ನಿತ್ಯೆಯರು ಅವಳ ಅಂಗರಕ್ಷಣೀಯರು ಹೋರಾಡ್ತಾ ಇದ್ದಾರೆ. ಅವರ ಪರಾಕ್ರಮ, ಅದರ ಆಟೋಪ ತುಂಬ ಉತ್ಸುಕತೆಯಲ್ಲಿ, ತುಂಬ ಕುತೂಹಲದಲ್ಲಿ ಆಕೆ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾಳೆ. ಅಂದರೆ ನಿತ್ಯ ಪರಾಕ್ರಮ ಆಟೋಪ ನಿರೀಕ್ಷಣ ಸಮುತ್ಸುಕ. ಇನ್ಮೇಲೆ ನೀವು ಸುಮ್ಮನೆ ಕುಂಕುಮ ಹಾಕಬಾರ್ದು. ಇದು ಬಂದಾಗ ಈ ಸಂದರ್ಭ ನೆನಪು ಮಾಡ್ಕೊಳ್ಬೇಕು. ಈ ಒಂದು ಕೂಟ ಯುದ್ಧ, ರಾತ್ರಿ ಯುದ್ಧ, ಈ ವಂಚನೆಯ ಯುದ್ಧ, ಮನುಷ್ಯರು ಮಾಡೋದು ಹಾಗೂ ಆಯ್ತಲ್ಲ, ಈ ದೇವರಿಗೂ ಮಾಡಿದ್ದಾರೆ ಇಂಥದನ್ನು ಅಂತ. ಮೋಸ ಮಾಡೋರು ದೇವರು ಮನುಷ್ಯರು ಸುಮ್ಮನೆ ಇರ್ತಾರ? ಯಾರನ್ನೂ ಬಿಡೋದಿಲ್ಲ ಅಂತ. ಹಾಗೆ ಅಂತಹ ವಂಚನೆ ಒಂದು ನಡೆದಾಗ ನಿತ್ಯೆಯರು ತಮ್ಮ ಪರಾಕ್ರಮವನ್ನು ಮೆರೆಸಿದ್ದು ಆ ಸಮಯದಲ್ಲಿ 15 ಮಂದಿ, 15 ತಿಥಿಯರು, ಬೇರೆ ಏನೂ ಅಲ್ಲ ಅಂತ. ಹಾಗೆ ನಿತ್ಯ ಅಂತ ಹೆಸರು ಅಂತ. ಪ್ರತಿನಿತ್ಯವೂ ನೆನಪು ಮಾಡ್ಕೋಬೇಕು ನಾವು, ಇವತ್ಯಾರು ಅಂತ. ಕೋಷ್ಟಕ ಇದೆ ನಿಮ್ಮ ಹತ್ರ ಅಂತ. ಪ್ರತಿನಿತ್ಯವೂ ನೆನಪು ಮಾಡ್ಕೊಳ್ಬೇಕು ಯಾರು ಇವತ್ತು ಅಂತ. ಅಂಥ ನಿತ್ಯೆಯರ ಪರಾಕ್ರಮದ ಕಥಾನಕ ಇದು. ಆಚೆ ದಂಡನಾಥ ದೇವಿಯು ಕೂಡ ಈ 10 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿ ಕುಟಿಲಾಕ್ಷನನ್ನು ಕೊಂದೇ ಹಾಕಿಬಿಡ್ತಿದ್ಲು. ಅವನು ಓಡಿ ಬದುಕಿದ ಅಂತ ಕುಟಿಲಾಕ್ಷನ ಕೂಡ. ಹಾಗೆ ಸೇನಾಪತಿಯಿಂದ ಸೇನಾಪತಿಯ ಪರಾಭವ ಆಚೆಯೂ ಸಂಭವಿಸಿದೆ. ಇಷ್ಟೊತ್ತಿಗೆ ಬೆಳಗಾಯಿತು ಅಂತ. ಇನ್ನು ಮುಂದುವರಿಬೇಕು ಅಂದರೆ ಮತ್ತೆ ನಾಳೆ ಬೆಳಗಾಗಬೇಕು. ಈ ಕತೆ ಮುಂದುವರಿಬೇಕು ಅಂದರೆ ನಾಳೆ ಬೆಳಗಾಗಬೇಕು, ಮತ್ತು ಸಂಜೆ ಆಗಬೇಕು. ಸಂಜೆ ಅಂದರೆ ಮಧ್ಯಾಹ್ನ ಮೇಲೆ ಆಗಬೇಕು. ಅಲ್ಲಿ ತನಕ ನಾವು ಸಣ್ಣ ಒಂದು ಬಿಡುವು ಅಂದರೆ ಬಿಡುವಲ್ಲ, ಅವನವರ ಸ್ಮರಣೆಯಲ್ಲಿ ನಾವಿರಲಿಕ್ಕೆ ಒಂದು ಅವಕಾಶ ಭಾಗಿರೋಣ. ಹಾಗೆ ಎಲ್ಲ ದೇವಿಯರು ಕೂಡ ಜೀವನದಲ್ಲಿ ಪ್ರಸ್ತುತ ಅಂತ ನೆನ್ಪಿಟ್ಕೊಳ್ಬೇಕು ನಾವು. ತಿರಸ್ಕರಣಿ ಅಂದರೆ ಅವಳ ಅನುಗ್ರಹ ಇದ್ದರೆ ಮರೆಯಾಗೋದಿಲ್ಲ ಯಾವುದು ಕೂಡ ಅಂತ. ಯಾವುದು ಮರೆಯಾಗಬಾರ್ದೋ ಅದು ಮರೆಯಾಗಬಾರ್ದು ಅಂದರೆ ಅದಕ್ಕೆ ತಿರಸ್ಕರಣಿ ದೇವಿಯ ಆಶೀರ್ವಾದ ಬೇಕು. ಕೆಲವು ಮರೆಯಾಗಬೇಕು. ಏನೋ ಒಂದು ಘಟನೆ ನಡೆದೋಗಿದೆ, ದೊಡ್ಡ ದುಃಖ ಅವಘಡ ಆಗೋಗಿದೆ, ಅದನ್ನೇ ನೆನಪು ಮಾಡ್ತಾ ಕೂತ್ಕೊಂಡ್ರೆ ಅವನು ಕೊರಗೆ ಸತ್ತೋಗ್ತಾನೆ ಪಾಪ. ಅವನ ಜೀವನ ಏನು ಉಳಿಯೋದೇ ಇಲ್ಲ ಅಂತ. ಅದು ಮರಿಬೇಕು, ಅದು ಮರೆಯಾಗಬೇಕದು. ಹಾಗೆ ಮರಿಬೇಕಾದ್ದು ಮರಿಬೇಕು, ಮೆರಿಬೇಕಾದ್ದು ಮೆರಿಬೇಕು. ಎರಡೂ ಆಗಬೇಕು ಅಂದರೆ ತಿರಸ್ಕರಣಿ ದೇವಿಯ ಆಶೀರ್ವಾದ ಬೇಕು. ಮತ್ತು ನಿತ್ಯ ದೇವಿಯರ ಆಶೀರ್ವಾದ ಇಲ್ಲದೆ ಪ್ರತಿನಿತ್ಯದ ಬದುಕೇ ಇಲ್ಲ ಅಂತ. ನಾವು ಇರೋದೇ ಅವರ ಮೆಡಲಲ್ಲಿ ಅಂತ. ದಿನ ಒಬ್ಬೊಬ್ಬರು ಅಂತ, ಪ್ರತಿನಿತ್ಯ ಒಬ್ಬೊಬ್ಬರು ಅಂತ. ಪ್ರತಿಪದೆಯಿಂದ ಹುಣ್ಣಿಮೆಯವರೆಗೆ ನಿತ್ಯ ಒಬ್ಬೊಬ್ಬರು ಅವರೇ ನಡೆಸೋರು ನಮ್ಮ ಈ ಜೀವನವನ್ನು. ಅವರ ಕೃಪೆ ಇಲ್ಲದೆ ಹೇಗಪ್ಪ ಬದುಕು ಅಂದರೆ ಅದು ಊಹೆ ಮಾಡೋಕ್ಕೆ ಕೂಡ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಇದೆಲ್ಲವನ್ನು ಕೂಡ ಭಾವಿಸ್ತಾ ಆ ದೇವಿಯರನ್ನು ಸ್ಮರಿಸಿ ವಂದಿಸಿ ನಮಗೆ ದೇವಿ ದೃಢಭಕ್ತಿಯನ್ನು ಕೊಡಲಿ. ನಮಗೆಲ್ಲರಿಗೂ ಕೂಡ ಆಕೆಯ ಚರಣಗಳಲ್ಲಿ ಅಚಲವಾದ ಭಕ್ತಿಯನ್ನು ಕೊಡಲಿ, ಮತ್ತು ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಬುದ್ಧಿಯನ್ನು ಕೊಡಲಿ. ತಪ್ಪು ಮಾಡಬಾರ್ದು ನಾವು. ಈ ಭಂಡಾಸುರನ ಪಟ್ಟಿಯಲ್ಲಿ ಬರಬಾರ್ದು ನಾವು. ನಿಮ್ಗೆ ಮತ್ತೊಂದು ಸತಿ ನೆನಪು ಮಾಡುತ್ತೇವೆ. ಸಮಂದ ಹಸಿತೆ ಕ್ಷಣ ಸಶರ ಚಾಪ ಪಾಶಾಂಕುಶಾಂ, ಎರಡು ಒಟ್ಟೊಟ್ಟಿಗೆ ಇದೆ. ಸಂಬಂಧ ಹಸಿತೆ ಕ್ಷಣ ಅಂದರೆ ದೇವಿಯ ಮುಗುಳ್ನಗು, ಮಂದಸ್ಮಿತ ಅಂತ, ಅದೊಂದು ವರ್ಗಕ್ಕೆ. ಇನ್ನೊಂದು ವರ್ಗಕ್ಕೆ ಸಶರ ಚಾಪ ಪಾಶಾಂಕುಶಾಂ, ಬಿಲ್ಲು ಬಾಣ ಪಾಶ ಅಂಕುಶಗಳು ಅಂತ. ಆ ಗುಂಪಿನಲ್ಲಿ ನಾವು ಸೇರೋ ಥರ ಆಗಬಾರ್ದು ಯಾವುದೇ ಕಾರಣಕ್ಕೂ. ಇಲ್ಲ ಭಂಡಾಸುರನಷ್ಟೆಲ್ಲ ಮಾಡಿಲ್ಲ ಅಂತ ಹೇಳಬಾರ್ದು. ಇಷ್ಟಾದ್ರೂ ಮಾಡಿದೆಯಲ್ಲ ನೀನು, ಅಷ್ಟಾದ್ರೂ ಯಾಕೆ ಮಾಡಿದೆ ನೀನು? ಈ ತಪ್ಪುಗಾರರು ಅಥವಾ ಪಾಪಿಗಳು ದೊಡ್ಡ ಪಾಪಿ ನೋಡಿ ಸಮಾಧಾನ ಪಟ್ಕೊಡೋದು, ಅವನ್ನಷ್ಟೇನು ಮಾಡಿಲ್ಲ ನಾನು. ಕೊನೆಗೆ ತಮ್ಮ ತಪ್ಪು ಅಂತನೋ ಸಂದರ್ಭವೇ ಬಂದರೂ ಕೂಡ ಅವನು ಪಕ್ಕದ ಮನೆಯನ್ನು ಜಾಸ್ತಿ ಮಾಡಿದ್ದಾನೆ ಇನ್ನು ಅಂತ, ಅವನಷ್ಟು ನಾನೇನು ಮಾಡಿಲ್ಲ ಅಂತ. ತ್ವಮ್ ಶುಂಠ ಅಂದರೆ ತ್ವಮಪಿ ಶುಂಠ ಅಂತ, ಅದು ಉತ್ತರ ಅಲ್ಲ ಅದಕ್ಕೆ ಅಂತ. ನೀ ತುಂಟ, ನೀನು ತುಂಟ, ಈಗ ನಾನು ಹೌದು ಅಂತ ಆಯ್ತಲ್ಲ ಅಲ್ಲಿಗೆ, ಅದು ಉತ್ತರ ಅಲ್ಲ ಅಂತ. ಹಾಗೆ ಹೋಗಬಾರ್ದು ಅಂತ. ಹಾಗಾಗಿ ಸರಿ ಮಾರ್ಗದಲ್ಲಿ ಸರಿಯಾದ ದಾರಿಯಲ್ಲಿ ನಮ್ಮೆಲ್ಲರ ಮನಸ್ಸು ಮುಂದೆ ನಡೆಯುವಂತೆ ಈ ದೇವಿಯರು ಅನುಗ್ರಹ ಮಾಡಬೇಕು, ಮತ್ತು ದೇವಿಯರ ದೇವಿ ಲಲಿತೆ ಅನುಗ್ರಹ ಮಾಡಬೇಕು. ಹಾಗೆ ಮಾಡಲಿ ಎಂಬುದಾಗಿ ಆಶಿಸಿ ನಮ್ಮ ಜೀವನದ ಎಲ್ಲ ವಂಚನೆಗಳನ್ನು, ಎಲ್ಲ ಕಪಟಗಳನ್ನು, ಈಗ ಬೇರೆಯವ್ರು ನಮಗೆ ವಂಚನೆ ಮಾಡಿದರೆ ಅದು ವಂಚನೆಯೇ ಇದು. ನಾವು ಬೇರೆಯವ್ರಿಗೆ ಮಾಡಿದರೆ ಮಹಾವಂಚನೆ ಇದು. ಅಂದರೆ ನಮ್ಮ ಆತ್ಮಕ್ಕೆ ನಾವು ಮಾಡಿರ್ತಕ್ಕಂಥ ದೊಡ್ಡ ಅನ್ಯಾಯ ಇದು. ನಮ್ಮ ಆತ್ಮಕ್ಕೆ ನಾವು ಮಾಡಿದ ಅದು ಕ್ಷಮಿಸಲಾರದ ಅಪಚಾರ ಅದು ಅಂತ. ಈ ವಂಚನೆಗಳಿಗೆಲ್ಲ ಒಂದು ಪರಿಹಾರ ಈ ಕಥಾನಕವನ್ನು ಶ್ರವಣ ಮಾಡಿದ್ರಿಂದ ಸಿಗಲಿ ಎಂಬುದಾಗಿ ನಾವು ಆಶಿಸಿ ನಿಮ್ಮೆಲ್ಲರನ್ನೂ ಆಶೀರ್ವದಿಸ್ತೇವೆ. ಎಲ್ಲರಿಗೂ ಲಲಿತಾದೇವಿಯ ಪೂರ್ಣ ಅನುಗ್ರಹ ಇರಲಿ. ನಮಗೆಲ್ಲ ಆಕೆಯ ಚರಣದಲ್ಲಿ ಸ್ಥಿರವಾದ ಭಾವ
ಇಲ್ಲಿ ಅವಳ ಚರಣದಲ್ಲಿ ನಮ್ಮೆಲ್ಲರ ಭಾವ ಸ್ಥಿರವಾಗಿ ನೆಲೆಸಲಿ ಎಂಬುದಾಗಿ ಹಾರೈಸೋಣ. ಹರೇ ರಾಮ.